Hello friends, welcome to your channel Parivartan Physics. Dear friends, this is the first time I am making a video other than uh, subject or concept related to class 11 and class 12. Concept adare, subject ada ಐತಿ, but something out of the box ಅಂತಂದ್ರೆ ಈಗ ನಾನು ಇಲ್ಲಿವರೆಗೂ ಎಲ್ಲಾ ವಿಡಿಯೋಸ್ ಒಳಗೆ ನಾನು ಮಾಡ್ತಿದ್ದು ಓನ್ಲಿ ಫಾರ್ ಕ್ಲಾಸ್ 11 ಕ್ಲಾಸ್ 12 ಅಂದ್ರೆ PUC 1 PUC 2 ಅವ್ರ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ CET ನೀಟ್ ಮತ್ತು ಪ್ರಾಕ್ಟಿಕಲ್ಸ್ ಪ್ರಿಪರೇಷನ್ ಇದಕ್ಕೆ ರಿಲೇಟೆಡ್ ಮಾತ್ರ ನಾನು ಪ್ಯೂರ್ಲಿ ಚಾನೆಲ್ ಇತ್ತು, ಅದನ್ನ ಮಾತ್ರ ನಾನು ಮಾಡ್ತಿದ್ದೆ. This is the first time I am doing video on for the recently called examination, GPSTR examination. Last ನನ್ನ ಪ್ರೀವಿಯಸ್ ಕೆಲವೊಂದು ನೀಟ್ ವಿಡಿಯೋಸ್ ಮೇಲೆ ಕೆಲವೊಂದು ಜನ ಕಮೆಂಟ್ಸ್ ಕೂಡ ಮಾಡಿದ್ರು, ಸರ್ GPSTR ಹೆಲ್ಪ್ ಆಗುವಂಥದ್ದು ಕೂಡ ಏನಾದರೂ ಮಾಡ್ರಿ ಅಂತ ಹೇಳಿ. ಸೊ ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್, ರೈಟ್? ಸಿನ್ಸ್ ದ ಸಿಲೆಬಸ್ ಇಸ್ ಆಫ್ ಫಿಸಿಕ್ಸ್ ಓನ್ಲಿ, PUC 1 PUC 2 ದ ಫಿಸಿಕ್ಸ್ ಸಿಲೆಬಸ್ ಇದ್ರೊಳಗೆ ಇರೋದ್ರಿಂದ ಈ ಸೀರೀಸ್ ನಾನು ಮಾಡ್ತಾ ಇದ್ದೀನಿ ರೀ, ರೈಟ್? ಓಕೆ, ಆಮೇಲೆ ಸಿ ದೋಸ್ ಸ್ಟೂಡೆಂಟ್ಸ್ ಅಂದ್ರೆ ನನ್ನ ರೆಗ್ಯುಲರ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಕೂಡ ಆಲ್ಮೋಸ್ಟ್ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅದಾರೆ. ಸೊ ಅವ್ರಿಗೆ ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂತಂದ್ರೆ, ಸಿ ದಿಸ್ ಇಸ್ ನಾಟ್ ದ ಡಿಸ್ಕಂಟಿನ್ಯೂಷನ್ ಆಫ್ PUC ಪಾರ್ಟ್, ರೈಟ್? ನಮ್ದು ಏನು ಕ್ಲಾಸ್ 11 ಕ್ಲಾಸ್ 12 ನೀಟ್ ಪ್ರಿಪರೇಷನ್, CET ಪ್ರಿಪರೇಷನ್, ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಇತರದ್ದು ಏನದ ಅದು ಅದು ನಿಂತಿದ್ದಲ್ಲ. ದಟ್ ಈಸ್ ದ ಮೇನ್ ಪ್ರಿಯಾರಿಟಿ ಆಫ್ ದಿಸ್ ಚಾನಲ್ ಅಂಡ್ ದಟ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್, ದಟ್ ವಿಲ್ ಬಿ ಕಂಟಿನ್ಯೂಡ್. ಅದು ಕಂಟಿನ್ಯೂ ಆಗೇ ಆಗ್ತದ್ರಿ. ಈಗಲೇ ನಮಗೆ ಮೋಷನ್ ಇನ್ ಪ್ಲೇನ್ ಸ್ಟಾರ್ಟ್ ಅದ ನೀಟ್ ಸೀರೀಸ್ ಒಳಗೆ. ಸೊ ಈಗ ಆಲ್ರೆಡಿ ಒಂದು ವಿಡಿಯೋ ಅದ್ರ ಮೇಲೆ ಅಪ್ಲೋಡ್ ಆಗಿತ್ರಿ. ಸೊ ಇಟ್ ವಿಲ್ ಬಿ ಕಂಟಿನ್ಯೂಡ್. ಅದು ಪ್ರತಿ ವೀಕ್ಲಿ ನಿಮ್ಗೆ ಅದ್ರಾಗ ವೀಕ್ಲಿ 2 or 3 ವಿಡಿಯೋಸ್ ನಿಮಗೆ ಬಂದೇ ಬರ್ತಾವ್ರಿ, right? So this is the new series, first time I am starting in my channel, which is related to the examination called as GPSTR. And those who are watching this for your preparation of GPSTR, trust me, ಈಗ GPSTR ಒಳಗೆ ನಮಗೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಸಿಲೆಬಸ್ ನಾನು ನೋಡಿದ್ದೀನಿ, ಅಫಿಷಿಯಲ್ ಸಿಲೆಬಸ್ ಕೂಡ ನಾನು ನೋಡಿದ್ದೀನಿ, ಮಾಡೆಲ್ ಪೇಪರ್ಸ್ ಆಸ್ ವೆಲ್ ಆಸ್ 2 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನಾನು ನೋಡಿದ್ದೀನಿ, 2017 2019 ಇದೆ. ಸೊ ಈಗ ಎಲ್ಲ ಕಂಪ್ಲೀಟ್ ಸಿಲೆಬಸ್ PUC ಇದೆ ಇರೋದ್ರಿಂದ ಸೊ ಅದ್ರೊಳಗೆ ಫಸ್ಟ್ ನಮಗದ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ ಫಿಸಿಕ್ಸ್ ಒಳಗೆ. ಸೊ ಕಂಪ್ಲೀಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನಿಮಗೆ ಕಂಪ್ಲೀಟ್ ಥ್ರೂ ಔಟ್ ಈ ಚಾಪ್ಟರ್ ಏನ್ ನಿಮಗೆ ಕಾನ್ಸೆಪ್ಟ್ಸ್ ಬೇಕಲ್ಲ ಕಂಪ್ಲೀಟ್ಲಿ, ದಟ್ ವಿಲ್ ಬಿ ಕವರ್ಡ್ ಇನ್ ದಿಸ್ ವಿಡಿಯೋ 100%, ರೈಟ್? ಸೊ ನಿಮಗೆ ನಾನು ನೋಡಿರೋ ಪ್ರಕಾರ ಪ್ರತಿ ಮಾಡೆಲ್ ಪೇಪರ್ ಅಥವಾ ಈ ಪ್ರೀವಿಯಸ್ ಪೇಪರ್ಸ್ ಏನದಾವ 3 to 4 ಮಾರ್ಕ್ಸ್ ನಿಮಗೆ ಈ ಚಾಪ್ಟರ್ ಮೇಲೆ ಬರ್ತದೆ. ದಿಸ್ ವಿಡಿಯೋ ವಿಲ್ ಮೇಕ್ ಯು ಶ್ಯೂರ್ ಟು ಗೆಟ್ ದೋಸ್ 3 to 4 ಮಾರ್ಕ್ಸ್ 100%. You will get prepared for those 3 to 4 marks by this video. So this is one video which is enough and 100% helpful for you in the preparation of GPSTR. And my dear friends, I request you, if you like the content of this channel, if you watch this video completely and if you felt that you have understood the concepts and you are able to score in this subject, then please don't forget to hype the video and please don't forget to subscribe the channel and share the video, share the channel with your friends also. Please share the video, please share the channel with your WhatsApp groups or your Telegram groups, wherever you are studying and where all the aspirants are collected, right? Okay, ಬಹಳಷ್ಟು ಟೈಮ್ ತಗೊಳ್ಳೋದು ಬೇಡ, let us start without making any delay. Okay, ಈಗ ಫಸ್ಟ್ ನೋಡ್ರಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಈಗ ಇಲ್ಲಿ ಫಸ್ಟ್ ನಮಗೆ ಏನದಪ್ಪ ಅಂತಂದ್ರೆ ವಿ ಆರ್ ಹ್ಯಾವಿಂಗ್ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಏನು ನೋಡ್ರಿ? ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಎನಿಥಿಂಗ್ ದಟ್ ಕ್ಯಾನ್ ಬಿ ಮೆಜರ್ಡ್, ಯಾವ್ದನ್ನ ನಾವು ಅಳಿಬಹುದು, ಯಾವ್ದನ್ನ ನಾವು ಮೆಜರ್ ಮಾಡಬಹುದು, ಅದಕ್ಕೆ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಯಾವ್ದನ್ನ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾವ್ದನ್ನ ಅಳಿಲಿಕ್ಕೆ ಬರಂಗಿಲ್ಲ, ಅದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ, ಕರೆಕ್ಟ್? ಸೊ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನನ್ನ ಟೈಮ್ ವಿ ಕ್ಯಾನ್ ಮೆಜರ್, ಅದು ನಮಗೆ ಫಿಸಿಕಲ್ ಕ್ವಾಂಟಿಟಿ, ರೈಟ್? ಸ್ಪೀಡ್ ವಿ ಕ್ಯಾನ್ ಮೆಜರ್, ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಲೆಂತ್ ವಿ ಕ್ಯಾನ್ ಮೆಜರ್, ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಆದ್ರೆ ಅದೇ ಸಪೋಸ್ ನಾ ಏನಾದ್ರು ಇಫ್ ಐ ಆಸ್ಕ್ ಯು ಕ್ಯಾನ್ ಯು ಮೆಜರ್ ಸ್ಮೆಲ್, ನೋ, ನಾವು ಸ್ಮೆಲ್ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಕ್ಯಾನ್ ಯು ಮೆಜರ್ ಆಂಗರ್? ನೋ, ವಿ ಕ್ಯಾನಾಟ್ ಮೆಜರ್ ಇಟ್. ಕ್ಯಾನ್ ಯು ಮೆಜರ್ ಹ್ಯಾಪಿನೆಸ್? ನೋ, ನೀ ಎಷ್ಟು ಹ್ಯಾಪಿ ಇದೀಪ, ನಿನ್ಗೆ ಎಷ್ಟು ಸಿಟ್ಟು ಬಂದೈತಪ್ಪ, ನಂಗೆ ಭಾಳ ಸಿಟ್ಟು ಬಂದೈತೆ, ಹೌದು, ಬಟ್ ಎಷ್ಟು ಬಂದೈತಿ? ವಿ ಕ್ಯಾನಾಟ್ ಮೆಜರ್ ಇಟ್. ನಾ ಭಾಳ ಖುಷಿ ಅದೇನು, ಎಷ್ಟು ಖುಷಿ ಅದಿ, 1 ಕಿಲೋ ಖುಷಿ ಅದೇನೋ, 2 ಕಿಲೋ ಖುಷಿ ಅದೇನೋ? ನೋ, ವಿ ಕ್ಯಾನಾಟ್ ಸೇ ಇಟ್. ಸೊ ಈ ಎಮೋಷನ್ಸ್ ಗಳನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಹೆನ್ಸ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಕ್ಯಾನಾಟ್ ಬಿ ಮೆಜರ್ಡ್. ಯಾವ್ದನ್ನ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ ಅವು ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲ. ಯಾವ್ದನ್ನ ಮೆಜರ್ ಮಾಡ್ಲಿಕ್ಕೆ ಬರ್ತದ ಅದು ಮಾತ್ರ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಫಿಸಿಕಲ್ ಕ್ವಾಂಟಿಟಿ ಇಸ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಮೆಜರ್ಡ್. Anything that can be measured is called physical quantity. Examples ನಮಗೆ ಅದಾವ mass, length, time, speed, acceleration, etc. All these are physical quantities. ನೋಡ್ರಿ, ಟು ಮೆಜರ್ ಎನಿ ಫಿಸಿಕಲ್ ಕ್ವಾಂಟಿಟಿ, ಈಗ ಯಾವ್ದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ಬೇಕಾದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾ ಏನಾದ್ರು ಇಫ್ ಐ ರೈಟ್ ಅ ನಂಬರ್ ಕಾಲ್ಡ್ as 5 ಅಂತೇಳಿ ನಾವು ಒಂದು ನಂಬರ್ ಬರೆದ್ರೆ, ಈಗ ಇದನ್ನ ನೀವು ಏನಂತ ಹೇಳವ್ರಿ? ಇಸ್ ದಿಸ್ ಲೆಂತ್ ಆರ್ ಇಟ್ ಇಸ್ ಟೈಮ್ ಆರ್ ಇಟ್ ಇಸ್ ಮಾಸ್? ಏನದು? ವಿ ಕೆನಾಟ್ ಸೇ ಎನಿಥಿಂಗ್ ನಾವು, ಯಾಕಂದ್ರೆ ಅದು ಬರೀ ಜಸ್ಟ್ ಇಟ್ ಇಸ್ ಜಸ್ಟ್ ಅ ನಂಬರ್. ನಾವು ಅದೊಂದು ನಂಬರ್ ಮಾತ್ರ. ಈಗ ಅದ ಸಪೋಸ್ ಈ ನಂಬರ್ ಮುಂದ್ಗಡೆ ನಾ ಸಪೋಸ್ kg ಅಂತ ಬರೆದ್ರೆ ಈಗ ಇದು ಏನಂತ ಕನ್ಸಿಡರ್ ಆಗ್ತದ್ರಿ? ನಾವು ಐ ಕ್ಯಾನ್ ಕಾಲ್ ಇಟ್ ಆಸ್ ಮಾಸ್. ಈಗ ನಾ ಅದನ್ನ ಮಾಸ್ ಅಂತ ಬರಿಬಹುದು. ಅದ 5 ನಂಬರ್ ಮುಂದೆ ನಾ ಏನಾದ್ರು
ಮೀಟರ್ ಅಂತ ಬರೆದ್ರೆ ನಾವ್ ಈಗ ಅದನ್ನ ಹೇಳ್ಬೋದು ಇಟ್ ಇಸ್ ಲೆಂತ್ ಅಂತ ಹೇಳಿ, ಇಟ್ ಇಸ್ ಲೆಂತ್ ಅಂತ ಹೇಳಿ. ಸೊ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ನೀವು ರೀಪ್ರೆಸೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಎರಡು ಥಿಂಗ್ಸ್ ಗಳು ನಮ್ಗೆ ಬೇಕಾಗ್ತಾವೆ. ಒಂದು ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದರದ ಕ್ವಾಂಟಿಟಿ ಅಮೌಂಟ್, ಇನ್ನೊಂದು ಯೂನಿಟ್, ಯೂನಿಟ್ ಅದ್ರೊಳಗೆ ನಾವು ಯಾವ್ದ್ರೊಳಗೆ ನಾವು ಅದನ್ನ ಮೆಜರ್ ಮಾಡ್ತೀವಲ್ಲ ಆ ಯೂನಿಟ್. ಸೊ ಮ್ಯಾಗ್ನಿಟ್ಯೂಡ್ ಪ್ಲಸ್ ಯೂನಿಟ್ ಇವ್ ಎರಡು ಇದ್ರೆ ಮಾತ್ರ ನಿಮ್ಗೆ ಅದು ಯಾವ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಗೊತ್ತಾಗ್ತದೆ. Clear? Okay, see, that's what we have written here. To measure a physical quantity, we need a numerical value. Numerical value ಅಂತಂದ್ರೆ number, magnitude, right? And unit. Numerical value ಬೇಕು plus unit ಬೇಕು. ಆಮೇಲೆ ನೋಡ್ರಿ, if I say mass of a body is 60 kg, 60 is numerical value, kg is the unit, right? That's what we have seen. Okay, that's all about physical quantity. Next, what is a unit? Unit is a internationally accepted standard. ನೋಡ್ರಿ, actually unit ಅಂತಂದ್ರೆ ಈಗ ನಾವು ಬಹಳ ಥಿಯೋರಾಟಿಕಲ್ ಹೋಗೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ ಯೂನಿಟ್ ರೂಪ, ಈಗ ನನ್ನ ಹತ್ರ ಇದೊಂದು ಪೆನ್ ಅದ ರೀ, ನಂಗೆ ಈ ಬೋರ್ಡ್ ಹೈಟ್ ನ ಮೆಜರ್ ಮಾಡ್ಬೇಕಾಯ್ತು. ಈ ಬೋರ್ಡ್ ಹೈಟ್ ಅನ್ನ ಮೆಜರ್ ಮಾಡ್ಬೇಕಾದ್ರೆ ಈ ಪೆನ್ ಅನ್ನು ತಗೊಂಡು ನಾ ಈ ತರ ಮೆಜರ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಓಕೆ, 1 2 3 4 5 6 7 ಅಂತೇಳಿ ನಾ ಮೆಜರ್ ಮಾಡ್ತೀನಿ. ಸೊ ವಾಟ್ ಈಸ್ ದ ಹೈಟ್ ಆಫ್ ದಿಸ್ ಬೋರ್ಡ್ ರೆಫರಿಂಗ್ ಟು ದಿಸ್ ಪೆನ್? ಇಟ್ ಈಸ್ 7 ಟೈಮ್ಸ್ ಆಫ್ ಪೆನ್, ಅಂದ್ರೆ 7 ಪೆನ್ ಅಂತ ಬರಿಬಹುದು. ಈಗ ನಾ ಇತರ ಹೈಟ್ ಅನ್ನು ಬರಿಬಹುದು, ಇದ್ರ ಹೈಟ್ ಅನ್ನ ಬರಿಬಹುದು 7 ಪೆನ್ ಅಂತ ನಾ ಬರಿಬಹುದು, ರೈಟ್? ಅಂದ್ರೆ ಈ ಪೆನ್ ಎಷ್ಟು ಹೈಟ್ ಅದ, ಇದ್ರ 7 ಟೈಮ್ಸ್ ಇದ್ರ ಹೈಟ್ ಅದ ಅಂತ ಅರ್ಥ ಅದು. ಸೊ ಇಲ್ಲಿ ನಮಗೊಂದು ನ್ಯೂಮರಿಕಲ್ ವ್ಯಾಲ್ಯೂ ಸಿಕ್ತೆ. ಇದನ್ನ ಏನ್ ರೆಫರ್ ಮಾಡ್ಕೊಂಡು ನಾವು ಏನ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇಟ್ಕೊಂಡು ನಾವು ಇದನ್ನ ಮೆಜರ್ ಮಾಡಿದ್ವಿ, ಈ ಪೆನ್ ಅನ್ನೋದನ್ನ ನಾವು ರೆಫರೆನ್ಸ್ ಇಟ್ಕೊಂಡು ನಾವು ಮೆಜರ್ ಮಾಡಿದ್ವಿ. ಸೊ ಇದಕ್ಕೆ ಈ ಪೆನ್ ಅಂತೇಳಿ ನಾವು ಇಲ್ಲಿ ಏನ್ ಯೂಸ್ ಮಾಡಿದ್ವಿ, ಇದಕ್ಕೆ ನಾ ಯೂನಿಟ್ ಅಂತ ಕರಿತೀವಿ. ಆ ಪೆನ್ ಜಾಗದಾಗ ನಾ ಸಪೋಸ್ ನಾನು ಕೈ ಏನಾದ್ರು ತಗೊಂಡ ಮೆಜರ್ ಮಾಡಿದ್ರೆ 7 ಟೈಮ್ಸ್ ಆಫ್ ದಟ್ ಆರ್ಮ್ ಅಂತ ಅನ್ಬೋದು ಅಥವಾ ದಟ್ ಹ್ಯಾಂಡ್ ಅಂತ ಅನ್ಬೋದು. ನೀವೇನ್ ರೆಫರೆನ್ಸ್ ತಗೊಂಡು ನೀವು ಮೆಜರ್ ಮಾಡ್ತೀರಿ ಅದೇ ಯೂನಿಟ್ ರೀ. ಸೊ ಯೂನಿಟ್ ಇಸ್ ಅ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಹಿಂಗಾಗಿ ಎಲ್ಲರೂ ಒಂದೊಂದು ಯೂನಿಟ್ ಯೂಸ್ ಮಾಡೋದು ಬೇಡ ಅಂತೇಳಿ ವರ್ಲ್ಡ್ ವೈಡ್ ಏನ್ ಮಾಡಿದಾರೆ, ಒಂದು ಸ್ಟ್ಯಾಂಡರ್ಡ್ ಸಿಸ್ಟಮ್ ಸೆಟ್ ಮಾಡ್ಕೊಂಡಿದ್ದಾರೆ. ಓಕೆ, ಲೆಂತ್ ಇದು ಯೂನಿಟ್, ಟೈಮ್ ಇದು ಯೂನಿಟ್, ರೈಟ್? ಹಿಂಗಂತ ಸ್ಟ್ಯಾಂಡರ್ಡ್ ಸಿಸ್ಟಮ್ ಸೆಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯೂನಿಟ್ ಅಂದ್ರೆ ಇಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್. ನೋಡ್ರಿ, ಇಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಯೂಸ್ ಟು ಕಂಪೇರ್ ಸೇಮ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಸೇಮ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಈ ನೆಕ್ಸ್ಟ್ ನೋಡ್ರಿ, ಫಂಡಮೆಂಟಲ್ ಕ್ವಾಂಟಿಟಿ ಅಂಡ್ ಡೆರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿ, ಫಂಡಮೆಂಟಲ್ ಯೂನಿಟ್, ಡೆರೈವ್ಡ್ ಕ್ವಾಂಟಿಟಿ, ಡೆರೈವ್ಡ್ ಯೂನಿಟ್. ನೋಡ್ರಿ, ಈ ಚಾಪ್ಟರ್ ಒಳಗೆ ನಾವು MCQs ಅನ್ನು ಸಾಲ್ವ್ ಮಾಡೋರಿದೀವಿ, 3 ಮಾರ್ಕ್ ಕ್ವೆಶನ್ಸ್ ಸಾಲ್ವ್ ಮಾಡೋರಿದೀವಿ, ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಒಳಗೆ ಏನ್ ಬಂದಾವ, ಮಾಡೆಲ್ ಪೇಪರ್ಸ್ ಒಳಗೆ ಏನ್ ಬಂದಾವ ಅದನ್ನು ಕೂಡ ನಾವು ಸಾಲ್ವ್ ಮಾಡೋರಿದೀವಿ, ರೈಟ್? ಸೊ ಕಂಪ್ಲೀಟ್ ಈ ಚಾಪ್ಟರ್ ಕವರ್ ಆಗ್ತದೆ ನಿಮಗೆ ಈ ವಿಡಿಯೋ ಒಳಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಫಂಡಮೆಂಟಲ್ ಕ್ವಾಂಟಿಟಿ ಅಂಡ್ ಯೂನಿಟ್. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ನೋಡ್ರಿ, ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆರ್ ಕಾಲ್ಡ್ as ಫಂಡಮೆಂಟಲ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಮಾಸ್, ಮಾಸ್ ಅನ್ನೋದು ಇದೊಂದು ಫಂಡಮೆಂಟಲ್ ಕ್ವಾಂಟಿಟಿ. ಇದು ಬೇರೆ ಎತ್ರ ಮೇಲೂ ಡಿಪೆಂಡ್ ಇಲ್ಲ. ಅದ ಸಪೋಸ್ ನಾ ಏನಾದ್ರು ಸ್ಪೀಡ್ ಅಂತ ತಗೊಂಡಿ ಅಂತಂದ್ರೆ, ಇಫ್ ಐ ಟೇಕ್ ಸ್ಪೀಡ್, ಸ್ಪೀಡ್ ಫಾರ್ಮುಲಾ ಏನ್ರಿ? ಸ್ಪೀಡ್ ಅಂತಂದ್ರೆ ಏನು? ಇಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ನೋಡ್ರಿ, ಸ್ಪೀಡ್ ಅನ್ನೋದು ಎರಡರ ಮೇಲೆ ಡಿಪೆಂಡ್ ಅದ. ಇಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್, ಇಟ್ ಡಿಪೆಂಡ್ಸ್ ಆನ್ ಟೈಮ್. ಹೀಗಾಗಿ ಅದು ಫಂಡಮೆಂಟಲ್ ಅಲ್ಲ, ಸ್ಪೀಡ್ ಫಂಡಮೆಂಟಲ್ ಅಲ್ಲ, ಯಾಕಂದ್ರೆ ಅದು ಡಿಸ್ಟೆನ್ಸ್ ಮೇಲೆ ಟೈಮ್ ಮೇಲೆ ಡಿಪೆಂಡ್ ಅದ. ವಾಟ್ ಅಬೌಟ್ ಮಾಸ್? ಮಾಸ್ ಬೇರೆ ಎದ್ರ ಮೇಲೂ ಡಿಪೆಂಡ್ ಇಲ್ಲ, ಕರೆಕ್ಟ್? ಸೊ ಮಾಸ್ ಅನ್ನೋದು ಫಂಡಮೆಂಟಲ್, ಸ್ಪೀಡ್ ಅನ್ನೋದು ಫಂಡಮೆಂಟಲ್ ಅಲ್ಲ, ಅದು ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಇಟ್ ಹ್ಯಾಸ್ ಟು ಡಿಪೆಂಡ್ ಆನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಸೊ ಫಂಡಮೆಂಟಲ್ ಕ್ವಾಂಟಿಟಿ ಮೀನ್ಸ್ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್. ಅಂಡ್ ಈ ಫಂಡಮೆಂಟಲ್ ಕ್ವಾಂಟಿಟಿ ಏನಿರ್ತದಲ್ಲ, ಫಂಡಮೆಂಟಲ್ ಕ್ವಾಂಟಿಟಿ ಯೂನಿಟ್ ಫಂಡಮೆಂಟಲ್ ಯೂನಿಟ್ ಅಂತ ಕರೀತಾರೆ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಏನದಾವ ನಾ ಹೇಳ್ತೀನಿ ನಿಮ್ಗೆ, ಆಮೇಲೆ ಅದ್ರ ಲಿಸ್ಟ್ಸ್ ಹೇಳ್ತೀನಿ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಯೂನಿಟ್ಸ್ ಗೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ವಾಟ್ ಆರ್ ಡೆರೈವ್ಡ್? ಈಗ ಎಕ್ಸಾಂಪಲ್ಸ್ ಇಲ್ಲಿ ಅದಾವ ನೋಡ್ರಿ. ಮಾಸ್ ಫಂಡಮೆಂಟಲ್, ಲೆಂತ್ ಫಂಡಮೆಂಟಲ್, ಟೈಮ್ ಫಂಡಮೆಂಟಲ್, ಕರೆಕ್ಟ್? ಓಕೆ, ನೆಕ್ಸ್ಟ್, ಡೆರೈವ್ಡ್ ಕ್ವಾಂಟಿಟಿ. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಡೆರೈವ್ಡ್ ಫ್ರಮ್ ಫಂಡಮೆಂಟಲ್ ಕ್ವಾಂಟಿಟಿ. ನೋಡ್ರಿ, ಫಂಡಮೆಂಟಲ್ ಕ್ವಾಂಟಿಟಿಗಳನ್ನ ಯೂಸ್ ಮಾಡ್ಕೊಂಡ್ರೆ ಎಕ್ಸ್ಪ್ರೆಸ್ ಮಾಡುವಂತ ಫಿಸಿಕಲ್ ಕ್ವಾಂಟಿಟಿಗೆ ನಾವು ಡೆರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ, ಆರ್ ಕಾಲ್ಡ್ as ಡೆರೈವ್ಡ್ ಕ್ವಾಂಟಿಟಿ. ಅಂಡ್ ದ ಯೂನಿಟ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ as ಡೆರೈವ್ಡ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ as ಡೆರೈವ್ಡ್ ಯೂನಿಟ್ಸ್. ಈ ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಯೂನಿಟ್ಸ್ ಗಳಿಗೆ ಡೆರೈವ್ಡ್ ಕ್ವಾಂಟಿಟೀಸ್, ಡೆರೈವ್ಡ್ ಯೂನಿಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನಾವು ಇಲ್ಲಿ ತಗೊಂಡಿದೀವಿ ಸ್ಪೀಡ್. ನೋಡ್ರಿ, ಸ್ಪೀಡ್ ಯೂನಿಟ್ ನೋಡ್ರಿ, ಈಗ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಯೂನಿಟ್ ಬರೀಬೇಕಾದ್ರೆ ನಮ್ಗೆ ಅದ್ರ ಫಾರ್ಮುಲಾ ಗೊತ್ತಿರಬೇಕು. ಈಗ ಸ್ಪೀಡ್ ಫಾರ್ಮುಲಾ ನನ್ಗೆ ಗೊತ್ತದೆ, ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಡಿಸ್ಟೆನ್ಸ್ ಎತ್ರ ಮೆಜರ್ ಮಾಡ್ತೀವಿ? ಮೀಟರ್ ಒಳಗೆ ಮೆಜರ್ ಮಾಡ್ತೀವಿ. ಟೈಮ್ ಎತ್ರ ಮೆಜರ್ ಮಾಡ್ತೀವಿ? ಸೆಕೆಂಡ್ ಒಳಗೆ ಮೆಜರ್ ಮಾಡ್ತೀವಿ. ಸೊ ಹಂಗಾಗಿ ನಾವು ಯೂನಿಟ್ ಆಫ್ ಸ್ಪೀಡ್ ಬರಿತೀವಿ ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ದಿಸ್ ಇಸ್ ದ ಡೆರೈವ್ಡ್ ಯೂನಿಟ್, ಮೀಟರ್ ಪರ್ ಸೆಕೆಂಡ್.
ರೈಟ್. ಫೋರ್ಸ್ ನ್ಯೂಟನ್, ಎನರ್ಜಿ ಜೂಲ್, ರೈಟ್. ಇವೆಲ್ಲ ಸ್ಟ್ಯಾಂಡರ್ಡ್ ಯೂನಿಟ್ಸ್ ನೆನ್ಪಿಟ್ಕೋರಿ, ಯಾಕಂದ್ರೆ ಯೂನಿಟ್ಸ್ ಮ್ಯಾಗ ಡೈಮೆನ್ಷನ್ಸ್ ಮ್ಯಾಗ ಕ್ವೆಶನ್ಸ್ ಬಂದವ್ರಿ. ಓಕೆ, ಸೊ ಎಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ ನಾನು, ರೈಟ್. ಬಟ್ ಈಗ ಸದ್ಯಕ್ಕೆ ಇವು ನೋಡ್ರಿ ಎಕ್ಸಾಂಪಲ್ಸ್ ಅದಾವ ಡೆರೈವ್ಡ್ ಯೂನಿಟ್ಸ್. ಓಕೆ, ವಿ ಗಾಟ್ ಟು ನೋ ವಾಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, what is fundamental physical quantity and fundamental unit, what is derived physical quantity and derived unit. Okay, let us move on to the next concept. See, system of units. Units ಗಳದ್ದು ಎಷ್ಟು ಸಿಸ್ಟಮ್ ಗಳದಾವ? ಈಗ ನಮಗೆ ಬೇಸಿಕಲಿ 3 ಸಿಸ್ಟಮ್ಸ್ ಅದಾವ್ರಿ ಯೂನಿಟ್ಸ್. CGS ಅಂತ ಹೇಳಿ ಫಸ್ಟ್ ಸಿಸ್ಟಮ್, CGS, MKS, FPS. ಈ ಸಿಸ್ಟಮ್ ಗಳನ್ನ ಎದ್ರ ಬೇಸಿಸ್ ಮೇಲೆ ನೇಮ್ ಮಾಡಿದಾರಪ್ಪ ಅಂತಂದ್ರೆ ಲೆಂತ್, ಮಾಸ್, ಲೆಂತ್ ಮತ್ತು ಟೈಮ್. ಓಕೆ, ಈ ಲೆಂತ್, ಮಾಸ್ ಮತ್ತೆ ಟೈಮ್ ಅನ್ನು ಯಾವ ಯೂನಿಟ್ಸ್ ಒಳಗೆ ಮೆಜರ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ಸಿಸ್ಟಮ್ ಹೆಸರು ಕೊಟ್ಟಿದ್ದಾರೆ. ಈಗ ನೋಡ್ರಿ, ಯಾವ ಸಿಸ್ಟಮ್ ಒಳಗೆ ಲೆಂತ್ ಅನ್ನು ಸೆಂಟಿಮೀಟರ್ ಒಳಗೆ, ಮಾಸ್ ಅನ್ನು ಗ್ರಾಮ್ ಒಳಗೆ ಮತ್ತೆ ಟೈಮ್ ಅನ್ನು ಸೆಕೆಂಡ್ ಒಳಗೆ ಮೆಜರ್ ಮಾಡ್ತಾರೆ ಅದನ್ನ CGS ಸಿಸ್ಟಮ್ ಅಂತ ಕರೀತಾರೆ. ಯಾವ ಸಿಸ್ಟಮ್ ಒಳಗೆ ಲೆಂತ್ ಅನ್ನು ಮೀಟರ್, ಮಾಸ್ ಕೆಜಿ, ಕಿಲೋಗ್ರಾಮ್, ಆಮೇಲೆ ಟೈಮ್ ಸೆಕೆಂಡ್ ಒಳಗೆ ಮೆಜರ್ ಮಾಡ್ತಾರೆ ಅದು MKS. FPS ಫೂಟ್, ಪೌಂಡ್, ಸೆಕೆಂಡ್. ಇಲ್ಲಿ ಲೆಂತ್ ಅನ್ನು ಫೂಟ್ ಒಳಗೆ ಮೆಜರ್ ಮಾಡ್ತಾರೆ, ಮಾಸ್ ಅನ್ನು ಪೌಂಡ್ ಒಳಗೆ ಮೆಜರ್ ಮಾಡ್ತಾರೆ, ಟೈಮ್ ಅನ್ನು ಸೆಕೆಂಡ್ ಒಳಗೆ ಮೆಜರ್ ಮಾಡ್ತಾರೆ. ಸೊ ನಾವಿಲ್ಲಿ ಬರ್ದಿರೋದು ಫಸ್ಟ್ ಲೆಂತ್ ಯೂನಿಟ್, ಇದು ಲೆಂತ್ ಯೂನಿಟ್, ಇದು ಲೆಂತ್ ಯೂನಿಟ್, ಫೂಟ್, ಮೀಟರ್, ಸೆಂಟಿಮೀಟರ್. ಇದು ಮಾಸ್ ಯೂನಿಟ್ ರೀ, ಗ್ರಾಮ್, ಕಿಲೋಗ್ರಾಮ್ ಅಂಡ್ ಪೌಂಡ್, ರೈಟ್, ಮಾಸ್. ಆಮೇಲೆ ಸೆಕೆಂಡ್ ಸೆಕೆಂಡ್ ಸೆಕೆಂಡ್, ಇದು ಟೈಮ್ ಯೂನಿಟ್ ರೀ, ಸೆಕೆಂಡ್ ಸೆಕೆಂಡ್ ಸೆಕೆಂಡ್. ಸೊ ನೋಡ್ರಿ, ಎಲ್ಲಾ ಸಿಸ್ಟಮ್ ಒಳಗೆ ಸೇಮ್ ಯೂನಿಟ್ ಇರುವಂತ ಕ್ವಾಂಟಿಟಿ ಯಾವುದು? ಟೈಮ್. ಟೈಮ್ ಹ್ಯಾಸ್ ಸೇಮ್ ಯೂನಿಟ್ ಇನ್ ಆಲ್ ದ ಸಿಸ್ಟಮ್ಸ್. ಅದು ನಮಗೆ ಸೆಕೆಂಡ್ ಅಂತ ಹೇಳಿದ್ರೆ, ರೈಟ್. ಮಾಸ್ ಅದು ಚೇಂಜ್ ಆಗ್ತದ್ರಿ, ಲೆಂತ್ ಅದು ಚೇಂಜ್ ಆಗ್ತದೆ. ಓಕೆ, ಇವು 3 ಸಿಸ್ಟಮ್ ಆಫ್ ಯೂನಿಟ್ಸ್ ಅದಾವ. ಬಟ್ ಈಗ ಪ್ರೆಸೆಂಟ್ಲಿ ಇವು 3 ನಡು ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಒಂದು SI ಸಿಸ್ಟಮ್ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ವರ್ಲ್ಡ್ ವೈಡ್. ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂತ ಹೇಳಿ, ರೈಟ್. SI ಸಿಸ್ಟಮ್, ಸಿಸ್ಟಮ್ ಇಂಟರ್ನ್ಯಾಷನಲ್, ರೈಟ್. ಸಿ, ಪ್ರೆಸೆಂಟ್ಲಿ ವಿ ಆರ್ ಯೂಸಿಂಗ್ ಅ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಸಿಸ್ಟಮ್. SI is abbreviation of ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್, ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್, ರೈಟ್. ಸೊ ಇದು ಆಕ್ಚುಲಿ ಫ್ರೆಂಚ್ ಇಕ್ವಿಲೆಂಟ್. ಇದು ಆಕ್ಚುಲಿ ಏನ್ರಿ, ಈ MKS ಸಿಸ್ಟಮ್ ಏನದ ಇತರದೇ ಡೆರೈವ್ಡ್ ಸಿಸ್ಟಮ್. ಇದು MKS ದನ ಡೆರೈವ್ಡ್ ಸಿಸ್ಟಮ್, ಅದು ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂತ SI, ರೈಟ್. ಓಕೆ, ಸೊ ನಮಗೆ ಸಿಸ್ಟಮ್ ಆಫ್ ಯೂನಿಟ್ಸ್ ಗೊತ್ತೈತೆ. ನೆಕ್ಸ್ಟ್ ವಿಲ್ ಸಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂಡ್ ದೇರ್ ಯೂನಿಟ್ಸ್. ಈಗ ನೋಡ್ರಿ, ನಮಗೆ ಎಷ್ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ನೋಡ್ರಿ, 1 2 3 4 5 6 7 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನಮಗೆ. ಅದ್ರೊಳಗೆ ಫಸ್ಟ್ ಒನ್ ಮಾಸ್. ಮಾಸದ ಯೂನಿಟ್ ನಮಗೆ ಫಂಡಮೆಂಟಲ್ ಯೂನಿಟ್ ಏನ್ರಿ, ಮಾಸದ ಯೂನಿಟ್ ನಮ್ಗೆ ಹಿಂಗ್ ಬರ್ತದೆ ನೋಡ್ರಿ. ಮಾಸದ ಯೂನಿಟ್ ನಮಗೆ, ಸಾರಿ, ಮಾಸದ ಯೂನಿಟ್ ನಮಗೆ ಕಿಲೋಗ್ರಾಮ್ ಬರ್ತದ್ರಿ. ಸಿ, ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್, ಕಿಲೋಗ್ರಾಮ್, ರೈಟ್. ಯೂನಿಟ್ ಆಫ್ ಮಾಸ್ ಅದನ್ನ ನಾವು kg ಅಂತ ಬರಿತೀವಿ. ವಿ ರೈಟ್ ಇಟ್ ಆಸ್ kg, ರೈಟ್. ಸೊ ಕಿಲೋಗ್ರಾಮ್ ಇಸ್ ದ ಯೂನಿಟ್ ಆಫ್ ಮಾಸ್. ನೆಕ್ಸ್ಟ್ ಲೆಂತ್. ಲೆಂತ್ ಯೂನಿಟ್ ನಮಗೆ ಮೀಟರ್ ಅಂತ ಬರ್ತದ್ರಿ. ಲೆಂತ್ ಯೂನಿಟ್ ನಮಗೆ ಮೀಟರ್ ಅಂತ ಬರ್ತದೆ, ರೈಟ್. ಇಟ್ ಇಸ್ ಮೀಟರ್. ಓಕೆ, ಐ ವಿಲ್ ರೈಟ್ ಇಟ್ ಆಸ್ ಎಂ. ಇದು ಸ್ವಲ್ಪ ಯಾಕೋ ಬರೆಯೋಲ್ದ್ರೆ ಅಡ್ಜಸ್ಟ್ ಮಾಡ್ಕೊಡ್ರಿ. ಓಕೆ, ಟೈಮ್. ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್. ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್. ಸೆಕೆಂಡ್ ಅಂತಂದ್ರೆ ಅದನ್ನ ನಾವು ಎಸ್ ದಾಗ ರಿಪ್ರೆಸೆಂಟ್ ಮಾಡ್ತೀವಿ. ಟೆಂಪರೇಚರ್. ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಕೆಲ್ವಿನ್. ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಕೆಲ್ವಿನ್. ಅದನ್ನ ನಾವು ಕ್ಯಾಪಿಟಲ್ ಕೆ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಇಸ್ ಮೆಜರ್ಡ್ ಇನ್ ಅಂಪಿಯರ್. ಎಲೆಕ್ಟ್ರಿಕ್ ಕರೆಂಟ್ ಇಸ್ ಮೆಜರ್ಡ್ ಇನ್ ಅಂಪಿಯರ್. ಅದನ್ನ ನಾವು ಎ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಲುಮಿನಸ್ ಇಂಟೆನ್ಸಿಟಿ. ಲುಮಿನಸ್ ಇಂಟೆನ್ಸಿಟಿ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾಂಡೆಲಾ. ಕ್ಯಾಂಡೆಲಾ, CANDELA, ಕ್ಯಾಂಡೆಲಾ. ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ CD. It is represented by CD, right? So unit of luminous intensity. Next, amount of substance. Amount of substance is measured in terms of mole, right? MOL is the unit. MOL is the unit, right? So ಇವೇನದಾವ, ಇವೆಲ್ಲ ನಮಗೆ ಯೂನಿಟ್ಸ್ ಅದಾವ್ರಿ, ರೈಟ್. ಅವ್ರ ಯೂನಿಟ್ ಹೆಸರು ಇಲ್ಲದವ, ಸಿಂಬಾಲ್ಸ್ ಇಲ್ಲದವ, ಅದು ಸರಿಯಾಗಿ ಬರೀತಿಲ್ಲ ಅದಕ್ಕೆ. ಓಕೆ, ಮಾಸ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ kg, ಲೆಂತ್ ಇನ್ ಟರ್ಮ್ಸ್ ಆಫ್ ಮಾಸ್, ಟೈಮ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್, ಟೆಂಪರೇಚರ್ ಕೆಲ್ವಿನ್, electric current ampere, luminous intensity candela, amount of substance mole. So you namaga fundamental quantities adavi. These are the fundamental quantities. In supplementary quantities illadav namaga angle mattu solid angle ante. Angle ಅಂದ್ರೆ ಏನ, ಈಗ ಸಪೋಸ್ ನೀವು 2 ಲೈನ್ಸ್ ಇಲ್ಲಿ ತಗೊಂಡ್ರಿ ಅಂತಂದ್ರೆ ಈ 2 ಲೈನ್ಸ್ ನಡುವಿನ ಆಂಗಲ್ ನೀವು ಮೆಜರ್ ಮಾಡ್ಕೊಂಡ್ರೆ ಇದಕ್ಕೆ ಪ್ಲೇನ್ ಆಂಗಲ್ ಅಂತ ಕರೀತಾರೆ. ಆಕ್ಚುಲಿ ಆಂಗಲ್ ಅನ್ನೋಕ್ಕಿಂತನೂ ಇದನ್ನ ಪ್ಲೇನ್ ಆಂಗಲ್ ಅಂತ ಕರಿಬೇಕು ನಾನು. ಪ್ಲೇನ್ ಆಂಗಲ್, ರೈಟ್. ಇಟ್ ಇಸ್ ಕಾಲ್ಡ್ ಪ್ಲೇನ್ ಆಂಗಲ್. Okay, so what is this? What is the unit of this plane angle? ನೋಡ್ರಿ, ಪ್ಲೇನ್ ಆಂಗಲ್ ದಿ ಯೂನಿಟ್ ನಮಗೆ ರೇಡಿಯನ್ ಅಂತೇಳಿ ಬರ್ತದ್ರಿ. The unit of plane angle is radian, right? We call it as RAD. RAD, right? Radian. Unit of RAD.
ಸಾರಿ RAD, ಕರೆಕ್ಟ್. ಇದನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರಿ. ಆಂಗಲ್ ಇಸ್ ಯೂನಿಟ್ ಇಸ್ RAD. ಓಕೆ, ಯೂನಿಟ್ ಆಫ್ ದಿಸ್ ಇಸ್ RAD, ಕರೆಕ್ಟ್. ಇದು ನಮ್ಗೆ ರೇಡಿಯನ್. ನೆಕ್ಸ್ಟ್ ಸಾಲಿಡ್ ಆಂಗಲ್. ಸಾಲಿಡ್ ಆಂಗಲ್ ಅಂತಂದ್ರೆ ನೋಡ್ರಿ, ನೀವು ಇದನ್ನ ಯಾವ ತರ ವಿಚಾರ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಮಗೊಂದು ಫುಟ್ಬಾಲ್ ಅದ ಅಂತ ಇಟ್ಕೊರಿ. ಫುಟ್ಬಾಲ್ ಮೇಲ್ಗಡೆ ನಮಗೆ ಬ್ಲಾಕ್ ವೈಟ್ ಪ್ಯಾಚಸ್ ಇರ್ತಾವ. ಸೊ ಅದ್ರಾಗಿಂದ ಒಂದು ಪ್ಯಾಚ್ ಹಿಡ್ರಿ. ಈಗ ಯಾವ್ದೋ ಒಂದು ಬ್ಲಾಕ್ ಕಲರ್ ಪ್ಯಾಚ್ ನೋಡಿದ್ವಿ ಅಂತ ಇಟ್ಕೊರಿ. ಆ ಬ್ಲಾಕ್ ಪ್ಯಾಚ್ 4 ಕಾರ್ನರ್ ಒಂದೊಂದು ಲೈನ್ಸ್ ನೀವು ಡ್ರಾ ಮಾಡ್ರಿ, ಸೆಂಟ್ರಿಗೆ ಜಾಯಿನ್ ಮಾಡ್ರಿ. ಆ ಲೈನ್ಸ್ ಗಳನ್ನ ಸೆಂಟ್ರಿಗೆ ಜಾಯಿನ್ ಮಾಡ್ರಿ. ಸೊ ಆ 4 ಲೈನ್ಸ್ ನಡುವೆ ಏನ್ ಆಂಗಲ್ ನಮಗೆ ಫಾರ್ಮ್ ಆಗಿರ್ತತಲ್ಲ, ಅದಕ್ಕೆ ಸಾಲಿಡ್ ಆಂಗಲ್ ಅಂತ ಕರೀತಾರೆ. ಸಾಲಿಡ್ ಆಂಗಲ್ ಅಂತ ಕರೀತಾರೆ. ಅಂಡ್ ದ ಯೂನಿಟ್ ಆಫ್ ಸಾಲಿಡ್ ಆಂಗಲ್ ಇಸ್ ಸ್ಟೆರಾಡಿಯನ್. ಸ್ಟೆರಾಡಿಯನ್. ಯೂನಿಟ್ ಆಫ್ ಸಾಲಿಡ್ ಆಂಗಲ್ ಇಸ್ ಸ್ಟೆರಾಡಿಯನ್. ಪ್ಲೇನ್ ಆಂಗಲ್ ಯೂನಿಟ್ ರೇಡಿಯನ್, ಸಾಲಿಡ್ ಆಂಗಲ್ ಯೂನಿಟ್ ಸ್ಟೆರಾಡಿಯನ್, ಕರೆಕ್ಟ್. ಸೊ ದಟ್ ಇಸ್ ಸಾಲಿಡ್ ಆಂಗಲ್. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈ ತರ ಒಂದು ಪ್ಯಾಚ್ ಅದ ಅಂತ ಇಟ್ಕೋರಿ. ಐ ಆಮ್ ಹ್ಯಾವಿಂಗ್ ಅ ಪ್ಯಾಚ್ ಲೈಕ್ ದಿಸ್. ಈ ತರದ 4 ಕಾರ್ನರ್ಸ್ ಇಂದ ಈ ತರ ಸೆಂಟರ್ ಒಳಗೆ ಜಾಯಿನ್ ಮಾಡ್ರಿ. ಇಲ್ಲಿ ಏನ್ ನಮಗೆ ಆಂಗಲ್ ಬರ್ತದಲ್ಲ, ಅದ್ ನಾವು ಸ್ಟೆರಾಡಿಯನ್ ಅಂತ ಕರಿತೀವಿ, ರೈಟ್. ಸೊ ಓಕೆ, ದೀಸ್ ಆರ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್: ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಂಡ್ ದೀಸ್ ಆರ್ ದ ಯೂನಿಟ್ಸ್. ಓಕೆ, ಲೆಟ್ us move on to the next question, next concept now. Okay, dimension of a physical quantity. ನೋಡ್ರಿ, ಡೈಮೆನ್ಷನ್ ಅಂತಂದ್ರೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳ ಪವರ್ ದಾಗ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಆ ಪವರ್ಸ್ ಕನ್ನ ಏನಂತ ಕರೀತಾರಪ್ಪ ಅಂದ್ರೆ ಡೈಮೆನ್ಷನ್ ಅಂತ ಕರೀತಾರೆ. ಇಟ್ ಈಸ್ ಪವರ್ ಆಫ್ ವಿಚ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ರೇಸ್ಡ್. ಇಟ್ ಈಸ್ ಪವರ್ ಟು ವಿಚ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ರೇಸ್ಡ್ ಟು ರೀಪ್ರೆಸೆಂಟ್ ಅ ಫಿಸಿಕಲ್ ಕ್ವಾಂಟಿಟಿ. ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಫಂಡಮೆಂಟಲ್ ಕ್ವಾಂಟಿಟಿಗಳನ್ನು ಯೂಸ್ ಮಾಡ್ತೀವಿ. ಆ ಫಂಡಮೆಂಟಲ್ ಕ್ವಾಂಟಿಟಿಗಳಿಗೆ ನಾವು ಏನ್ ಪವರ್ ಗಳನ್ನು ಕೊಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಡೈಮೆನ್ಷನ್ ಆಫ್ ಫಿಸಿಕ್ಸ್. ಸಾರಿ, ಡೈಮೆನ್ಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಇನ್ ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇದೊಂದು ಎಕ್ಸ್ಪ್ರೆಷನ್ ರೀ. ಇಲ್ಲಿ ನಾವು ಬರಿತೀವಿ, ಯಾವ ತರ ಬರೀಬೇಕು ಅನ್ನೋದನ್ನ ಹೇಳ್ತೀನಿ. ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ಶೋಸ್ ದ ಪವರ್ ಆಫ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಓಕೆ, ಇಲ್ಲಿ ನಮಗೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅದಾವ. ಇವ್ ತರ ಡೈಮೆನ್ಷನ್ಸ್ ಫಸ್ಟ್ ಬರೀ ನಾವು. ಮಾಸ್ ನೋಡ್ರಿ, ಮಾಸ್ ದ ಡೈಮೆನ್ಷನಲ್ ಫಾರ್ಮುಲಾ ನಾವು ಬರೀಬೇಕು m⁻⁴. ಸಾರಿ, m⁻⁴. m⁻⁴ ಅಥವಾ ಸಿಂಪಲ್ ಆಗಿ ನೀವು ಅದನ್ನ m ಅಂತೇಳಿ ಬರೀಬಹುದು. m⁻⁴ ಅನ್ಬಹುದು ಅಥವಾ m ಅಂತ ಬರೀಬಹುದು. ಇದು ಕ್ಯಾಪಿಟಲ್ m ರೀ. ಆಕ್ಚುಲಿ ಇಟ್ ಇಸ್ ಆಕ್ಚುಲಿ ಅ ಕ್ಯಾಪಿಟಲ್ m, ರೈಟ್. So here I will write m, right. This is the fundamental dimensional formula of the fundamental physical quantity, that is mass, correct. Next, dimensional formula of length. ಇದನ್ನ ಕ್ಯಾಪಿಟಲ್ L ದಿಂದ represent ಮಾಡ್ತಾರೆ. It is represented by capital L, correct. Next, time. Time is the fundamental physical quantity T. Dimensional formula ರೇ. ಟೈಮ್ ದ ಡೈಮೆನ್ಷನಲ್ ಫಾರ್ಮುಲಾ ನಮಗೆ ಟಿ ಅಂತ ಬರ್ತದೆ. ಇದು m⁻⁴, ಇದು l⁻⁴, ಇದು t⁻⁴. ಎಲೆಕ್ಟ್ರಿಕ್ ಕರೆಂಟ್ ದ ಡೈಮೆನ್ಷನಲ್ ಫಾರ್ಮುಲಾ ಎ ಅಂತ ಬರ್ತದ್ರಿ. ಎ, ಕ್ಯಾಪಿಟಲ್ ಎ, a⁻⁴ ಅಂತ ನೀವು ಅನ್ಕೋಬಹುದು. ವಿ ಕ್ಯಾನ್ ರೈಟ್ ಇಟ್ ಆಸ್ a⁻⁴. ಟೆಂಪರೇಚರ್. ಟೆಂಪರೇಚರ್ ಏನು ಡೈಮೆನ್ಷನಲ್ ಫಾರ್ಮುಲಾ k⁻⁴ ರೀ. ಟೆಂಪರೇಚರ್ ದ ಡೈಮೆನ್ಷನಲ್ ಫಾರ್ಮುಲಾ k⁻⁴. ನೋಡ್ರಿ, ಟಿ ಅಲ್ಲ, ಟಿ ಅಂದ್ರೆ ಅದ ಟೈಮ್ ದ ಡೈಮೆನ್ಷನಲ್ ಫಾರ್ಮುಲಾ. ಟೆಂಪರೇಚರ್ ದ ಡೈಮೆನ್ಷನಲ್ ಫಾರ್ಮುಲಾ k⁻⁴ ಅಂತ ಇರುತ್ತೆ. ಫ್ರೀಕ್ವೆನ್ಸಿ ನೋಡ್ರಿ, ಈಗ ಫ್ರೀಕ್ವೆನ್ಸಿ ಆಕ್ಚುಲಿ ಇದು ನಮಗೆ ಫ್ರೀಕ್ವೆನ್ಸಿ ಅಂತಂದ್ರೆ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಟೈಮ್ ರೀ. ಫ್ರೀಕ್ವೆನ್ಸಿ ಮೀನ್ಸ್ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಟೈಮ್, ರೈಟ್. ಹಿಯರ್ ಐ ವಿಲ್ ರೈಟ್ ಫ್ರೀಕ್ವೆನ್ಸಿ ಮೀನ್ಸ್ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಟೈಮ್. ರೆಸಿಪ್ರೋಕಲ್ ಆಫ್ ಟೈಮ್ ಅಂತಂದ್ರೆ ಇದ್ರದ್ದು ಯೂನಿಟ್ ನ ಪರ್ ಸೆಕೆಂಡ್ ಅಂತ ಬರೀಬಹುದ್ರಿ. ಪರ್ ಸೆಕೆಂಡ್, ಯಾಕಂದ್ರೆ 1/ಟೈಮ್ ಅದ, ರೈಟ್. ಸೊ ಪರ್ ಸೆಕೆಂಡ್ ಅಂದ್ರೆ ಈಗ ಇದ್ರ ಡೈಮೆನ್ಷನ್ ಏನಾಗ್ತದ್ರಿ, ಇದ್ರ ಡೈಮೆನ್ಷನ್ ನಂಗೆ t⁻⁻1 ಆಗ್ತದೆ. ಯಾಕಂದ್ರೆ ಸೆಕೆಂಡ್ ಅಂದ್ರೆ ಇಟ್ ಇಸ್ ಯೂನಿಟ್ ಆಫ್ ಟೈಮ್. ಯೂನಿಟ್ ಆಫ್ ಟೈಮ್. ಸೊ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಅಂದ್ರೆ ಫ್ರೀಕ್ವೆನ್ಸಿ. ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಅಂದ್ರೆ ಫ್ರೀಕ್ವೆನ್ಸಿ. ಸೊ ಇದು ನಿಮಗೆ ಗೊತ್ತಿರಬಹುದು. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1/ಟೈಮ್ ಪೀರಿಯಡ್ ಅಥವಾ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 1/ಫ್ರೀಕ್ವೆನ್ಸಿ, ಕರೆಕ್ಟ್. ಸೊ ಹೀಗಾಗಿ ಫ್ರೀಕ್ವೆನ್ಸಿ ಅಂದ್ರೆ 1/ಟೈಮ್, ಟೈಮ್ ಯೂನಿಟ್ ಸೆಕೆಂಡ್ ಇರ್ತದೆ. ಸೊ ಇದು 1/ಟೈಮ್ ಇರೋದ್ರಿಂದ s⁻⁻1 ಡೈಮೆನ್ಷನಲ್ ಫಾರ್ಮುಲಾ t⁻⁻1 ಬರ್ತದ್ರಿ. ಸೊ ಫ್ರೀಕ್ವೆನ್ಸಿ ದ ಡೈಮೆನ್ಷನಲ್ ಫಾರ್ಮುಲಾ, ಫ್ರೀಕ್ವೆನ್ಸಿ ಏನ್ ಫಂಡಮೆಂಟಲ್ ಕ್ವಾಂಟಿಟಿ ಅಲ್ಲ, t⁻⁻1. t⁻⁻1, ಕರೆಕ್ಟ್. ಇಲ್ಲಿ ಕೆಳಗಡೆ ಬರ್ತೀನಿ, ಅದನ್ನ ನೋಡ್ಕೊಂಡ್ಬಿಟ್ರಿ. ಇದಕ್ಕೋ ಸ್ವಲ್ಪ ಟೇಬಲ್ ಹಾಕಿರೋದ್ರಿಂದ ಅದು ಬರ್ತಿಲ್ಲ ಅಂತ ಅನಿಸ್ತದೆ. ಓಕೆ, ಸೊ ದೀಸ್ ಆರ್ ದ ಡೈಮೆನ್ಷನಲ್ ಫಾರ್ಮುಲಾಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಇನ್ ಲೆಟ್ us go for the real understanding of this concept. How to write unit and dimensional formula. ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾ ಒಂದು ಅರ್ಥ ಮಾಡ್ಕೋರಿ. ನೀವು ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕಿತ್ತಂತಂದ್ರೆ ನಿಮ್ಗೆ ಆ ಯಾವ ಫಿಸಿಕಲ್ ಕ್ವಾಂಟಿಟಿ ಯೂನಿಟ್ ಮತ್ತು ಡೈಮೆನ್ಷನ್ ನೀವು ಬರೆಯೋದ್ರಿ, ಅದರದ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಯು ಶುಡ್ ನೋ ದ ಫಾರ್ಮ್. ಯಾವುದೇ ಫಾರ್ಮುಲಾ ಇರಲಿ, ಆ ಕ್ವಾಂಟಿಟಿ ಇರುವಂತ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಓಕೆ, ಈಗ ನೋಡ್ರಿ, ಇವು ಸ್ಟಾರ್ಟಿಂಗ್ ಅಂತೂ ಇವೆಲ್ಲ ಕಾಮನ್ ಅದಾವ್ರಿ.
ಸೊ ನೋಡ್ರಿ ಏರಿಯಾ ಏರಿಯಾ ಅಂತಂದ್ರೆ ನಾವು ಏನಂತ ಬರಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಏರಿಯಾ ಒಂದ್ ಸೆಕೆಂಡ್ ಏರಿಯಾ ಅಂತಂದ್ರೆ ನೋಡ್ರಿ ವಿ ರೈಟ್ ಇಟ್ ಲೈಕ್ ದಿಸ್ ಏರಿಯಾ ಅಂತ ಈಗ ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೆ ನಾವು ಏನಂತ ಬರಿತೀವ್ರಿ ಏರಿಯಾ ಆಫ್ ರೆಕ್ಟಾಂಗಲ್ ವಿ ರೈಟ್ ಇಟ್ ಆಸ್ ಲೆಂತ್ ಇಂಟು ಬ್ರೆಡ್ ಏರಿಯಾ ಆಫ್ ರೆಕ್ಟಾಂಗಲ್ ವಿಲ್ ರೈಟ್ ಇಟ್ ಆಸ್ ಲೆಂತ್ ಇಂಟು ಬ್ರೆಡ್ ಒಂದೇ ಸೆಕೆಂಡ್ something is wrong here ಓಕೆ ಇರ್ಲಿ ನೋಡ್ರಿ ಏರಿಯಾ ಅಂತಂದ್ರೆ ವಿ ರೈಟ್ ಇಟ್ ಆಸ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ is equal to ನಾವು ರೆಕ್ಟಾಂಗಲ್ ಏರಿಯಾ ನಾವು ಏನಂತ ಬರಿತೀವ್ರಿ ವಾಟ್ ಡು ವಿ ರೈಟ್ ಏರಿಯಾ ಆಫ್ ರೆಕ್ಟಾಂಗಲ್ ಅಸ್ ಓಕೆ ಇಲ್ಲಿ ಬರೋಣ ನೋಡ್ರಿ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಏರಿಯಾ ಆಫ್ ರೆಕ್ಟಾಂಗಲ್ ನಾವು ಏನಂತ ಬರಿತೀವಿ ವಿ ರೈಟ್ ಇಟ್ ಆಸ್ ಲೆಂತ್ ಇಂಟು ಬ್ರೆಡ್ ಕರೆಕ್ಟ್ ಏರಿಯಾ ಆಫ್ ರೆಕ್ಟಾಂಗಲ್ ವಿ ರೈಟ್ ಇಟ್ ಆಸ್ ಲೆಂತ್ ಇಂಟು ಬ್ರೆಡ್ ಕರೆಕ್ಟ್ ಸೊ ಲೆಂತ್ ಅಂದ್ರೆ ಎಲ್ ಬ್ರೆಡ್ತ್ ಅಂತಂದ್ರೆ ಬಿ ಲೆಂತ್ ಎತ್ರೊಳಗೆ ಮೆಜರ್ ಮಾಡ್ತೀವಿ ಮೀಟರ್ ಬ್ರೆಡ್ತ್ ಎತ್ರೊಳಗೆ ಮೆಜರ್ ಮಾಡ್ತೀವಿ ಮೀಟರ್ ರೈಟ್ ಸೊ ಮೀಟರ್ ಇಂಟು ಮೀಟರ್ ನಂಗೆ ಮೀಟರ್ ಸ್ಕ್ವೇರ್ ಆಗ್ತದ್ರಿ ಸೊ ಏರಿಯಾದ ಯೂನಿಟ್ ನಂಗೆ ಏನ್ ಬಂತು ಏರಿಯಾದ ಯೂನಿಟ್ ನಂಗೆ ಮೀಟರ್ ಸ್ಕ್ವೇರ್ ಬಂತು ಹಿಂಗೆ ನಾವು ಯೂನಿಟ್ ಅನ್ನು ಬರಿಬೇಕು ಈ ತರ ಡೈಮೆನ್ಷನ್ ಯಾವ ತರ ಬರಿಬೇಕು ನೋಡ್ರಿ ಇದು ಎಂ ಅಂದ್ರೆ ಮಾಸ್ ಅಲ್ಲ ಎಂ ಅಂದ್ರೆ ಮೀಟರ್ ಅದು ಇದು ಯೂನಿಟ್ ಬರ್ದಿವಿ ನಾವು ವಾಟ್ ಇಸ್ ದಿಸ್ ಇಸ್ ಯೂನಿಟ್ ಕರೆಕ್ಟ್ ಇದು ಯೂನಿಟ್ ಅದರಿ ಸೊ ಯೂನಿಟ್ ಒಳಗೆ ಎಂ ಅಂದ್ರೆ ಏನ್ರಿ ಇಟ್ ಇಸ್ ಯೂನಿಟ್ ಆಫ್ ಲೆಂತ್ ಮೀಟರ್ ಅದು ಕರೆಕ್ಟ್ ಸೊ ಇದು ಯೂನಿಟ್ ಆಫ್ ಲೆಂತ್ ಇರೋದ್ರಿಂದ ಮೀಟರ್ ಸ್ಕ್ವೇರ್ ಇರೋದ್ರಿಂದ ಈ ತರ ಡೈಮೆನ್ಷನ್ ಎಲ್ ಸ್ಕ್ವೇರ್ ಅಂತ ಬರಿತೀವಿ ಸೊ ಡೈಮೆನ್ಷನ್ ಆಫ್ ಏರಿಯಾ ನಂಗೆ ಏನಾಗ್ತದ್ರಿ ಎಲ್ ಸ್ಕ್ವೇರ್ ಅದನ್ನ ನೀವು ಎಲ್ ಸ್ಕ್ವೇರ್ ಅಂತ ಹೇಳಿ ಬರಿಬಹುದು ಅಥವಾ ಅದನ್ನ ನೀವು ಹಿಂಗೂ ಬರಿಬಹುದು ನೋಡ್ರಿ ಮಾಸ್ ರೇಸ್ ಟು 0 ಎಲ್ ರೇಸ್ ಟು 2 ಮತ್ತು ಟಿ ರೇಸ್ ಟು 0 ಈ ತರನು ನೀವು ಬರಿಬಹುದು ಅದನ್ನ ಲೈಕ್ ದಿಸ್ ಆಲ್ಸೋ ಯು ಕ್ಯಾನ್ ರೈಟ್ ಇಟ್ m0 ಎಲ್ ಸ್ಕ್ವೇರ್ t0 ಈ ತರನು ನೀವು ಬರಿಬಹುದು ಓಕೆ ದಿಸ್ ಇಸ್ ಏರಿಯಾ ನೆಕ್ಸ್ಟ್ ಇದು ಫಸ್ಟ್ ಒನ್ ಆಯ್ತು ನೆಕ್ಸ್ಟ್ ವಾಲ್ಯೂಮ್ ದ ಡೈಮೆನ್ಷನ್ ಯಾವ ತರ ಬರಿಬೇಕು ಹೌ ಟು ರೈಟ್ ದ ಡೈಮೆನ್ಷನ್ ಆಫ್ ವಾಲ್ಯೂಮ್ ಸಿ ವಾಲ್ಯೂಮ್ ಅಂತಂದ್ರೆ ಇದರದ್ದು ಫಾರ್ಮುಲಾ ನಮಗೆ ಬರ್ತದೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ದಿಸ್ ಇಸ್ ವಾಲ್ಯೂಮ್ ಕರೆಕ್ಟ್ ದಿಸ್ ಇಸ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಸೊ ಇದನ್ನ ಬರಿತೀನಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ವಾಲ್ಯೂಮ್ ಸಾರಿ ಇಂಟು ಹೈಟ್ ಅಂತ ಬರಿತೀನಿ ಇಂಟು ಹೈಟ್ ಕರೆಕ್ಟ್ ಇಂಟು ಹೈಟ್ ನೆಕ್ಸ್ಟ್ ಲೆಂತ್ ಇಸ್ ಮೆಜರ್ಡ್ ಇನ್ ಮೀಟರ್ ಬ್ರೆಡ್ತ್ ಇಸ್ ಮೆಜರ್ಡ್ ಇನ್ ಮೀಟರ್ ಹೈಟ್ ಇಸ್ ಮೆಜರ್ಡ್ ಇನ್ ಮೀಟರ್ ಸೊ ಮೀಟರ್ ಇದೇನಾಗ್ತದ್ರಿ ಮೀಟರ್ ಕ್ಯೂಬ್ ರೈಟ್ ಸೊ ದಿಸ್ ಇಸ್ ದ ಯೂನಿಟ್ ಆಫ್ ವಾಲ್ಯೂಮ್ ದ ಯೂನಿಟ್ ನಮಗೆ ಬಂತ ಮೀಟರ್ ಕ್ಯೂಬ್ ಅಂತ ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಮೀಟರ್ ಕ್ಯೂಬ್ ವಾಟ್ ಇಸ್ ದ ಡೈಮೆನ್ಷನ್ ದೆನ್ ಡೈಮೆನ್ಷನ್ ಏನ್ರಿ ನೋಡ್ರಿ ಈಗ ಇತರ ಡೈಮೆನ್ಷನ್ ನ ಬರಿಬಹುದು ಯೂನಿಟ್ ನಂಗೆ ಯಾವ್ದದ ಮೀಟರ್ ಅದ ಮೀಟರ್ ಕ್ಯೂಬ್ ಅದ ಮೀಟರ್ ಅಂದ್ರೆ ಇದು ಎತ್ರದ ಯೂನಿಟ್ ರೀ ಲೆಂತ್ ಯೂನಿಟ್ ರೀ ಅದಕ್ಕೆ ಲೆಂತ್ ರೇಸ್ ಟು 3 ಅಂತ ಬರಿಬೇಕು ನಾ ಲೆಂತ್ ರೇಸ್ ಟು 3 ಈಗ ನೋಡ್ರಿ ಇಲ್ಲಿ ಯಾಕೆ ನಾವು m0 t0 ಬರ್ಕೊಂಡ್ವಿ ಯಾಕಂದ್ರೆ ಇಲ್ಲಿ ನೋಡ್ರಿ ಕೆಜಿ ಅಂತೇಳಿ ಒಂದು ಯೂನಿಟ್ ಇಲ್ಲ ಸೆಕೆಂಡ್ ಅಂತೇಳಿ ಒಂದು ಯೂನಿಟ್ ಇಲ್ಲ ಹಿಂಗಾಗಿ ನಾವು m ರೇಸ್ ಟು 0 t ರೇಸ್ ಟು 0 ಮಾಸದ ಯೂನಿಟ್ ಇಲ್ಲ ಟೈಮ್ದು ಯೂನಿಟ್ ಇಲ್ಲ ಬರೀ ಲೆಂತ್ ಯೂನಿಟ್ ಅದ ಅದಕ್ಕೆ ನಾವು ಈ ತರ ಬರೀತೀವಿ ಓಕೆ ಇಲ್ಲೂ ಕೂಡ ನೋಡ್ರಿ ಬರೀ ಲೆಂತ್ ಮಾತ್ರ ಯೂನಿಟ್ ಅದ ಹಿಂಗಾಗಿ ಇದನ್ನ ಡೈಮೆನ್ಷನ್ ನೀವು ಈ ತರನು ಬರಿಬಹುದು ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಆಲ್ಸೋ m ರೇಸ್ ಟು 0 l ರೇಸ್ ಟು 3 t ರೇಸ್ ಟು 0 ನೀವು ಹಿಂಗೂ ಬರಿಬಹುದು ಇದನ್ನ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಆಲ್ಸೋ ಸೊ ದಿಸ್ ಇಸ್ ದ ಡೈಮೆನ್ಷನ್ ದಿಸ್ ಇಸ್ ದ ಯೂನಿಟ್ ಆಫ್ ವಾಲ್ಯೂಮ್ ದಿಸ್ ಇಸ್ ದ ಡೈಮೆನ್ಷನ್ ಆಫ್ ದ ವಾಲ್ಯೂಮ್ ಸೊ ನಮಗೆ ಫಾರ್ಮುಲಾ ಒಂದು ಗೊತ್ತಿದ್ರೆ ನಾ ಯೂನಿಟ್ ಬರಿಬಹುದು ನಾ ಡೈಮೆನ್ಷನ್ ಬರಿಬಹುದು ವಿ ಕ್ಯಾನ್ ರೈಟ್ ಯೂನಿಟ್ ಆಲ್ಸೋ ವಿ ಕ್ಯಾನ್ ರೈಟ್ ಡೈಮೆನ್ಷನ್ ಆಲ್ಸೋ ಕರೆಕ್ಟ್ ಓಕೆ ಸೊ ಈಗ ನಾವು ಇಲ್ಲಿ ಏರಿಯಾದ ಡೈಮೆನ್ಷನ್ ನಾವು ಬರ್ದ್ವಿ ವಿ ಹ್ಯಾವ್ ರಿಟನ್ ದ ಡೈಮೆನ್ಷನ್ಸ್ ಆಫ್ ಏರಿಯಾ ಕರೆಕ್ಟ್ ಸೊ ಏರಿಯಾದ ನಾವು ಡೈಮೆನ್ಷನ್ ಬರ್ದಿವಿ ನಮಗೆ ಡೈಮೆನ್ಷನ್ ಆಫ್ ಏರಿಯಾ ಏನ್ ಬಂತಪ್ಪ ಅಂತಂದ್ರೆ m ರೇಸ್ ಟು 0 l ರೇಸ್ ಟು 2 m ರೇಸ್ ಟು 0 l ರೇಸ್ ಟು 2 t ರೇಸ್ ಟು 0 ಕರೆಕ್ಟ್ ಇದ್ಯಾಕೋ ಸರಿ ಬರತ್ತಿಲ್ರಿ ಇರ್ಲಿ ನಾವು ಡೈರೆಕ್ಟ್ಲಿ ಆಗಲೇ ಯಾವ ತರ ಬರ್ದಿದ್ವಿ ಹಂಗೆ ಬರೋಣ ಓಕೆ ನಾವು ನೋಡ್ರಿ ಏರಿಯಾ ವಾಲ್ಯೂಮ್ ಸ್ಪೀಡ್ ಅಥವಾ ವೆಲಾಸಿಟಿ ಡೆನ್ಸಿಟಿ ಏರಿಯಾ ವಾಲ್ಯೂಮ್ ಸ್ಪೀಡ್ ಆಫ್ ವೆಲಾಸಿಟಿ ಅಥವಾ ಡೆನ್ಸಿಟಿ ಓಕೆ ಈಗ ನಂಗೆ ಇಲ್ಲೇ ಥರ್ಡ್ ಕ್ವಾಂಟಿಟಿ ನಮ್ಗೆ ಏನದ ಏರಿಯಾ ವಾಲ್ಯೂಮ್ ಅದಾಗಿದ್ಮೇಲೆ ನಮಗೆ ಸ್ಪೀಡ್ ಅಂತದ ಸ್ಪೀಡ್ ಅಥವಾ ವೆಲಾಸಿಟಿ ಓಕೆ ಸ್ಪೀಡ್ ಆರ್ ವೆಲಾಸಿಟಿ ನೋಡ್ರಿ ಡಿಫ್ರೆನ್ಸ್ ಎಷ್ಟದ ಸ್ಪೀಡ್ ಮತ್ತು ವೆಲಾಸಿಟಿ ಡಿಫ್ರೆನ್ಸ್ ಎಷ್ಟದ ಸ್ಪೀಡ್ ಅಂದ್ರೆ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ರೈಟ್ ಇಟ್ ಹ್ಯಾಸ್ ನೋ ಡೈರೆಕ್ಷನ್ ವೆಲಾಸಿಟಿ ಅಂದ್ರೆ ಇಟ್ ಇಸ್ ವೆಕ್ಟರ್ ಕ್ವಾಂಟಿಟಿ ಇಟ್ ಹ್ಯಾಸ್ ಡೈರೆಕ್ಷನ್ ಸೊ ಇದು ನಾನು ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಬರಿತೀನಿ ವೆಲಾಸಿಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಬರಿತೀವಿ ಸ್ಪೀಡ್ ಮೀನ್ಸ್ ಡಿಸ್ಟೆನ್ಸ್ ಬೈ ಟೈಮ್ ವೆಲಾಸಿಟಿ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಡಿಸ್ಟೆನ್ಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ ಡಿಸ್ಪ್ಲೇಸ್ಮೆಂಟ್ ಇಸ್ ವೆಕ್ಟರ್ ಕ್ವಾಂಟಿಟಿ
ಓಕೆ, ನಮಗೆ ಫಾರ್ಮುಲಾ ಗೊತ್ತಾಯ್ತು. ಏನಿತ್ರದ ಯೂನಿಟ್ ರೀ? ಡಿಸ್ಟೆನ್ಸ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೀಟರ್, ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೀಟರ್, ಟೈಮ್ ಸೆಕೆಂಡ್ ಒಳಗೆ ಮೆಜರ್ ಮಾಡ್ತೀವಿ. ಸೊ ಯೂನಿಟ್ ಏನ್ ಬಂತ? ಮೀಟರ್ ಪರ್ ಸೆಕೆಂಡ್ ಅಂತ ಯೂನಿಟ್ ಬಂತ್ರಿ, ಮೀಟರ್ ಪರ್ ಸೆಕೆಂಡ್, ರೈಟ್. ಈಗ ಇತರ ಡೈಮೆನ್ಷನ್ ಏನಾಗ್ಬೇಕ ನೋಡ್ರಿ, ಇತರ ಡೈಮೆನ್ಷನ್ ನ ಬರೀತೀನಿ ನೋಡ್ರಿ. ಮೀಟರ್ ಅಂದ್ರೆ ಇದು ಯೂನಿಟ್ ಆಫ್ ಲೆಂತ್ ರೀ. ಇಸ್ ದರ್ ಎನಿ ಯೂನಿಟ್ ಆಫ್ ಮಾಸ್ ಹಿಯರ್? ಕೆಜಿ ಅಂತ ಹೇಳಿ ಏನಿರೋದ? ಇಲ್ಲ. ಅದಕ್ಕೆ ಇದನ್ನ ಬರೀಬಹುದ m⁻0, m⁻0, l⁻1, t⁻−1. ನೋಡ್ರಿ, ಸೆಕೆಂಡ್ ರೇಸ್ ಟು -1 ಇರೋದ್ರಿಂದ ನಾ ಟೈಮ್ ದ ಪವರ್ ನ -1 ಅಂತ ಕೊಡ್ತೀನಿ. ಕರೆಕ್ಟ್? ಹಿಂಗ ನಾವು ಡೈಮೆನ್ಷನ್ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್ ಡೆನ್ಸಿಟಿ. ಕರೆಕ್ಟ್, ಡೆನ್ಸಿಟಿ. ಸೊ ಡೆನ್ಸಿಟಿ ಅಂತಂದ್ರೆ ಮೊದಲು ಡೆನ್ಸಿಟಿದ ಫಾರ್ಮುಲಾ ಬರೀರಿ. ಡೆನ್ಸಿಟಿದ ಫಾರ್ಮುಲಾ ಏನ್ರಿ? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಫಾರ್ಮುಲಾಸ್ ಅಂತೂ ನೆನ್ಪಿರ್ಲೇಬೇಕ್ರಿ, ಅದಕ್ಕೇನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಫಾರ್ಮುಲಾ ನೆನ್ಪಿಟ್ಕೊಳಕಬೇಕು. ಡೆನ್ಸಿಟಿ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ ನೋಡ್ರಿ, ಯೂನಿಟ್ ಆಫ್ ಮಾಸ್ ಏನ? ಕೆಜಿ. ಯೂನಿಟ್ ಆಫ್ ವಾಲ್ಯೂಮ್ ಏನ್ರಿ? ಮೀಟರ್ ಕ್ಯೂಬ್. ಆಗಲೇ ನಾವು ಇಲ್ಲೇ ಬರ್ದೇವೆ, ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಮೀಟರ್ ಕ್ಯೂಬ್. ಸೊ ಹಿಂಗಾಗಿ ಡೆನ್ಸಿಟಿದ ಯೂನಿಟ್ ನಂಗೆ ಏನ್ ಬಂತು? ನಂಗೆ ಡೆನ್ಸಿಟಿದ ಯೂನಿಟ್ ಬಂತ ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಹೇಳಿ. ಕರೆಕ್ಟ್. ಇದನ್ನ ನಾ ಈಗ ಡೈಮೆನ್ಷನ್ ಏನಂತ ಬರೀಬಹುದು ನೋಡ್ರಿ? ಕೆಜಿ ಅಂದ್ರೆ ಇಟ್ ಇಸ್ ಯೂನಿಟ್ ಆಫ್ ಮಾಸ್ ಅದ್ರ ರೇಸ್ ಟು 1 ಅದ, ಹಿಂಗಾಗಿ m⁻1 ಅಂತ ಬರೀತೀನಿ. ಮೀಟರ್ ಇಸ್ ಯೂನಿಟ್ ಆಫ್ ಲೆಂತ್, ಅದ್ರ ರೇಸ್ ಟು -3 ಅದ, ಸೊ l⁻−3. ದೇರ್ ಇಸ್ ನೋ ಯೂನಿಟ್ ಆಫ್ ಟೈಮ್, ಹಿಂಗಾಗಿ ಇದನ್ನ t⁻0 ಅಂತ ಬರೀತೀನಿ. ಟೈಮ್ ದ ಯೂನಿಟ್ ಇಲ್ಲಲ್ಲೇ. ಕರೆಕ್ಟ್. ಸೊ ದಿಸ್ ಇಸ್ ದ ಡೈಮೆನ್ಷನ್ ಆಫ್ ಡೆನ್ಸಿಟಿ. ಕರೆಕ್ಟ್. ಇನ್ನು ನೆಕ್ಸ್ಟ್ ವಿಲ್ ಸಿ ನೆಕ್ಸ್ಟ್ ಡೆನ್ಸಿಟಿ ಆಯ್ತಾ. ಈ ಕಡೆ ನಮ್ಗೆ ಏನದ ನೋಡ್ರಿ? ಎಕ್ಸಲರೇಷನ್, ಫೋರ್ಸ್, ಪವರ್, ವರ್ಕ್, ರೈಟ್. ಈಗ ಇದರದ ಡೈಮೆನ್ಷನ್ಸ್ ಗಳನ್ನ ನಾವು ಬರೀಬೇಕು. ಓಕೆ, ಲೆಟ್ ಅಸ್ ರೈಟ್ ದ ಡೈಮೆನ್ಷನ್ಸ್ ಆಫ್ ದಿಸ್. ಓಕೆ, ಇಲ್ಲೇ ಬರೆದು ಬಿಡೋಣ. ಈಗ ನೋಡ್ರಿ, ಎಕ್ಸಲರೇಷನ್ ಅಂತಂದ್ರೆ ನಾವು ಇದನ್ನ ಬರೀತೇವೆ. ಎಕ್ಸಲರೇಷನ್ ಮೀನ್ಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅಂದ್ರೆ ಇದು ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇದು ಎಕ್ಸಲರೇಷನ್ ಫಾರ್ಮುಲಾ. ವೆಲಾಸಿಟಿ ಯೂನಿಟ್ ನಮ್ಗೆ ಆಗಲೇ ಏನ್ ಬಂದೈತ್ರಿ? ಮೀಟರ್ ಪರ್ ಸೆಕೆಂಡ್, ರೈಟ್, ಡಿವೈಡೆಡ್ ಬೈ ಟೈಮ್ ಯೂನಿಟ್ ಏನ? ಸೆಕೆಂಡ್. ಇದು ಸೆಕೆಂಡ್ ಮೇಲ್ಗಡೆ ಬಂತಪ್ಪ ಅಂದ್ರೆ ಇದು ನಂಗೆ ಏನಾಗ್ತದ್ರಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ಹಂಗಾದ್ರೆ ಎಕ್ಸಲರೇಷನ್ ಡೈಮೆನ್ಷನ್ ನನ್ಗೆ ಏನ್ ಬರ್ತದ್ರಿ ನೋಡ್ರಿ? ಇಲ್ಲಿ ಕೆಜಿ ಅಂತ ಯೂನಿಟ್ ಇಲ್ಲ, ಅದಕ್ಕೆ ನಾವು ಮಾಸದ ಏನು ಯೂನಿಟ್ ಇರದೇ ಇರೋದ್ರಿಂದ m⁻0 ಅಂತ ಬರೀಬೇಕು. ಮೀಟರ್ ರೇಸ್ ಟು 1 ಇರೋದ್ರಿಂದ ಲೆಂತ್ ರೇಸ್ ಟು 1, ಆಮೇಲೆ ಸೆಕೆಂಡ್ ರೇಸ್ ಟು -2 ಇರೋದ್ರಿಂದ ಟೈಮ್ ರೇಸ್ ಟು -2. ಕರೆಕ್ಟ್. ಇದು ಎಕ್ಸಲರೇಷನ್ ಯೂನಿಟ್ ಮತ್ತು ಡೈಮೆನ್ಷನ್. ಎಕ್ಸಲರೇಷನ್ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಡೈಮೆನ್ಷನ್ m⁻, l⁻, t⁻². ಓಕೆ, ವಾಟ್ ನೆಕ್ಸ್ಟ್? ಫೋರ್ಸ್. ನೋಡ್ರಿ, ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಇದು 100% ನೆನ್ಪಿಟ್ಕೋರಿ. ಬೇರೆ ಬೇರೆ ಯಾವ್ದೋ ಫಿಸಿಕಲ್ ಕ್ವಾಂಟಿಟೀಸ್ ಬರೀಬೇಕಾದ್ರೆ ಫೋರ್ಸ್ ಹೆಲ್ಪ್ ತಗೊಂಡು ನಾವು ಬಹಳಷ್ಟು ಬರೀಬಹುದು. ಓಕೆ, ಸೊ ಫೋರ್ಸ್ ಫಂಡಮೆಂಟಲ್ ಫಾರ್ಮುಲಾ ಏನ್ರಿ? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಸರ್, ಫೋರ್ಸ್ ಯೂನಿಟ್ ನಮ್ಗೆ ಆಲ್ರೆಡಿ ಗೊತ್ತದ್ರಿ, ನ್ಯೂಟನ್ ಅಂತ ಹೇಳಿ. ಮತ್ತೆ ನ್ಯೂಟನ್ ಅನ್ನೋದನ್ನ ಇಟ್ಕೊಂಡು ನೀವು ಡೈಮೆನ್ಷನ್ ಹೆಂಗ್ ಬರೋದು? ಅದು ನಮಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಫೋರ್ಸ್ ಯೂನಿಟ್ ಅನ್ನು ಸ್ವಲ್ಪ ನಾವು ಬೇರೆ ಟೈಪ್ ಬರೀತೀವಿ. ನೋಡ್ರಿ, ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಯೂನಿಟ್ ಏನ್ರಿ? ಕೆಜಿ. ಎಕ್ಸಲರೇಷನ್ ಯೂನಿಟ್ ಏನ? ಇಲ್ಲಿ ಅದ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈಗ ಈ ಯೂನಿಟ್ ಯೂಸ್ ಮಾಡ್ಕೊಂಡು ನೀವು ಡೈಮೆನ್ಷನ್ ಈಸಿಲಿ ಬರೀಬಹುದು. ಓಕೆ, ಫೋರ್ಸ್ ಯೂನಿಟ್ ನಿಮಗೆ ಬಂತು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ. ಈಗ ಇದ್ರ ಡೈಮೆನ್ಷನ್ ನ ಏನಂತ ಬರೀಬಹುದು ನೋಡ್ರಿ? ಕೆಜಿ ರೇಸ್ ಟು 1 ಅಂದ್ರೆ ಮಾಸ್ ರೇಸ್ ಟು 1, ಮೀಟರ್ ರೇಸ್ ಟು 1 ಅಂದ್ರೆ ಲೆಂತ್ ರೇಸ್ ಟು 1, ಸೆಕೆಂಡ್ ರೇಸ್ ಟು -2, ಟೈಮ್ ರೇಸ್ ಟು -2. ಈ ತರ ನಾವು ಡೈಮೆನ್ಷನ್ ಬರೀಬೇಕು. ಸೊ ದೀಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಫೋರ್ಸ್. ಸೊ ಫೋರ್ಸ್ ಡೈಮೆನ್ಷನ್ ನೆನ್ಪಿಟ್ಕೋರಿ, m1 l1 t⁻², m1 l1 t⁻². ಓಕೆ, ಎಕ್ಸಲರೇಷನ್ ಆಯ್ತಾ, ಫೋರ್ಸ್ ಆಯ್ತು. ಪವರ್ ಹೋಗಿಂತ ಮುಂಚೆ ವರ್ಕ್ ಬರೆಯೋಣ, ಆಮೇಲೆ ಪವರ್ ಬರೆಯೋಣ. ಓಕೆ, ವರ್ಕ್ ನೋಡ್ರಿ. ವರ್ಕ್ ಫಾರ್ಮುಲಾ ಏನ್ರಿ? ವರ್ಕ್ ಫಾರ್ಮುಲಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಎಕ್ಸಲರೇಷನ್ ವೆಕ್ಟರ್ ಕ್ವಾಂಟಿಟಿ, ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ, ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ. ವರ್ಕ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ರೈಟ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಯೂನಿಟ್ ನಾವು ಆಲ್ರೆಡಿ ಬರ್ದೀವಿ, ಏನದ? ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಫೋರ್ಸ್ ಯೂನಿಟ್. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ನಂಗೆ ಮೀಟರ್ ಬರ್ತದ್ರಿ. ಕರೆಕ್ಟ್. ಸೊ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಯೂನಿಟ್ಸ್ ಏನ್ ಬರ್ದಿವಿ. ಈಗ ನಂಗೆ ಫೈನಲ್ ಯೂನಿಟ್ ಏನ್ ಬರ್ತದ್ರಿ ವರ್ಕ್ ಅದ? ಕೆಜಿ ಮೀಟರ್ ಇಂಟು ಮೀಟರ್ ಸ್ಕ್ವೇರ್, ಸೆಕೆಂಡ್ ರೇಸ್ ಟು -2. ಇದು ವರ್ಕ್ ಯೂನಿಟ್ ಬಂತು. ಏನು ಡೈಮೆನ್ಷನ್ ಬರೀರಿ ನೋಡ್ರಿ? ವರ್ಕ್ ಡೈಮೆನ್ಷನ್ ಬರಿಬೇಕಾದ್ರೆ ಇಲ್ಲಿ ಕೆಜಿ ರೇಸ್ ಟು 1 ಇರೋದ್ರಿಂದ ನಾ ಮಾಸ್ ರೇಸ್ ಟು 1 ಬರಿತೀನಿ. ಮೀಟರ್ ಸ್ಕ್ವೇರ್ ಇರೋದ್ರಿಂದ ನಾ ಎಲ್ ಸ್ಕ್ವೇರ್ ಅಂತ ಬರಿತೀನಿ. ಸೆಕೆಂಡ್ ರೇಸ್ ಟು -2 ಇರೋದ್ರಿಂದ ನಾ ಟಿ ರೇಸ್ ಟು -2 ಅಂತ ಬರಿತೀನಿ. ದಿಸ್ ಇಸ್ ವರ್ಕ್, ಡೈಮೆನ್ಷನ್ ಆಫ್ ವರ್ಕ್. ಸೊ ಇವು ಎರಡು 100% ನೆನ್ಪಿಟ್ಕೋರಿ. ಡೈಮೆನ್ಷನ್ ಆಫ್ ಫೋರ್ಸ್ ಇಸ್ m1 l1 t⁻².
ಡೈಮೆನ್ಷನ್ ಆಫ್ ವರ್ಕ್ ಇಸ್ m1 L square T raised to minus 2. ಇವು ಎರಡು ಬಹಳ ಇಂಪಾರ್ಟೆಂಟ್ ನಮಗೆ ಮುಂದಿನ ಬಹಳಷ್ಟು ವೆರೈಟಿ ಆಫ್ ಡೈಮೆನ್ಷನ್ಸ್ ಗಳನ್ನ ನಾವು ಮುಂದಿನ ಬರಿಬೇಕಾದ್ರೆ ಇವೆರಡು ನಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ನಾವು ಲೆಟ್ ಅಸ್ ಗೋ ಫಾರ್ ಪವರ್. ಪವರ್ ಅಂದ್ರೆ ಏನ್ರಿ? ಪವರ್ ಅಂತಂದ್ರೆ ಇಟ್ ಈಸ್ ರೇಟ್ ಆಫ್ ವರ್ಕ್ ಡನ್. ಪವರ್ ಅಂದ್ರೆ ರೇಟ್ ಆಫ್ ವರ್ಕ್ ಡನ್. ರೇಟ್ ಅಂದ್ರೆ ಎನಿಥಿಂಗ್ ಡಿವೈಡೆಡ್ ಬೈ ಟೈಮ್ ಇಸ್ ಕಾಲ್ಡ್ ರೇಟ್. ಸೊ ವರ್ಕ್ ಬೈ ಟೈಮ್. ವರ್ಕ್ ದ ಯೂನಿಟ್ ಏನ್ರಿ? ಈಗ ಆಲ್ರೆಡಿ ನಾವು ಬರ್ದೀವಿ. ವರ್ಕ್ ದ ಯೂನಿಟ್ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆಲ್ರೆಡಿ ನಾವು ಬರ್ದೀವಿ. ಡಿವೈಡೆಡ್ ಬೈ ಟೈಮ್, ಟೈಮ್ ದ ಯೂನಿಟ್ ಏನ ಸೆಕೆಂಡ್. ಹೀಗಾಗಿ ಪವರ್ ದ ಯೂನಿಟ್ ಏನಾಗ್ತದ್ರಿ? ಕೆಜಿ ಮೀಟರ್ ಸ್ಕ್ವೇರ್ ಸೆಕೆಂಡ್ ರೇಸ್ ಟು ಮೈನಸ್ 3 ಆಗ್ತದ್ರಿ. ಕೆಜಿ ಮೀಟರ್ ಸ್ಕ್ವೇರ್ ಸೆಕೆಂಡ್ ರೇಸ್ ಟು ಮೈನಸ್ 3. ಹಾಗಾದ್ರೆ ಪವರ್ ದ ಡೈಮೆನ್ಷನ್ ಏನ್ ಬರ್ತದೆ? ಪವರ್ ದ ಡೈಮೆನ್ಷನ್ ನಮಗೆ ಬರ್ತದ್ರಿ m raised to 1, L raised to 2, T raised to minus 3 ಅಂತ ಬರ್ತದ್ರಿ. ಕರೆಕ್ಟ್? ಸೊ ದಿಸ್ ಇಸ್ ದ ಯೂನಿಟ್ ಅಂಡ್ ಡೈಮೆನ್ಷನ್ ಆಫ್ ಪವರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಲೆಟ್ us go for next ಕಾನ್ಸೆಪ್ಟ್. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಹೌ ಟು ರೈಟ್. ಓಕೆ, ಮತ್ತೆ ನಾವು ಡೈಮೆನ್ಷನ್ಸ್ ಬರೀತದೆ. ಇಲ್ಲಿ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಅದಾವ್ರಿ. ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿದೀನಿ. ನಿಮ್ಗೆ ಯಾವ ಬೇಕಾಗ್ತಾವ ಎಲ್ಲಾನು ಕೂಡ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನೋಡ್ರಿ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತಂದ್ರೆ ಇದು ನಮಗ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬಹುದು. ಓಕೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ಲೆಟ್ us go for ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಈಗ ನೋಡ್ರಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದ ಈಗ ನಾ ಡೈಮೆನ್ಷನ್ ಬರಿಬೇಕಿತ್ತಪ್ಪ ಅಂತಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇದು ಸ್ವಲ್ಪ ನಾ ರೆಗ್ಯುಲರ್ ಯೂಸ್ ಮಾಡುವಂತ ವೈಟ್ ಬೋರ್ಡ್ ಸಾಫ್ಟ್ವೇರ್ ಬಿಟ್ಟು ಇವತ್ತು ಆಕ್ಚುಲಿ ಬೇರೆ ತರ ಮಾಡ್ಕೊಂಡು ಬಂದಿದ್ದೆ. ದಟ್ಸ್ ವೈ ಇಟ್ ಇಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್. ಓಕೆ, ಲೆಟ್ ಇಟ್ ಬಿ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದ್ರೆ ಕ್ಯಾಪಿಟಲ್ ಜಿ. ಸೊ ನಂಗೆ ಈ ತರ ಡೈಮೆನ್ಷನ್ ಬರೀಬೇಕಾಗಿದೆ. ಈಗ ನೋಡ್ರಿ, ಆಲ್ ಆಫ್ ಸಡನ್ ನಮ್ಗೆ ಈಗ ಜಿ ದ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತಂದ್ರೆ ವಿ ವಿಲ್ ನಾಟ್ ಗೆಟ್ ಇಟ್ ಫ್ಲಾಸ್ಟ್. ಕರೆಕ್ಟ್? ಅದಕ್ಕೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ನಿಮಗೆ ಡೈಮೆನ್ಷನ್ ಬರಿ ಅಂತ ಕೇಳಿದ್ರು ಕೂಡ ನೀವು ಜಸ್ಟ್ ಏನ್ ಮಾಡ್ರಿ, ಆ ಫಿಸಿಕಲ್ ಕ್ವಾಂಟಿಟಿ ಇರುವಂತ ಒಂದು ಫಾರ್ಮುಲಾ ನೆನ್ಪು ಮಾಡ್ಕೊರಿ. ಒಟ್ ಆ ಫಿಸಿಕಲ್ ಕ್ವಾಂಟಿಟಿ ಅದ್ರೊಳಗೆ ಇರಬೇಕು ಅಂತ ಒಂದು ಫಾರ್ಮುಲಾ ನೆನ್ಪು ಮಾಡ್ಕೊರಿ. ಈಗ ಜಿ ಇದ್ರ ಫಿಸಿಕಲ್ ಕ್ವಾಂಟಿಟಿ ಇದು ನಮಗೆ ಯಾವ ಫಾರ್ಮುಲಾ ಒಳಗೆ ಬರ್ತದ್ರಿ? ಎಫ್ ಇಸ್ ಈಕ್ವಲ್ ಟು ಜಿ m1 into m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಥವಾ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ ನಾವು. ಈ ಫಾರ್ಮುಲಾ ಒಳಗೆ ನಮಗೆ ಇದು ಜಿ ಬರ್ತದೆ. ಸೊ ಹಿಂಗೆ ಜಿ ಬರುವಂತ ಒಂದು ಫಾರ್ಮುಲಾ ನಾವು ನೆನ್ಪು ಮಾಡ್ಕೊಂಡು ಇನ್ನು ಇತರ ಬೇಸಿಸ್ ಮೇಲೂ ಕೂಡ ನೀವು ಇದನ್ನ ಬರೀಬಹುದು. ಇದ್ರ ಬೇಸಿಸ್ ಮೇಲೂ ಕೂಡ ನೀವು ಇದನ್ನ ಬರೀಬಹುದು. ಇಲ್ಲ ನಮ್ಗೆ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾ ಅದ gm/r² ಅಂತೇಳಿ, gm/r² ಅಂತೇಳಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಬರೀಬಹುದು. ನೀವು ಯಾವುದೇ ಫಾರ್ಮುಲಾ ಯೂಸ್ ಮಾಡ್ರಿ, ನಿಮಗೆ ಡೈಮೆನ್ಷನ್ ಸೇಮ್ ಬರ್ತದೆ. ಯಾವ್ದನ್ನ ಕೂಡ ನೀವು ಯೂಸ್ ಮಾಡ್ಕೊಂಡು ಬರೀಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಂಗೆ ಜಿ ದ ಡೈಮೆನ್ಷನ್ ಬೇಕಾಗಿತ್ತು, ಜಿ ಡೈಮೆನ್ಷನ್ ಬೇಕಾಯ್ತು. ಸೊ ಇದನ್ನ ಜಿ ಇಸ್ ಈಕ್ವಲ್ ಟು ನಾ ಬರೀತೀನಿ ಫೋರ್ಸ್ ಇಂಟು r² ಡಿವೈಡೆಡ್ ಬೈ m1 into m2. ಇಲ್ಲಿ ಎಫ್ ಅಂದ್ರೆ ಫೋರ್ಸ್, ಇಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಆಕ್ಚುಲಿ ಇದು ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ. ಇದು ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಮಾಸಸ್ ಅದರದ್ದು ಫಾರ್ಮುಲಾ ಇದು. ಓಕೆ, ಇದು ಗ್ರಾವಿಟೇಷನಲ್ ಫೋರ್ಸ್, ಇದು ಫೋರ್ಸ್ ಆಯ್ತು, ಇದು ಡಿಸ್ಟೆನ್ಸ್ ಆಯ್ತಾ, ಎರಡು ಮಾಸಸ್ ನಡುವಿನ ಡಿಸ್ಟೆನ್ಸ್ ಇದು ಮಾಸ, ಇದು ಮಾಸ. ಓಕೆ, ಈಗ ನಿಮಗೆ ಫಾರ್ಮುಲಾ ಬಂತ. ಈಗ ಯೂನಿಟ್ ಬರ್ದು ಅದ್ರ ಡೈಮೆನ್ಷನ್ ಬರಿಬಹುದು ನೋಡ್ರಿ. ಫಸ್ಟ್ ಯೂನಿಟ್ ಬರೀರಿ ನೋಡೋಣ. ಟ್ರೈ ಟು ರೈಟ್ ಯೂನಿಟ್. ಯೂನಿಟ್ ಬರ್ಲಿಕ್ಕೆ ಬರತೈತೆ ನೋಡ್ರಿ. ಯೂನಿಟ್ ಬರಿಬಹುದ ನೋಡ್ರಿ. ಈಗ ನಾ ಬರಿತೀನಿ ಇಲ್ಲಿ. ಸಿ, ಯೂನಿಟ್ ಆಫ್ ಫೋರ್ಸ್ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮಾಸ್ ಇಂಟು ಎಕ್ಸಲರೇಷನ್, ರೈಟ್. ಡಿಸ್ಟೆನ್ಸ್ ಸ್ಕ್ವೇರ್, ಅದಕ್ಕೆ ನಾ ಇದನ್ನ ಮೀಟರ್ ಸ್ಕ್ವೇರ್ ಅಂತೀನಿ. ಡಿವೈಡೆಡ್ ಬೈ m1 ಅದು ಕೆಜಿ ಒಳಗೆ ಇರ್ತದ್ರಿ, m2 ಅದು ಕೆಜಿ ಒಳಗೆ ಇರ್ತದ್ರಿ, ರೈಟ್. ಇವೆರಡು ಮಾಸ್. ಸೊ ಈ ಕೆಜಿ ಮತ್ತೆ ಈ ಕೆಜಿ ನಂಗೆ ಕ್ಯಾನ್ಸಲ್ ಆಯ್ತು. ಈಗ ಈ ಕೆಜಿ ನಂಗೆ ಮೇಲ್ಗಡೆ ಬರ್ತದ್ರಿ. ಇಟ್ ಕಮ್ಸ್ ಟು ದ ನ್ಯೂಮೀಟರ್. ಅದಕ್ಕೆ ಇದು ಕೆಜಿ ರೇಸ್ ಟು -1. ಮೀಟರ್ ಇಂಟು ಮೀಟರ್ ಸ್ಕ್ವೇರ್, ಇದು ನಂಗೆ ಮೀಟರ್ ಕ್ಯೂಬ್ ಆಗ್ತದ್ರಿ, ಸೆಕೆಂಡ್ ರೇಸ್ ಟು -2. ಸೊ ನಂಗೆ ಫೈನಲಿ ಯೂನಿಟ್ ಬಂತು. ಯಾವ ತರದ? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯೂನಿಟ್ ಬಂತು. ಈಗ ಇತರ ಡೈಮೆನ್ಷನ್ ಬರೀರಿ ನೋಡ್ರಿ. ಇತರ ಡೈಮೆನ್ಷನ್ ಏನ್ ಬರ್ತದ್ರಿ? ಕೆಜಿ ರೇಸ್ ಟು -1 ಅಂದ್ರೆ ಮಾಸ್ ರೇಸ್ ಟು -1. ಮೀಟರ್ ಕ್ಯೂಬ್ ಅಂತಂದ್ರೆ L raised to 3. ಸೆಕೆಂಡ್ ರೇಸ್ ಟು -2 ಮೀನ್ಸ್ T raised to -2. ಇದು ನಮಗೆ ಡೈಮೆನ್ಷನ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ರೈಟ್. ಐ ಗೆಸ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಲೆಟ್ us see which is the next physical quantity. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಯ್ತು. ಈಗ ಪ್ರೆಷರ್ ಹೋಗೋಣ. ಸಿ, ಪ್ರೆಷರ್ ಅಂತಂದ್ರೆ ಏನ? ಪ್ರೆಷರ್ ದ ಫಾರ್ಮುಲಾ ಏನ್ರಿ? ನೋಡ್ರಿ, ಫಾರ್ಮುಲಾ ಅಂತೂ ನೆನಪಿರ್ಲೇಬೇಕ್ರೆ, ಅದಕ್ಕೇನು ಮಾಡಕ್ ಬರಂಗಿಲ್ಲ. ಫಾರ್ಮುಲಾ ನೆನಪಿರ್ಲೇಬೇಕು. ಓಕೆ, ವಿ ಆರ್ ಗೋಯಿಂಗ್ ಟು ರೈಟ್ ದ ಯೂನಿಟ್ ಅಂಡ್ ಡೈಮೆನ್ಷನ್ ಆಫ್ ಪ್ರೆಷರ್. ನಾವು ಯೂನಿಟ್ ಅಂಡ್ ಡೈಮೆನ್ಷನ್ ಆಫ್ ಪ್ರೆಷರ್ ನೋಡ್ರಿ. ಪ್ರೆಷರ್ ಅಂತಂದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ, ಇಟ್ ಇಸ್ ಕಾಲ್ಡ್ ಪ್ರೆಷರ್. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಸರ್ಫೇಸ್ ಟೆನ್ಷನ್, ಅದು ಪ್ರೆಷರ್ ಅಲ್ಲ, ರೈಟ್. ಫೋರ್ಸ್ ಪರ್ ಯೂನಿಟ್ ಏರಿಯಾ, ಫೋರ್ಸ್ ದ ಯೂನಿಟ್ ಏನ್ರಿ? ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
ಡಿವೈಡೆಡ್ ಬೈ ನಾ ಆಲ್ಟರ್ನೇಟ್ ಯೂನಿಟ್ ಯೂಸ್ ಮಾಡೋದಂದ್ರೆ ನ್ಯೂಟನ್ ಅಂತ ಬರೆದ್ರೆ ಅದು ಡೈಮೆನ್ಷನ್ ಬರಲಿಕ್ಕೆ ಹೆಲ್ಪ್ ಮಾಡಂಗಿಲ್ಲ. ಓಕೆ, ಏರಿಯಾದ ಯೂನಿಟ್ ಏನು ಮೀಟರ್ ಸ್ಕ್ವೇರ್. ಸೊ ಇದ್ರಾಗಿಂದ 1 ಮೀಟರ್ ಇದ್ರಾಗಿಂದ 1 ಮೀಟರ್ ಕ್ಯಾನ್ಸಲ್ ಆಯ್ತು. ನಂಗೆ ಏನ್ ಬರ್ತದ್ರಿ ಕೆಜಿ. ಈ ಮೀಟರ್ ಮೇಲ್ಗಡೆ ತಗೊಂಡ್ರೆ ಮೀಟರ್ ರೇಸ್ ಟು -1 ಸೆಕೆಂಡ್ ರೇಸ್ ಟು -2. ಸೊ ಹಂಗಾಗಿ ಪ್ರೆಷರ್ ನಮ್ಗೆ ಡೈಮೆನ್ಷನಲ್ ಫಾರ್ಮುಲಾ ಬರ್ತದೆ m⁻1 kg⁻1 ಇರೋದ್ರಿಂದ m⁻1 m⁻1 ಅಂದ್ರೆ L⁻⁻1 T⁻², T⁻². So this is the dimension of pressure. Okay, which is the next quantity. ಮುಂದಿನ ಕ್ವಾಂಟಿಟಿ ಯಾವ್ದು? ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಮತ್ತು ಚಾರ್ಜ್. ಪವರ್ ಆಫ್ ಲೆನ್ಸ್ ಮತ್ತು ಚಾರ್ಜ್. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ನಾ ಈಗ ಪವರ್ ಆಫ್ ಲೆನ್ಸ್ ಹೋಗ್ತೀನಿ. ಐ ವಿಲ್ ಗೋ ಫಾರ್ ಪವರ್ ಆಫ್ ಲೆನ್ಸ್. ಓಕೆ, ಪವರ್ ಆಫ್ ಲೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಪವರ್ ಆಫ್ ಲೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಸಿ, ಪವರ್ ಆಫ್ ಲೆನ್ಸ್ ಅಂತಂದ್ರೆ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. P is equal to 1/f. ಫೋಕಲ್ ಲೆಂತ್, ಫೋಕಲ್ ಲೆಂತ್ ಹೆಸರೊಳಗ ಲೆಂತ್ ಅದ ಅಂದ್ಮೇಲೆ ಫೋಕಲ್ ಲೆಂತ್ ಅಂದ್ರೆ ಅದು ಕೂಡ ಒಂದು ಲೆಂತ್ ರೀ. ಅದಕ್ಕೆ ಯೂನಿಟ್ ಆಫ್ ಲೆಂತ್ ಏನಾಗ್ತದೆ? ಫೋಕಲ್ ಲೆಂತ್ ಏನ್ರಿ? ಮೀಟರ್. ಸೊ ಈ ಮೀಟರ್ ನ ಮೇಲ್ಗಡೆ ತಗೊಂಡ್ರೆ m⁻⁻1. ಸೊ ಡೈಮೆನ್ಷನ್ ಆಫ್ ಪವರ್ ಆಫ್ ಲೆನ್ಸ್ ನಮ್ಗೆ ಆಗ್ತದೆ m0 L⁻⁻1 T⁻0. This is the dimension of power of lens. Dimension of power of lens. Next, they are asking us dimension of charge. Dimension of charge. See, charge ಬರುವಂತ ಒಂದು ಯಾವುದು ಫಾರ್ಮುಲಾ ನೆನ್ಪು ಮಾಡ್ಕೊರಿ. ನೋಡ್ರಿ, ಕರೆಂಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಕರೆಂಟ್ ಅಂದ್ರೆ Q/T, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ರೈಟ್? ಸೊ Q ಅಂತಂದ್ರೆ ಇದು ಚಾರ್ಜ್ ರೀ. ಅದಕ್ಕೆ ನಾ ಇಲ್ಲೇ Q is equal to ಬರ್ಕೋತೀನಿ. Q is equal to I into T ಅಂತ. Q is equal to I into T. ನೋಡ್ರಿ, ಆ ಕ್ವಾಂಟಿಟಿಗೆ ನಾವು ಇಕ್ವೇಟ್ ಮಾಡ್ಕೋಬೇಕು. ಇಲ್ಲಿ G ಇಕ್ವೇಟ್ ಮಾಡ್ಕೊಂಡಿದ್ವಿ, ಇಲ್ಲಿ Q ಇಕ್ವೇಟ್ ಮಾಡ್ಕೊಳ್ತೀವಿ. ಓಕೆ, ವಾಟ್ ಈಸ್ ದ ಯೂನಿಟ್ ಆಫ್ ಕರೆಂಟ್ ದೆನ್? ಕರೆಂಟ್ ಯೂನಿಟ್ ಏನ್ರಿ? ಅಂಪಿಯರ್. ಟೈಮ್ ಯೂನಿಟ್ ಏನ್ರಿ? ಸೆಕೆಂಡ್. ಸೊ ನಮಗೆ ಚಾರ್ಜ್ ಯೂನಿಟ್ ಏನ್ ಬಂತು? ಅಂಪಿಯರ್ ಸೆಕೆಂಡ್ ಅಂತ ಹೇಳಿ ಬಂತು. ಹಂಗಾದ್ರೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಚಾರ್ಜ್ ನ ಏನ್ ಬರಿಬಹುದು ನೋಡ್ರಿ? ಅಂಪಿಯರ್ ಇಟ್ ಇಸ್ ದ ಯೂನಿಟ್ ಆಫ್ ಕರೆಂಟ್. ಡೈಮೆನ್ಷನ್ ಆಫ್ ಕರೆಂಟ್ ಕೂಡ ಅಂಪಿಯರ್ ಏನ ಬರ್ತದ್ರಿ? A⁻1. ಸೊ ಇದನ್ನ ನಾನು A⁻1 ಅಂತ ಬರಿತೀನಿ, ಇದನ್ನ ನಾನು T⁻1 ಅಂತ ಬರಿತೀನಿ. ಸೊ ಡೈಮೆನ್ಷನ್ ಆಫ್ ಚಾರ್ಜ್ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು AT at. ಡೈಮೆನ್ಷನ್ ಆಫ್ ಚಾರ್ಜಸ್ ಆಟ್. ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಓಕೆ, ವಾಟ್ ನೆಕ್ಸ್ಟ್? ಮುಂದೆ ಯಾವ್ದದ? ಪೊಟೆನ್ಷಿಯಲ್, ರೆಸಿಸ್ಟೆನ್ಸ್, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ರಿಲೇಟಿವ್ ಡೆನ್ಸಿಟಿ. ಓಕೆ, ಪೊಟೆನ್ಷಿಯಲ್, ರೆಸಿಸ್ಟೆನ್ಸ್, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇವು ಮೊದಲು ಬರೋಣ. ಈಗ ಪೊಟೆನ್ಷಿಯಲ್ ನೋಡ್ರಿ, ಪೊಟೆನ್ಷಿಯಲ್ ಅಂತಂದ್ರೆ ಇದು ಕ್ಲಾಸ್ 12 ರಿಲೇಟೆಡ್ ಅಂದ್ರೆ PUC ಸೆಕೆಂಡ್ ಇಯರ್ ರಿಲೇಟೆಡ್ ಕ್ವಾಂಟಿಟಿ ಅದ ಪೊಟೆನ್ಷಿಯಲ್. ಸಿ, ಪೊಟೆನ್ಷಿಯಲ್ ಮೀನ್ಸ್ ಇಟ್ ಇಸ್ ಆಕ್ಚುಲಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ನಾನು ನಿಮಗೆ ವರ್ಕ್ ಮತ್ತು ಫೋರ್ಸ್ ಡೈಮೆನ್ಷನ್ ನೆನ್ಪಿಟ್ಕೋರಿ ಅಂತ ಯಾಕೆ ಹೇಳಿದ್ನಿ ನೋಡ್ರಿ? ಎಲ್ಲಾ ಕಡೆ ನಮಗೆ ವರ್ಕ್ ಫೋರ್ಸ್ ಇವೆಲ್ಲ ಬರ್ಲಿಕ್ಕೆ ಶುರು ಆಗ್ತಾವೆ. ಈಗ ಇಲ್ಲಿ ನೋಡ್ರಿ, ಫೋರ್ಸ್ ಪರ್ ಯೂನಿಟ್ ಏರಿಯಾ. ಇಲ್ಲಿ ನೀವು ಡೈರೆಕ್ಟ್ ನಿಮಗೆ ಫೋರ್ಸ್ ಡೈಮೆನ್ಷನ್ ನೆನ್ಪಿದ್ರೆ ನೀವು ಡೈರೆಕ್ಟ್ ಬರೀಬಹುದು. ಫೋರ್ಸ್ ಡೈಮೆನ್ಷನ್ ಏನ್ರಿ? m1 L1 T⁻². ಇದು ಡೈಮೆನ್ಷನ್ ಆಫ್ ಫೋರ್ಸ್ ರೀ. ಏರಿಯಾದ ಡೈಮೆನ್ಷನ್ ಏನ್ರಿ? L². ಸೊ ಒಂದ್ L ಕ್ಯಾನ್ಸಲ್ ಆಯ್ತು. ಇದು ನಮಗೆ ಬರ್ತದೆ m⁻1. ಈ L ಮೇಲ್ಗಡೆ ಬಂದ್ರೆ L⁻⁻1 T⁻². ಸೊ ಸೇಮ್ ಡೈಮೆನ್ಷನ್ ನಿಮಗೆ ಬರ್ತದ್ರಿ. ಅದಕ್ಕೆ ನಾನು ನಿಮಗೆ ಫೋರ್ಸ್ ಮತ್ತು ವರ್ಕ್ ದ ಡೈಮೆನ್ಷನ್ ನೆನ್ಪಿಟ್ಕೋರಿ ಅಂತ ಹೇಳಿದ್ನಿ. ಓಕೆ, ಪೊಟೆನ್ಷಿಯಲ್ V is equal to W/Q. ವರ್ಕ್ ಡನ್. ವರ್ಕ್ ದ ಡೈಮೆನ್ಷನ್ ಏನ್ರಿ? ಡೈರೆಕ್ಟ್ ಡೈಮೆನ್ಷನ್ ಬರೆದು ಬಿಡ್ರಿ, m1 L² T⁻². ಡೈಮೆನ್ಷನ್ ಆಫ್ ವರ್ಕ್, ಕರೆಕ್ಟ್. ಡೈಮೆನ್ಷನ್ ಆಫ್ ಚಾರ್ಜ್ ಏನ್ರಿ? ಆಟ್, AT at, ಕರೆಕ್ಟ್. ಹಂಗಾದ್ರೆ ಡೈಮೆನ್ಷನ್ ಆಫ್ ಪೊಟೆನ್ಷಿಯಲ್ ಏನಾಗ್ತದ್ರಿ? m1 L². ಈ T ಮೇಲ್ಗಡೆ ಬಂತಂದ್ರೆ T⁻3. ಅಂಪಿಯರ್ ಮೇಲ್ಗಡೆ ಬಂತಂದ್ರೆ A⁻−1. ಸೊ these are the dimensions of what? Dimensions of potential. Correct? Potential the dimension ನಿಮಗೆ ಬಂತು. Next, resistance the dimension ನಾವು ಬರಿಬೇಕು. Okay, let us write the dimensions of resistance. Dimensions of resistance. See, resistance R ನಮಗೆ ಯಾವ ಫಾರ್ಮುಲಾ ಒಳಗೆ ಬರ್ತದೆ? ರೆಸಿಸ್ಟೆನ್ಸ್ ಯಾವ ಫಾರ್ಮುಲಾ ಒಳಗೆ ಬರ್ತದೆ? ನಮಗೆ ಓಮ್ಸ್ ಲಾ ಗೊತ್ತದ್ರಿ. ಓಮ್ಸ್ ಲಾ V is equal to I into R. V is equal to I into R. ಕರೆಕ್ಟ್. ಸೊ ಇಲ್ಲಿ R is equal to ನಾವು ಬರ್ಕೊಂಡ್ರೆ ಇದು ನಂಗೆ V divided by I ಅಂತ ಬರ್ತದೆ. ಕರೆಕ್ಟ್. ನಂಗೆ V ದ ಡೈಮೆನ್ಷನ್ ಈಗ ನಾವು ಜಸ್ಟ್ ಬರ್ತೀವಿ. ಡೈಮೆನ್ಷನ್ಸ್ ಆಫ್ V ಅಂದ್ರೆ ಪೊಟೆನ್ಷಿಯಲ್ ರೀ. m1 L² T⁻³ A⁻−1. m1 L² T⁻³ A⁻−1. ಕರೆಕ್ಟ್. m1 L² T⁻³ A⁻−1 ಡಿವೈಡೆಡ್ ಬೈ ಕರೆಂಟ್ ಡೈಮೆನ್ಷನ್ ಏನ್ರಿ? A⁻1. ಕರೆಕ್ಟ್. ಕರೆಂಟ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಹಿಂಗಾಗಿ ರೆಸಿಸ್ಟೆನ್ಸ್ ನಮಗೆ ಡೈಮೆನ್ಷನ್ ಏನಾಗ್ತದ್ರಿ? m1 L² T⁻³ A⁻².
ಇಷ್ಟು ನಮಗೆ ಡೈಮೆನ್ಷನ್ ಬರ್ತದೆ. ದಿಸ್ ಇಸ್ ದ ಡೈಮೆನ್ಷನ್ ಆಫ್ ರೆಸಿಸ್ಟೆನ್ಸ್. ಇದು ನಮಗೆ ರೆಸಿಸ್ಟೆನ್ಸ್ ಡೈಮೆನ್ಷನ್ ಬರ್ತದೆ. ಕರೆಕ್ಟ್. ಓಕೆ, ಇನ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಯ್ತು. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ನಮ್ಗೆ ಕೇಳಿದ್ದಾರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿ. ನೋಡ್ರಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಥವಾ ಪರ್ ಯೂನಿಟ್ ಏರಿಯಾ, ಅದನ್ನ ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. ಆಕ್ಚುಲಿ ವಿ ಕಾಲ್ ಇಟ್ ಆಸ್ ರೆಸಿಸ್ಟಿವಿಟಿ. ಸೊ ಈಗ ರೆಸಿಸ್ಟೆನ್ಸ್ ಅದ ಫಾರ್ಮುಲಾ ನಿಮ್ಗೆ ಗೊತ್ತಿರಬಹುದು. ರೆಸಿಸ್ಟೆನ್ಸ್ ಅದ ಫಾರ್ಮುಲಾ R is equal to rho into L divided by A. ಇದು ರೆಸಿಸ್ಟೆನ್ಸ್ ಅದ ಫಾರ್ಮುಲಾ, ರೈಟ್. ಇಲ್ಲಿ R ಅಂದ್ರೆ ರೆಸಿಸ್ಟೆನ್ಸ್, ರೋ ಅಂದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಅನ್ಬಹುದು, L is ಲೆಂತ್, A is ಏರಿಯಾ. ಓಕೆ, ಈಗ ಇಲ್ಲಿ ರೋ ರೆಸಿಸ್ಟಿವಿಟಿ ನಂಗೆ ಯೂನಿಟ್ ಮತ್ತು ಡೈಮೆನ್ಷನ್ ಬೇಕಾಗಿತ್ತು. ಅದಕ್ಕೆ ರೋ ಇಸ್ ಈಕ್ವಲ್ ಟು R into A divided by L ಆಗ್ತದೆ. ಡೈಮೆನ್ಷನ್ಸ್ ಬರೀರಿ. ರೆಸಿಸ್ಟೆನ್ಸ್ ಡೈಮೆನ್ಷನ್ ಇಲ್ಲೇ ಅದಾವ. ಇಟ್ ಈಸ್ M1 L ಸ್ಕ್ವೇರ್ T raised to -3 A raised to -2. ಕರೆಕ್ಟ್. ಇಷ್ಟು ನಮ್ಗೆ ಡೈಮೆನ್ಷನ್ ಅದಾವ. ಏರಿಯಾದ ಡೈಮೆನ್ಷನ್ ಏನ್ ಬರ್ತದ್ರಿ? ಇದು ಡೈಮೆನ್ಷನ್ ಆಫ್ ರೆಸಿಸ್ಟೆನ್ಸ್ ಆಯ್ತು. ಏರಿಯಾದ ಡೈಮೆನ್ಷನ್ ಏನ್ ಬರ್ತದೆ? L ಸ್ಕ್ವೇರ್. ಏರಿಯಾದ ಡೈಮೆನ್ಷನ್ L ಸ್ಕ್ವೇರ್. ಲೆಂತ್ ಡೈಮೆನ್ಷನ್ ಏನ್ ಬರ್ತದ್ರಿ? L raised to 1. ರೈಟ್, ದಿಸ್ ಇಸ್ ದ ಡೈಮೆನ್ಷನ್ ಆಫ್ ಲೆಂತ್. ಈಗ ನೋಡ್ರಿ, ಇದು ಒಂದು ಲೆಂತ್, ಇದ್ರಾಗಿಂದ ಒಂದು ಲೆಂತ್ ಕ್ಯಾನ್ಸಲ್ ಆಗ್ತದೆ. ಸೊ ನಮ್ಗೆ ಏನ್ ಬರ್ತದ್ರಿ? ಮಾಸ್ ರೇಸ್ ಟು 1 L ಸ್ಕ್ವೇರ್ L ರೇಸ್ ಟು 1 ಉಳಿದಿರ್ತದಿಲ್ಲ. ಇದು L ಕ್ಯೂಬ್ ಆಗ್ತದೆ, L ಕ್ಯೂಬ್. ಇದು T ರೇಸ್ ಟು -3 T ರೇಸ್ ಟು -3. ಇದು A ರೇಸ್ ಟು -2 A ರೇಸ್ ಟು -2. ಸೊ ದಿಸ್ ಆರ್ ದ ಡೈಮೆನ್ಷನ್ಸ್ ಆಫ್ ರೆಸಿಸ್ಟಿವಿಟಿ, ಸ್ಪೆಸಿಫಿಕ್ ರೆಸಿಸ್ಟಿವಿಟಿ. ಇದಾಗಿದ್ಮೇಲೆ ನಮಗೆ ಕೇಳಿದರೆ ರಿಲೇಟಿವ್ ಡೆನ್ಸಿಟಿ. ನೋಡ್ರಿ, ರಿಲೇಟಿವ್ ಡೆನ್ಸಿಟಿ ಅಂತಂದ್ರೆ ರಿಲೇಟಿವ್ ಡೆನ್ಸಿಟಿ ಅಂತಂದ್ರೆ ಇಟ್ ಇಸ್ ಕಂಪ್ಯಾರಿಸನ್ ಆಫ್ ಡೆನ್ಸಿಟಿ ಆಫ್ ಟೂ ಕ್ವಾಂಟಿಟೀಸ್. ಅಂದ್ರೆ ಸ್ಟ್ಯಾಂಡರ್ಡ್ ಡೆನ್ಸಿಟಿ ಅಂದ್ರೆ ನೀರಿನ ಡೆನ್ಸಿಟಿ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಡೆನ್ಸಿಟಿ ಆಫ್ ಅ ಮಟೀರಿಯಲ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ನೋಡ್ರಿ, ರಿಲೇಟಿವ್ ಅಂತ ಬಂದಾಗ ಇಟ್ ಇಸ್ ಆಲ್ವೇಸ್ ಅ ಕಂಪ್ಯಾರಿಸನ್. ಸೊ ನಾವು ರಿಲೇಟಿವ್ ಡೆನ್ಸಿಟಿ ಅಂತ ಬರತ್ತೀವಿ ಅಂತಂದ್ರೆ ರಿಲೇಟಿವ್ ಡೆನ್ಸಿಟಿ ಮೀನ್ಸ್ ಇಟ್ ಇಸ್ ಡೆನ್ಸಿಟಿ ಆಫ್ ಅ ಮಟೀರಿಯಲ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ವಿ ಆರ್ ಕಂಪೇರಿಂಗ್ ಇಟ್ ವಿತ್ ಸ್ಟ್ಯಾಂಡರ್ಡ್ ಡೆನ್ಸಿಟಿ. ನೀರಿನ ಡೆನ್ಸಿಟಿ ಅನ್ನೋದು ಸ್ಟ್ಯಾಂಡರ್ಡ್ ಇದೆ, 1000 kg per meter cube ಅದು, ರೈಟ್. ಸೊ ಹಂಗಾಗಿ ಡೆನ್ಸಿಟಿ ಆಫ್ ಅ ಮಟೀರಿಯಲ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್, ಇದು ರಿಲೇಟಿವ್ ಡೆನ್ಸಿಟಿ. ಇದು ಡೆನ್ಸಿಟಿ ಅದ, ಇದು ಡೆನ್ಸಿಟಿ ಅದ. ಹಂಗಾದ್ರೆ ಇದಕ್ಕೆ ಯೂನಿಟ್ ಇರಂಗಿಲ್ಲ. ಯಾಕಂದ್ರೆ ಎರಡು ನಮ್ಗೆ ನ್ಯೂಮರೇಟರ್ ಒಳಗೂ ಕೂಡ ಡೆನ್ಸಿಟಿನ ಅದೇ, ಡಿನಾಮಿನೇಟರ್ ಒಳಗೂ ಕೂಡ ಡೆನ್ಸಿಟಿನ ಅದೇ. ಸೊ ಡೆನ್ಸಿಟಿ ಯೂನಿಟ್ ಸೇಮ್ ಇರ್ತದ್ರಿ, ಕ್ಯಾನ್ಸಲ್ ಔಟ್ ಆಗ್ತಾವ. ನೋ ಯೂನಿಟ್. ಯೂನಿಟ್ ಇರ್ಲಿಲ್ಲ ಅಂತಂದ್ರೆ ನೋ ಡೈಮೆನ್ಷನ್. ಇಫ್ ದೇರ್ ಇಸ್ ನೋ ಯೂನಿಟ್, ನೋ ಡೈಮೆನ್ಷನ್. ಕರೆಕ್ಟ್. ಇಫ್ ದೇರ್ ಇಸ್ ನೋ ಯೂನಿಟ್, ನೋ ಡೈಮೆನ್ಷನ್. ಕರೆಕ್ಟ್. ಇದು ಕ್ವೆಶನ್ ಆಲ್ರೆಡಿ ನಿಮಗೆ ಬಂದದ್ರಿ, ಯಾವುದೋ ಒಂದು ಕ್ವೆಶನ್ ಪೇಪರ್ ಒಳಗೆ ಐತಿ. ರಿಲೇಟಿವ್ ಡೆನ್ಸಿಟಿ ಯೂನಿಟ್ ಏನು? ಇಟ್ ಹ್ಯಾಸ್ ನೋ ಯೂನಿಟ್. ಅದಕ್ಕೆ ಯೂನಿಟ್ ಇಲ್ಲ, ಅದಕ್ಕೆ ಡೈಮೆನ್ಷನ್ ಇಲ್ಲ. ನೋಡ್ರಿ, ಹಂಗಂತೇಳಿ ಯೂನಿಟ್ ಇರದೇ ಇರುವಂತವ್ ಎಲ್ಲಾನು ಡೈಮೆನ್ಷನ್ ಇರದೇ ಇರಂಗಿಲ್ಲ ಅಂತಲ್ಲ, ರೈಟ್. ಈಗ ನಮಗೆ ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅದಾವ್ರಿ, ರೈಟ್. ಡೈಮೆನ್ಷನ್ ವಿತ್ ಡೈಮೆನ್ಷನ್ ಕಾನ್ಸ್ಟೆಂಟ್ಸ್ ಅದಾವ, ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅದಾವ. ಅದ್ರದ್ದೆಲ್ಲ ಲಿಸ್ಟ್ ನಾನು ನಿಮ್ಗೆ ಬೇಕಾದ್ರೆ ಕೊಡ್ತೀನಿ. ನೋಡ್ರಿ, ಈಗ ಇದೇನು ನೋಟ್ಸ್ ಅದ, ಈ ನೋಟ್ಸ್ ಏನಾದ್ರು ನಿಮ್ಗೆ ಸಪೋಸ್ ಬೇಕಿತ್ತಪ್ಪ ಅಂತಂದ್ರೆ ಪ್ಲೀಸ್ ಪುಟ್ ಅ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆಮೇಲೆ ನಿಮ್ಗೆ ಏನ್ ಬೇಕಲ್ಲ ದಯಮಾಡಿ ಕಮೆಂಟ್ ಮಾಡ್ರಿ, ಇಂಟ್ರಾಕ್ಟ್ ಮಾಡ್ರಿ. ವಿಲ್ ಶ್ಯೂರ್ಲಿ ಪ್ರೊಸೀಡ್ ಅಲಾಂಗ್ ವಿತ್ ದಟ್. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಅದನ್ನ ನಾವು ಕಂಟಿನ್ಯೂ ಮಾಡೋಣ ಅಂತ. ಬೇಕಾದ್ರೆ ಈ ಚಾಪ್ಟರ್ ನಿಮಗೆ ನೋಟ್ಸ್ ಬೇಕಾದ್ರೂ ಕೂಡ ನಾನು ಏನೇನು ಟೀಚ್ ಮಾಡತ್ತೀನಿ ಇದೆಲ್ಲ ಐ ಕ್ಯಾನ್ ಪ್ರೊವೈಡ್ ಯು ದಟ್. ಬಟ್ ಲೆಟ್ ಮಿ ಸಿ ಎಷ್ಟು ಜನ ಇದನ್ನ ಈ ವಿಡಿಯೋ ಎಷ್ಟು ಕರೆಕ್ಟ್ ಆಗಿರುವಂತ ಜನರಿಗೆ ಹೋಗಿ ರೀಚ್ ಆಗತ್ತೆ ಅಂತ ನೋಡೋಣ. ಆಮೇಲೆ ವಿಲ್ ಡಿಸೈಡ್ ಇಟ್, ರೈಟ್. ಓಕೆ, ಇದು ರಿಲೇಟಿವ್ ಡೆನ್ಸಿಟಿ ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ, ಸಿ ನೆಕ್ಸ್ಟ್ ರಿಲೇಟಿವ್ ಡೆನ್ಸಿಟಿ ಬರ್ದ್ವಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬರ್ದ್ವಿ. ವಾಟ್ ನೆಕ್ಸ್ಟ್? ಮೊಮೆಂಟಮ್, ಆಂಗುಲರ್ ಮೊಮೆಂಟಮ್, ಇಂಪಲ್ಸ್. ಆಂಗುಲರ್ ಮೊಮೆಂಟಮ್, ಇಂಪಲ್ಸ್. ಕರೆಕ್ಟ್. ಸ್ವಲ್ಪ ಇಲ್ಲಿ ಬರೀತೀನಿ. ಓಕೆ, ಈಗ ಮೊಮೆಂಟಮ್ ನೋಡ್ರಿ, ಮೊಮೆಂಟಮ್ ಇಸ್ ರಿಪ್ರೆಸೆಂಟೆಡ್ ಬೈ ಪಿ. ಇದು ಆಕ್ಚುಲಿ ಲೀನಿಯರ್ ಮೊಮೆಂಟಮ್ ರೀ, ಅದನ್ನ ಬರೀ ಮೊಮೆಂಟಮ್ ಅಂತ ಬರೀತಾರೆ. ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಯೂನಿಟ್ ಆಫ್ ಮಾಸ್ ಏನ್ರಿ? ಕೆಜಿ. ಯೂನಿಟ್ ಆಫ್ ವೆಲಾಸಿಟಿ ಏನ್ರಿ? ಮೀಟರ್ ಪರ್ ಸೆಕೆಂಡ್. ಸೊ ಈಗ ಡೈಮೆನ್ಷನ್ ಏನಾಗ್ತದೆ? ಕೆಜಿ ರೇಸ್ ಟು 1 ಇರೋದ್ರಿಂದ ಮಾಸ್ ರೇಸ್ ಟು 1, ಮೀಟರ್ ರೇಸ್ ಟು 1 ಇರೋದ್ರಿಂದ ಲೆಂತ್ ರೇಸ್ ಟು 1, ಸೆಕೆಂಡ್ ರೇಸ್ ಟು -1 ಇರೋದ್ರಿಂದ ಟೈಮ್ ರೇಸ್ ಟು -1. ಸೊ ದೀಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಮೊಮೆಂಟಮ್. ವಾಟ್ ಅಬೌಟ್ ಆಂಗುಲರ್ ಮೊಮೆಂಟಮ್? ನೋಡ್ರಿ, ಆಂಗುಲರ್ ಮೊಮೆಂಟಮ್ ಇಸ್ ರಿಪ್ರೆಸೆಂಟೆಡ್ ಬೈ ಎಲ್. ಲೀನಿಯರ್ ಮೊಮೆಂಟಮ್ ಅನ್ನೋದು ಸ್ಟ್ರೇಟ್ ಲೈನ್ ಒಳಗೆ ಮೂವ್ ಆಗ್ತಿರುವಂತ ಬಾಡಿ ಇರುವಂತ ಫಿಸಿಕಲ್ ಕ್ವಾಂಟಿಟಿ. ಆಂಗುಲರ್ ಮೊಮೆಂಟಮ್ ಅಂದ್ರೆ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತಿರುವಂತ ಬಾಡಿ ಇರುವಂತ ಫಿಸಿಕಲ್ ಕ್ವಾಂಟಿಟಿ, ರೈಟ್. ಆಂಗುಲರ್ ಮೊಮೆಂಟಮ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಎಲ್ ಅಂಡ್ ಇಟ್ಸ್ ಫಾರ್ಮುಲಾ ಇಸ್ mvr. ಅಂದ್ರೆ ಲೀನಿಯರ್ ಮೊಮೆಂಟಮ್ ಏನ್ ಫಾರ್ಮುಲಾ ಐತೆ ಅದಕ್ಕೆ ನಾವು ರೇಡಿಯಸ್ ಮಲ್ಟಿಪ್ಲೈ ಮಾಡೋದು, ಯಾಕಂದ್ರೆ ಸರ್ಕ್ಯುಲರ್ ಪಾತ್ ಇರುವಂತ ಬಾಡಿ ಇರುವಂತದ್ದು. ಓಕೆ, ಸೊ ಈಗ ಇತರದ ಯೂನಿಟ್ ಏನಾಗ್ತದ್ರಿ? ನೋಡ್ರಿ, ಮಾಸ್ ಯೂನಿಟ್ ಕೆಜಿ,
ವೆಲಾಸಿಟಿ ಯೂನಿಟ್ ಮೀಟರ್ ಪರ್ ಸೆಕೆಂಡ್, ರೇಡಿಯಸ್ ಯೂನಿಟ್ ಮೀಟರ್ ರೀ. ಸೊ ಇದ್ರ ಯೂನಿಟ್ ಏನಾಗ್ತದೆ kg meter square second raised to -1. So what will be the dimension of this then? Mass raised to 1, L raised to 1, T raised to -1. ಇಷ್ಟು ನಂಗೆ ಡೈಮೆನ್ಷನ್ಸ್ ಬರ್ತಾವ್ರಿ, ರೈಟ್. ಇದು ಆಂಗುಲರ್ ಮೊಮೆಂಟಮ್ ಆಯ್ತು. ವಾಟ್ ಅಬೌಟ್ ಇಂಪಲ್ಸ್? ಇಂಪಲ್ಸ್ ಫಾರ್ಮುಲಾ ಗೊತ್ತದ್ರಿ. ಇಂಪಲ್ಸ್ ಇಂಪಲ್ಸ್ ಅಂತಂದ್ರೆ ಇಟ್ ಈಸ್ ಆಕ್ಚುಲಿ ಶಾರ್ಟೆಸ್ಟ್ ಫೋರ್ಸ್ ಆಕ್ಟಿಂಗ್ ಇನ್ ಲಾರ್ಜೆಸ್ಟ್ ಫೋರ್ಸ್ ಆಕ್ಟಿಂಗ್ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಇಸ್ ಕಾಲ್ಡ್ ಇಂಪಲ್ಸ್. ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಬ್ಯಾಟ್ ತಗೊಂಡು ಬಾಲ್ ಏನಾದ್ರು ಬಡದ್ರೆ ಆ ಫೋರ್ಸ್ ಜಾಸ್ತಿ ಇರ್ತದೆ, ಆದ್ರೆ ಬಾಲ್ಗೆ ಮತ್ತು ಬ್ಯಾಟಿಗೆ ಕಾಂಟ್ಯಾಕ್ಟ್ ಬಹಳ ಜಾಸ್ತಿ ಇರಂಗಿಲ್ಲ. ಇಟ್ ಇಸ್ ಹಾರ್ಡ್ಲಿ ಇನ್ ಸೆಕೆಂಡ್ಸ್, ರೈಟ್. 1 ಸೆಕೆಂಡ್ ಕಡಿಮೆ ಇರ್ತದ್ರಿ. ಅದಕ್ಕೆ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಇಸ್ ಕಾಲ್ಡ್ ಇಂಪಲ್ಸ್. ಇದನ್ನ ನಾವು ಬರಿತೀವಿ ಫೋರ್ಸ್ ಇಂಟು ಟೈಮ್ ಅಂತ ಹೇಳಿ. ಫೋರ್ಸ್ ಇಂಟು ಟೈಮ್. ಫೋರ್ಸ್ ಡೈಮೆನ್ಷನ್ ಏನ್ರಿ? m1 L1 T raised to -2. ಟೈಮ್ ಡೈಮೆನ್ಷನ್ ಏನ್ರಿ? T raised to 1. ಸೊ ಇದೇನಾಗ್ತದೆ ಡೈಮೆನ್ಷನ್ ಹಂಗಾರೆ? m1 L1 T raised to -1 ಆಗ್ತದೆ. ದೀಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಇಂಪಲ್ಸ್. ನೆಕ್ಸ್ಟ್ ಸ್ಟ್ರೆಸ್ ನೋಡ್ರಿ. ನಾನು ಕೆಲವೊಂದಿಷ್ಟು ಎಕ್ಸ್ಟ್ರಾ ತಗೊಂಡಿದ್ದೇನೆ, ಅವ್ರು ಕೊಡ್ತಾ ಇದ್ರು ಕೂಡ. ಸಿಲೆಬಸ್ ಒಳಗೆ ಅವ್ರ ಸಿಲೆಬಸ್ ಕಾಪಿ ಒಳಗೆ ಎಲ್ಲ ಮೆನ್ಷನ್ ಮಾಡಂಗಿಲ್ಲ. ಸೊ ಅದ್ರ ಸರೌಂಡಿಂಗ್ ದಾಗ ಏನೇನು ನಿಮ್ಮ ಎಕ್ಸಾಮ್ಗೆ ಬರುವಂತ ಚಾನ್ಸಸ್ ಅದಾವೆ ಅವೆಲ್ಲ ನಾ ಇಲ್ಲಿ ತಗೊಂಡಿದ್ದೀನಿ. ಓಕೆ, ಸ್ಟ್ರೆಸ್ ನೋಡ್ರಿ. ಸ್ಟ್ರೆಸ್ ಅಂತಂದ್ರೆ ನೀವು ಇದನ್ನ ಆಸ್ ಯೂಶುವಲ್ ಫೋರ್ಸ್ ಅಂತ ಹೇಳಿ ತಗೋಬಹುದು. ಸೊ ಸ್ಟ್ರೆಸ್ ಅಂತಂದ್ರೆ ಇದು ನಾವು ಫೋರ್ಸ್ ಬೈ ಏರಿಯಾ ಅಂತ ತಗೋಬಹುದು. ಸ್ಟ್ರೆಸ್ ಮೀನ್ಸ್ ಫೋರ್ಸ್ ಬೈ ಏರಿಯಾ, ಕರೆಕ್ಟ್. ಸೊ ಫೋರ್ಸ್ ಬೈ ಏರಿಯಾ ಅಂದ್ರೆ ಇದು ಮತ್ತೆ ಪ್ರೆಷರ್ ಡೈಮೆನ್ಷನ್ ಆಲ್ರೆಡಿ ಬರ್ದಿವಿ. ಅದನ್ನ ನೀವು ಡೈಮೆನ್ಷನ್ ಆಫ್ ಸ್ಟ್ರೆಸ್ ಅಂತ ತಗೋಬಹುದು, ರೈಟ್. ಇಲ್ಲಾದ್ರೂ ಕೂಡ ನೀವು ಡೈಮೆನ್ಷನ್ ಬರೀಬಹುದು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ಡೈಮೆನ್ಷನಲ್ ಅನಾಲಿಸಿಸ್. ಇದು ಒಂದು ಇಂಪಾರ್ಟೆಂಟ್ ಕ್ವಾಂಟಿಟಿ ಅದ, ಕಾನ್ಸೆಪ್ಟ್ ಅದ. ಇದ್ರ ಮೇಲೆ ಕೂಡ 3 ಮಾರ್ಕ್ಸ್ ಕ್ವೆಶನ್ಸ್ ಬಂದಾವ. ನಿಮಗೆ ಬರೀ MCQs ಬರಂಗಿಲ್ಲ, 3 ಮಾರ್ಕ್ಸ್ ಕ್ವೆಶನ್ಸ್ ಬರ್ತಾವ, 2 ಮಾರ್ಕ್ಸ್ ಬರ್ತಾವ. ಹೀಗಾಗಿ ನಮ್ಗೆ ಇದು ಇಂಪಾರ್ಟೆಂಟ್ ಅದ್ರಿ. ಇದು ನೋಡ್ರಿ, ಡೈಮೆನ್ಷನಲ್ ಅನಾಲಿಸಿಸ್. ನೋಡ್ರಿ, ಇಟ್ ಇಸ್ ಅ ಮೆಥಡ್ ಆಫ್ ಸ್ಟಡಿಂಗ್ ಫಿಸಿಕಲ್ ಫೆನಾಮಿನಾ ಆನ್ ದ ಬೇಸಿಸ್ ಆಫ್ ಡೈಮೆನ್ಷನ್. ಇದ್ರಾಗ ಮೇನ್ಲಿ ಅದ್ರ ಯೂಸಸ್ ಏನದಲ್ಲ ಇವು ಬಹಳ ಇಂಪಾರ್ಟೆಂಟ್ ಅದು. ಡೈಮೆನ್ಷನಲ್ ಅನಾಲಿಸಿಸ್ ನೋಡ್ರಿ, ಫಸ್ಟ್ ಯೂಸ್ ಏನದೆ? ಟು ಚೇಂಜ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್. ಯೂನಿಟ್ ಒಂದ್ ಸಿಸ್ಟಮ್ ದಿಂದ ಇನ್ನೊಂದು ಸಿಸ್ಟಮ್ ಚೇಂಜ್ ಮಾಡ್ಲಿಕ್ಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ತೀವಿ. ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ಒಂದು ಕೊಟ್ಟಿರುವಂತ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಅದನ್ನು ಇಲ್ಲೋ ಅದನ್ನ ಚೆಕ್ ಮಾಡ್ಲಿಕ್ಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ತೀವಿ. ಟು ಡೆರೈವ್ ಅನ್ ಇಕ್ವೇಶನ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಒಂದು ಫಿಸಿಕಲ್ ಕ್ವಾಂಟಿಟಿದ ಇಕ್ವೇಶನ್ ಡೆರೈವ್ ಮಾಡ್ಲಿಕ್ಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ತೀವಿ. ದೀಸ್ ಆರ್ ದ 3 ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ನೋಟ್, 2 physical quantities are added or subtracted or compared with each other if their dimensions are correct. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ತಿಳ್ಕೊರಿ, ಈಗ ನಂಗೆ ಮಾಸ್ ಅದ ರೀ 5 kg ಅಂತ ಮಾಸ್ ಅದ, ಕರೆಕ್ಟ್. ಇದಕ್ಕೆ ನಾ 5 kg ಆಡ್ ಮಾಡಿದ್ರೆ ನಮಗೆ ಇದು ಏನ್ ಬರ್ತೈತ್ರಿ ಆನ್ಸರ್? 10 kg, ರೈಟ್. ಮಾಸ್ ಪ್ಲಸ್ ಮಾಸ್ ಇಟ್ ವಿಲ್ ಗಿವ್ ಮಾಸ್. ಇದನ್ನ ಸಪೋಸ್ ನಾ ಏನಾದ್ರು 5 kg ಪ್ಲಸ್ 5 seconds ಅಂತ ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನ್ ಬರ್ತೈತ್ರಿ? ವಿಲ್ ಗೆಟ್ ನಥಿಂಗ್. ಯಾಕಂದ್ರೆ ನೀವು ಮಾಸ್ ಮತ್ತು ಟೈಮ್ ಆಡ್ ಮಾಡಕ್ ಬರಂಗಿಲ್ಲ, ಮಾಸ್ ಮತ್ತು ಟೈಮ್ ಸಬ್ಸ್ಟ್ರಾಕ್ಟ್ ಮಾಡಕ್ ಬರಂಗಿಲ್ಲ. ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ನೀವು ಆಡ್ ಮಾಡಬಹುದು, ಸಬ್ಸ್ಟ್ರಾಕ್ಟ್ ಮಾಡಬಹುದು. ಆಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ಸಬ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ನೀವು ಡಿವೈಡ್ ಮಾಡಬಹುದು, ಮಲ್ಟಿಪ್ಲೈ ಮಾಡಬಹುದು. ಯು ಕ್ಯಾನ್ ಡಿವೈಡ್ ಅಂಡ್ ಮಲ್ಟಿಪ್ಲೈ 2 different physical quantities, ಬಟ್ ಯು ಕ್ಯಾನಾಟ್ ಆಡ್ ಆರ್ ಸಬ್ಸ್ಟ್ರಾಕ್ಟ್. ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅಥವಾ ಕಂಪೇರ್ ಮಾಡಬೇಕಾದ್ರೆ ನಿಮಗೆ ಅವು ಸೇಮ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇರಬೇಕು, ಅವ್ರ ಡೈಮೆನ್ಷನ್ ಸೇಮ್ ಇರಬೇಕು. ಡೈಮೆನ್ಷನ್ ಸೇಮ್ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಸೇಮ್ ಅನ್ನಂಗ್ರಿ. ನೆಕ್ಸ್ಟ್, ಕಾನ್ಸ್ಟೆಂಟ್ ನಂಬರ್ ಹ್ಯಾಸ್ ನೋ ಡೈಮೆನ್ಷನಲ್ ಫಾರ್ಮುಲಾ. 5, 3, 2 ಇವಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಇರಂಗಿಲ್ಲ ರೀ. ಕಾನ್ಸ್ಟೆಂಟ್ಸ್ ಗಳಿಗೆ ಡೈಮೆನ್ಷನಲ್ ಫಾರ್ಮುಲಾ ಇರಂಗಿಲ್ಲ. ಇದು ಕ್ಲಿಯರ್ ಐತ್ರಿ? ನೆಕ್ಸ್ಟ್ ವಿಲ್ ಗೋ ಫಾರ್, ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಈಗ ನಮಗೆ ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ಮೋಸ್ಟ್ ಪ್ರಾಬಬ್ಲಿ ಇದರ ಕ್ವೆಶನ್ ಬಿದ್ದತ್ ಅನ್ಸತ್ರಿ. ನಾ ಇಲ್ಲೊಂದು 5 ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಒಂದು ಯಾವ್ದೋ ಕ್ವೆಶನ್ ಪೇಪರ್ 3 ಮಾರ್ಕ್ಸ್ಗೆ ಕೇಳಿದಾರೆ ಇದನ್ನ, ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ನೋಡ್ರಿ, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಇದು ಸಿಂಪಲ್ ಅದ, ನೆನ್ಪಿಟ್ಕೊಂಡ್ಬಿಡ್ರಿ. ಡೈಮೆನ್ಷನ್ಸ್ ಆನ್ LHS ಆಫ್ ದ ಫಾರ್ಮುಲಾ ಅಂಡ್ ಡೈಮೆನ್ಷನ್ಸ್ ಆನ್ RHS ಆಫ್ ದ ಫಾರ್ಮುಲಾಸ್ ಎರಡೂ ಸೇಮ್ ಇದ್ದು ಅಂತಂದ್ರೆ ಆ ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್. ಡೈಮೆನ್ಷನ್ಸ್ ಆನ್ LHS ಈಕ್ವಲ್ ಟು ಡೈಮೆನ್ಷನ್ಸ್ ಆನ್ RHS, ಅದೇ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅದನ್ನ ಅಪ್ಲೈ ಮಾಡಿ ನಾವು ಇಕ್ವೇಶನ್ ಕರೆಕ್ಟ್ ಅದನ್ನು ಇಲ್ಲೊಂದು ಚೆಕ್ ಮಾಡ್ತಿರ್ತೀವಿ. ಎರಡೂ ಕಡೆ ಡೈಮೆನ್ಷನ್ ಸೇಮ್ ಬಂದ್ರೆ ಅದು ನಮಗೆ ಏನಂದಂಗ್ರಿ? ಅದು ಡೈಮೆನ್ಷನಲಿ ಕರೆಕ್ಟ್ ಅಂದಂಗ್ರಿ, ಇಲ್ಲಾಂದ್ರೆ ಡೈಮೆನ್ಷನಲಿ ರಾಂಗ್. ಓಕೆ, ಈಗ ನೋಡ್ರಿ, ಈಗ ನಂಗೆ ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, 12 mv² = mgh ಅಂತೇಳಿ. ಇದು ಡೈಮೆನ್ಷನಲಿ ಕರೆಕ್ಟ್ ಅದನ್ನು ಇಲ್ಲೋ ಅಂತೇಳಿ ನಾವು ಹೇಳ್ಬೇಕಾಗಿತ್ತು. ಈಗ ಅದನ್ನ ಡೈಮೆನ್ಷನಲ್ ಅನಾಲಿಸಿಸ್ ಅನ್ನೋ ಮೆಥಡ್ ಅನ್ನು ಯೂಸ್ ಮಾಡಿ ಹೇಳ್ಬೇಕಾಗಿತ್ತು. ಈಗ ನೋಡ್ರಿ, ಆಕ್ಚುಲಿ 12 mv² ಅಂದ್ರೆ ಇದು ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ. mgh ಅಂದ್ರೆ ಇದು ಫಾರ್ಮುಲಾ ಆಫ್ ಪೊಟೆನ್ಶಿಯಲ್ ಎನರ್ಜಿ. ಇದು ಎನರ್ಜಿನ, ಇದು ಎನರ್ಜಿನ, ಎರಡು ಫಿಸಿಕಲ್ ಕ್ವಾಂಟಿಟಿ ಸೇಮ್ ಅದಾವ್ರಿ. ಅಂದ್ಮೇಲೆ ಇದು ಡೈಮೆನ್ಷನಲಿ ಕರೆಕ್ಟ್ ಇರ್ತೈತ್ರಿ. ಆದ್ರೂ ಕೂಡ ನಾವು ಚೆಕ್ ಮಾಡಿ ನೋಡೋಣ, ರೈಟ್. ನಮ್ಮ ಮೆಥಡ್ ಹೆಂಗದ ಅಂತ ಹೇಳಿ ನೋಡೋಣ. ಈಗ ನೋಡ್ರಿ, ಹಾಫ್ ಇಸ್ ಅ ನಂಬರ್, ಅದಕ್ಕೆ ಡೈಮೆನ್ಷನ್ ಇರಂಗಿಲ್ಲ. ನೆಕ್ಸ್ಟ್, ಇದು ಮಾಸ್, ಇದು ವೆಲಾಸಿಟಿ. ನಿಮಗೆ ನೋಡ್ರಿ ಡೈರೆಕ್ಟ್ ಡೈಮೆನ್ಷನ್ ನೆನ್ ಬರ್ತಿದ್ರೆ ಮೊದಲು ಯೂನಿಟ್ ಬರೀರಿ. ಈಗ ನೋಡ್ರಿ, ಮಾಸ್
ಮಾಸದ ಯೂನಿಟ್ ನ ಮೊದಲು ಬರೀತೀನಿ ಕೆಜಿ. ಇದು ವೆಲಾಸಿಟಿ ಯೂನಿಟ್ ಬರೀರಿ ಮೀಟರ್ ಪರ್ ಸೆಕೆಂಡ್. ಇದು ವೆಲಾಸಿಟಿ ಯೂನಿಟ್. ವೆಲಾಸಿಟಿ ಸ್ಕ್ವೇರ್ ಇರೋದ್ರಿಂದ ಇದನ್ನ ಸ್ಕ್ವೇರ್ ಅಂತ ಬರೀತೀನಿ. ಈಕ್ವಲ್ ಟು ಇದು ಕೂಡ ನಂಗೆ ಮಾಸ್ ರೀ. ಮಾಸದ ಯೂನಿಟ್ ಏನ ಕೆಜಿ. ಮಾಸದ ಯೂನಿಟ್ ಏನ ಕೆಜಿ. ರೈಟ್. ಇದೇನ ಜಿ ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಎಕ್ಸಲರೇಷನ್ ಅದು. ರೈಟ್. ಅದ್ರದ್ದು ಯೂನಿಟ್ ಏನು? ಎಕ್ಸಲರೇಷನ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೈಟ್ ಯೂನಿಟ್ ಏನ್ರಿ? ಮೀಟರ್. ಕರೆಕ್ಟ್. ಸೊ ಈಗ ನಂಗೆ ಇದು ಯೂನಿಟ್ ಏನ್ ಬರ್ತದಪ್ಪ ಅಂತಂದ್ರೆ ಕೆಜಿ. ಇದು ಮೀಟರ್ ಸ್ಕ್ವೇರ್. ಇದು ಸೆಕೆಂಡ್ ರೇಸ್ ಟು -2 ಬರ್ತದೆ. -1 × 2 -2. ಆಮೇಲೆ ಇದು ನಮಗೆ ಏನ್ ಬರ್ತದ್ರಿ? ಕೆಜಿ ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಸೆಕೆಂಡ್ ರೇಸ್ ಟು -2 ಸೆಕೆಂಡ್ ರೇಸ್ ಟು -2. ಎರಡು ಕಡೆ ಯೂನಿಟ್ ಸೇಮ್ ಬಂದ್ವಿ ನೋಡ್ರಿ. ಎಸ್, ಯೂನಿಟ್ ಸೇಮ್ ಬಂದ್ರೆ ಡೈಮೆನ್ಷನ್ ಸೇಮ್ ಬರತ್ತವ್ರಿ. ಈಗ ಡೈಮೆನ್ಷನ್ ಬರೀರಿ m⁻⁴, l⁻², t⁻². ಓಕೆ. ಇಲ್ಲೂ ಕೂಡ m⁻⁴, l⁻², t⁻². ಕರೆಕ್ಟ್. ಈ ತರ ನಾವು ಡೈಮೆನ್ಷನ್ಸ್ ಬರೀತೀವಿ. ಸೊ ಈಗ ನಮ್ಗೆ ಏನ್ ಬಂತೆ? ಡೈಮೆನ್ಷನ್ಸ್ ಆನ್ LHS is equal to dimensions on RHS ಬಂತ್ರಿ. dimensions on RHS. Hence ಈ given equation ಏನದ? It is dimensionally correct. Hence given equation is dimensionally correct. ಈ ಕೊಟ್ಟಿರುವಂತ ಇಕ್ವೇಶನ್ ನಮಗೆ ಡೈಮೆನ್ಷನಲಿ ಕರೆಕ್ಟ್ ಅದ. ಇದಕ್ಕೆ ನೀವು ಡೈಮೆನ್ಷನಲಿ ಕರೆಕ್ಟ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೇಕಲ್ಲಿ ಕೆಳಗಡೆ ಬರೀಬೇಕು. ಆಕ್ಚುಲಿ ನಮ್ಮ PUC ಒಳಗೆ ಇದನ್ನ ಬರೀದಿದ್ರೆ ಒಂದು ಮಾರ್ಕ್ ಕಟ್ ಮಾಡ್ತಾರೆ. ಅದಕ್ಕೆ ಡೈಮೆನ್ಷನಲಿ ಕರೆಕ್ಟ್ ಅಂತ ಬರೀಬೇಕು. ಹೆನ್ಸ್ ದ ಗಿವನ್ ಇಕ್ವೇಶನ್ ಇಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, ಇಲ್ಲೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಇದು ಕೂಡ ಡೈಮೆನ್ಷನಲಿ ಕರೆಕ್ಟ್ ಅದನ್ನು ಇಲ್ಲ ಅಂತ ನಾವು ಚೆಕ್ ಮಾಡಬೇಕಾಗಿತ್ತು. ಚೆಕ್ ದ ಕರೆಕ್ಟ್ನೆಸ್ ಆಫ್ ಗಿವನ್ ಇಕ್ವೇಶನ್ ಬೈ ಡೈಮೆನ್ಷನಲ್ ಅನಾಲಿಸಿಸ್. ನೋಡ್ರಿ, ಇಲ್ಲಿ ಎಫ್ ಅಂದ್ರೆ ಫೋರ್ಸ್ ರೀ, ಎಂ ಅಂದ್ರೆ ಮಾಸ್, ವಿ ಅಂದ್ರೆ ವೆಲಾಸಿಟಿ, ಆರ್ ಅಂದ್ರೆ ರೇಡಿಯಸ್. ಸೊ ಫೋರ್ಸ್ ದ ಡೈಮೆನ್ಷನ್ಸ್ ಬರೀರಿ. ಫೋರ್ಸ್ ಡೈಮೆನ್ಷನ್ ನಿಮಗೆ ನೆನ್ಪಿಟ್ಕೊಡು ಅಂತ ಹೇಳಿದ್ದೀನಿ ಆಲ್ರೆಡಿ. m⁻⁴, l⁻⁴, t⁻². ದೀಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಫೋರ್ಸ್. ಇನ್ನು RHS ಒಳಗೆ ಏನದಾವ ಈ ತರದೆಲ್ಲ ಯೂನಿಟ್ಸ್ ಬರೀರಿ, ಡೈಮೆನ್ಷನ್ಸ್ ಬರೀರಿ. ನೋಡ್ರಿ, ಮಾಸ್ ಸ್ಕ್ವೇರ್ ಅದಕ್ಕೆ ನಾ ಈ ತರ ಯೂನಿಟ್ ಬರೀತೀನಿ ಕೆಜಿ ಸ್ಕ್ವೇರ್. ಡೈಮೆನ್ಷನ್ ಏನ್ ಬರೆದಿದ್ರೆ ಮೊದಲು ಯೂನಿಟ್ ಬರೀರಿ. ಯೂನಿಟ್ ಬರ್ದಾದ್ಮೇಲೆ ಡೈಮೆನ್ಷನ್ ಬರೀರಿ, ನಡೆದು. ವೆಲಾಸಿಟಿ ಸ್ಕ್ವೇರ್, ವೆಲಾಸಿಟಿ ಯೂನಿಟ್ ಏನ್ರಿ? ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಡಿವೈಡೆಡ್ ಬೈ ಆರ್, ರೇಡಿಯಸ್ ಅಂದ್ರೆ ಇದು ಮೀಟರ್ ಒಳಗೆ ಇರ್ತದೆ. ಕರೆಕ್ಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ನೋಡ್ರಿ, ಇದು ಕೆಜಿ ಸ್ಕ್ವೇರ್, ಇದು ನಂಗೆ ಮೀಟರ್ ಸ್ಕ್ವೇರ್, ಇದು ನಂಗೆ ಸೆಕೆಂಡ್ ರೇಸ್ ಟು -2 ಡಿವೈಡೆಡ್ ಬೈ ಮೀಟರ್. ಕರೆಕ್ಟ್. ಇಲ್ಲಿ ಮೀಟರ್ ಮತ್ತು ಮೀಟರ್ ಕ್ಯಾನ್ಸಲ್ ಆಗ್ತಾನ. ಮೀಟರ್ ಅಂಡ್ ಮೀಟರ್ ವಿಲ್ ಗೆಟ್ ಕ್ಯಾನ್ಸಲ್. ಆಮೇಲೆ ಏನಾಗ್ತದ್ರಿ? ನಮಗೇನು ಉಳಿತದೆ? ಐ ವಿಲ್ ಗೆಟ್ ಕೆಜಿ ಸ್ಕ್ವೇರ್ ಮೀಟರ್⁻⁴, ಸೆಕೆಂಡ್ ರೇಸ್ ಟು -2 ಇಷ್ಟು ಉಳಿತದೆ. ಈಗ ಇತರ ಡೈಮೆನ್ಷನ್ ನ ಏನಂತ ಬರೀಬಹುದು? ಕೆಜಿ ಸ್ಕ್ವೇರ್ ಅಂದ್ರೆ ಎಂ ಸ್ಕ್ವೇರ್, ಮೀಟರ್⁻⁴ ಅಂದ್ರೆ ಲೆಂತ್⁻⁴, ಸೆಕೆಂಡ್ ರೇಸ್ ಟು -2 ಅಂದ್ರೆ t⁻². ಕರೆಕ್ಟ್. ಇಷ್ಟು ನಂಗೆ ಡೈಮೆನ್ಷನ್ ಬರ್ತದೆ. ಸೊ ಡೈಮೆನ್ಷನ್ ಚೆಕ್ ಮಾಡಿ ನೋಡ್ರಿ. m1 l1 t⁻², m² l1 t⁻². ಸೊ ಡೈಮೆನ್ಷನ್ಸ್ ಆರ್ ನಾಟ್ ಕರೆಕ್ಟ್. ಡೈಮೆನ್ಷನ್ಸ್ ನಮಗೆ ಕರೆಕ್ಟ್ ಇಲ್ಲ. ರೈಟ್. m1 l1 t⁻². ಹೆನ್ಸ್ ಇಲ್ಲಿ ಡೈಮೆನ್ಷನ್ಸ್ ಆನ್ LHS is not equal to dimensions on RHS. Dimensions on LHS is not equal to dimensions on RHS. Hence given equation is dimensionally wrong ಅಥವಾ dimensionally incorrect ಅಂತ ಅನ್ಬೋದು. dimensionally incorrect. ಓಕೆ, ಈ ತರ ನಾವು ಬರೀಬಹುದು. ಓಕೆ, ಲೆಟ್ ಅಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. V is equal to u plus at. ಇದಂತೂ ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ. ಸ್ಟ್ಯಾಂಡರ್ಡ್ ಇಕ್ವೇಶನ್ ಗಳು ಯಾವಾಗ ಡೈಮೆನ್ಷನಲಿ ಕರೆಕ್ಟ್ ಇರ್ತವೆ, ಆದ್ರೂ ಕೂಡ ನಾವು ಚೆಕ್ ಮಾಡೋಣ. ಫೈನಲ್ ವೆಲಾಸಿಟಿ, ಇಲ್ಲಿ V ಅಂದ್ರೆ ಫೈನಲ್ ವೆಲಾಸಿಟಿ, U ಅಂದ್ರೆ ಇನಿಷಿಯಲ್ ವೆಲಾಸಿಟಿ, A ಅಂದ್ರೆ ಎಕ್ಸಲರೇಷನ್, T ಅಂದ್ರೆ ಟೈಮ್. ಫೈನಲ್ ವೆಲಾಸಿಟಿ ನೋಡ್ರಿ, ವೆಲಾಸಿಟಿ ಯೂನಿಟ್ ಏನ? ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಇದ್ರದ್ದು ಯೂನಿಟ್ ಏನ? ಮೀಟರ್ ಪರ್ ಸೆಕೆಂಡ್. ಪ್ಲಸ್ ಎಕ್ಸಲರೇಷನ್ ಯೂನಿಟ್ ಏನ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಂಟು ಟೈಮ್ ಯೂನಿಟ್ ಏನ್ರಿ? ಸೆಕೆಂಡ್. ನಾ ಮೊದಲು ಎಲ್ಲ ಯೂನಿಟ್ಸ್ ಗಳನ್ನು ಬರತ್ತೀನಿ. ಸೊ ಇಲ್ಲಿ ಇದು ನಂಗೆ ಮೀಟರ್ ಪರ್ ಸೆಕೆಂಡ್ ಆಯ್ತು, ಇದು ನಂಗೆ ಮೀಟರ್ ಪರ್ ಸೆಕೆಂಡ್ ಆಯ್ತು, ಪ್ಲಸ್ ಇದು ನಂಗೆ ಮೀಟರ್ ಸ್ಕ್ವೇರ್ ಅಲ್ಲ, ಮೀಟರ್ ಸೆಕೆಂಡ್ ರೇಸ್ ಟು -1 ಆಗುತ್ತೆ. ಸೆಕೆಂಡ್ ರೇಸ್ ಟು -2 + 1 -2 ಅಂದ್ರೆ -1. ನೋಡ್ರಿ, ಎಲ್ಲ ಯೂನಿಟ್ ಸೇಮ್ ಬಂದು. ಇಲ್ಲಿ ನೋಡ್ರಿ, ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಮೀಟರ್ ಪರ್ ಸೆಕೆಂಡ್ 2 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಾರ್ದು. ಅದನ್ನ ಹಂಗೆ ಇಡ್ರಿ, ಏನೋ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಡೈಮೆನ್ಷನ್ಸ್ ಏನಾಗ್ತಾವ ನೋಡ್ರಿ. ದೇರ್ ಇಸ್ ನೋ ಯೂನಿಟ್ ಆಫ್ ಮಾಸ್. ಸೊ m⁻⁴, ಇದು ಮೀಟರ್⁻⁴ ಇರೋದ್ರಿಂದ ಲೆಂತ್⁻⁴, ಸೆಕೆಂಡ್ ರೇಸ್ ಟು -1 ಇರೋದ್ರಿಂದ t⁻². ಕರೆಕ್ಟ್. ಅದೇ ತರ ಇದ್ರದ್ದು ನಮ್ಗೆ ಡೈಮೆನ್ಷನ್ ಬರ್ತದೆ m0 l1 t⁻². ಇದ್ರದ್ದು ನಮ್ಗೆ ಡೈಮೆನ್ಷನ್ ಬರ್ತದೆ m0 l1 t⁻². ಕರೆಕ್ಟ್. ಎಲ್ಲಾ ಡೈಮೆನ್ಷನ್ ಸೇಮ್ ಅದಾವ ನೋಡ್ರಿ. ಮಾಸ್ ಡೈಮೆನ್ಷನ್ ಎಲ್ಲಾ ಕಡೆ 0 ಅದ, ಲೆಂತ್ ಡೈಮೆನ್ಷನ್ ಎಲ್ಲಾ ಕಡೆ 1 ಅದ, ಟೈಮ್ ಡೈಮೆನ್ಷನ್ ಎಲ್ಲಾ ಕಡೆ -1 ಅದ. ಹೆನ್ಸ್ ಡೈಮೆನ್ಷನ್ಸ್ ಆನ್ LHS ಈಕ್ವಲ್ ಟು ಡೈಮೆನ್ಷನ್ಸ್ ಆನ್ RHS. Dimensions on LHS is equal to dimensions on RHS. Correct. Hence therefore the given equation is dimensionally correct. ಈಗ ನಾವು ಹೇಳಬಹುದು
ಗಿವನ್ ಇಕ್ವೇಶನ್ ಇಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಕರೆಕ್ಟ್? ಓಕೆ. ಸೊ ಐ ಗೆಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಕೇಳತೈತೆ ಅಂತ ಅನ್ಕೋತೀನಿ. ದಯಮಾಡಿ ನಿಮಗೆ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್, ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಆಲ್. ದಯಮಾಡಿ ವಿಡಿಯೋನ ಮತ್ತು ಚಾನಲನ್ನು ದಯಮಾಡಿ ಶೇರ್ ಮಾಡಿರಿ ಮತ್ತು ರೆಫರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಮತ್ತು ನಿಮ್ಗೆ ಯಾರು ಇದ್ರದ್ದು ಅವಶ್ಯಕತೆ ಅದ ಅವ್ರಿಗೆ ದಯಮಾಡಿ ಇದನ್ನು ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಚೆಕ್ ಕರೆಕ್ಟ್ನೆಸ್ ಆಫ್ ಅ ಗಿವನ್ ಇಕ್ವೇಶನ್. ನೋಡ್ರಿ, ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಅದ ರೀ, ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಇದ್ರದ್ದು ಈಗ ನಾವು ಡೈಮೆನ್ಷನಲಿ ಚೆಕ್ ಮಾಡಿ ಬರೋಣ ಅಂತ. ನೋಡ್ರಿ, ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅನ್ಬೋದು, ಯು ಇನಿಷಿಯಲ್ ವೆಲಾಸಿಟಿ, ಟೈಮ್ ಎಕ್ಸೆಲರೇಷನ್ ಟೈಮ್. ಕರೆಕ್ಟ್? ಸೊ ಈಗ ಎಸ್ ಇದ್ರದ್ದು ಯೂನಿಟ್ ಏನು? ಮೀಟರ್. ವೆಲಾಸಿಟಿ ಯೂನಿಟ್ ಏನ್ರಿ? ಮೀಟರ್ ಪರ್ ಸೆಕೆಂಡ್. ಟೈಮ್ ಯೂನಿಟ್ ಏನು? ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಇರಲಿ, ಫೈನಲ್ ವೆಲಾಸಿಟಿ ಇರಲಿ, ವೆಲಾಸಿಟಿ ಅಂದ್ಮೇಲೆ ಅದು ಮೀಟರ್ ಪರ್ ಸೆಕೆಂಡ್ ರೀ. ನೆಕ್ಸ್ಟ್ ಪ್ಲಸ್ ಹಾಫ್, ನಂಬರ್ ಡೈಮೆನ್ಷನ್ ಇರಂಗಿಲ್ಲ, ಎಕ್ಸೆಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಿದೆ? ಟೈಮ್ ಸ್ಕ್ವೇರ್ ಅದ, ಹಿಂಗಾಗಿ ನಾನು ಅದನ್ನ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತೀನಿ. ಕರೆಕ್ಟ್? ನಂಗೆ ಏನ್ ಬರ್ತದ್ರಿ? ಮೀಟರ್. ಇಲ್ಲಿ ಸೆಕೆಂಡ್ ರೇಸ್ ಟು ಮೈನಸ್ 1 ಸೆಕೆಂಡ್ ಹೋಯ್ತು, ಸೆಕೆಂಡ್ ರೇಸ್ ಟು ಮೈನಸ್ 2 ಸೆಕೆಂಡ್ ಸ್ಕ್ವೇರ್ ಹೋಯ್ತು. ಸೊ ಇದು ಮೀಟರ್ ಬಂತ, ಇದು ಮೀಟರ್ ಬಂತ. ನಂಗೆ ಡೈಮೆನ್ಷನ್ಸ್ ಬರೆದ್ರೆ ಎಲ್ ರೇಸ್ ಟು 1 ಇಸ್ ಈಕ್ವಲ್ ಟು ಎಲ್ ರೇಸ್ ಟು 1 ಇಸ್ ಪ್ಲಸ್ ಎಲ್ ರೇಸ್ ಟು 1. ರೈಟ್? ಈ ತರದ ಒಂದು ಕ್ವೆಶನ್ ನಿಮಗೆ ಬಂದದ್ರೆ, ನೀವು ಆಲ್ರೆಡಿ ನೀವು ಪ್ರೀವಿಯಸ್ ಕ್ವೆಶನ್ ಪೇಪರ್ ಒಳಗೆ ಬಂದದ್ರಿ. ಸೊ ಐ ಕ್ಯಾನ್ ಸೇ ಡೈಮೆನ್ಷನ್ಸ್ ಆನ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆನ್ ಆರ್ ಎಚ್ ಎಸ್. ಹೆನ್ಸ್ ದ ಗಿವನ್ ಇಕ್ವೇಶನ್ ಇಸ್ ಡೈಮೆನ್ಷನಲಿ ಕರೆಕ್ಟ್. ಇದು ಕೂಡ ಡೈಮೆನ್ಷನಲಿ ಕರೆಕ್ಟ್ ಇರುವಂತ ಇಕ್ವೇಶನ್ ಇದು. ಓಕೆ, ವೆಲ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಈಗ ನೋಡ್ರಿ, ಈಗ ಒಂದು ಕಾನ್ಸೆಪ್ಟ್ ನಾವು ಮುಗಿಸಿದ್ವಿ ಅಂತಂದ್ರೆ, ಈಗ ಏನ್ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಒಳಗೆ ನಮ್ಗೆ ಏನ್ ಯೂಸಸ್ ಇದ್ವಲ್ಲ, ನೋಡ್ರಿ ಇಲ್ಲಿ ನಾವು ಎರಡೇ ಯೂಸ್ ಈಗ ನಾವು ನೋಡ್ಕೊಂಡಿದ್ವಿ, ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ನೆಕ್ಸ್ಟ್ ವಿಲ್ ಗೋ ಫಾರ್ ಥರ್ಡ್ ಯೂಸ್ ನಾವು, ಟು ಡೆರೈವ್ ಎನ್ ಇಕ್ವೇಶನ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಇದೇನ್ ಸಿಂಪಲ್ ಅದ ರೀ, ಅದೇನ್ ನಮಗೆ ಅದು ಹತ್ತಂಗಿಲ್ಲ, ಅದ್ರ ಮೇಲೆ ಏನ್ ಕ್ವೆಶನ್ಸ್ ಬರಂಗಿಲ್ಲ. ಸೊ ಇದ್ ನೋಡ್ರಿ, ಈಗ ನಾವು ಡೆರೈವ್ ಮಾಡ್ಬೇಕಾಗಿತ್ತು ಇಕ್ವೇಶನ್. ಅದ್ರದ್ದು ಇಕ್ವೇಶನ್ ಡೆರೈವ್ ಮಾಡೋಣತ್ತಾರ, ಎನರ್ಜಿದ ಇಕ್ವೇಶನ್ ನಮ್ಗೆ ಡೆರೈವ್ ಮಾಡೋಣತ್ತಾರ. ಈಸ್ ಆಸ್ಕಿಂಗ್ ಅಸ್ ಟು ಡೆರೈವ್ ಎನ್ ಇಕ್ವೇಶನ್ ಆಫ್ ಎನರ್ಜಿ ದಟ್ ಡಿಪೆಂಡ್ಸ್ ಆನ್ ಮಾಸ್ ಅಂಡ್ ವೆಲಾಸಿಟಿ ಬೈ ಡೈಮೆನ್ಷನಲ್ ಅನಾಲಿಸಿಸ್. ಈ ಎಲ್ಲಾ ಇಕ್ವೇಶನ್ ಡೆರೈವ್ ಮಾಡು ಅನ್ನುವಂತ ಕ್ವೆಶನ್ಸ್ ಏನ್ ಬರ್ತಾವಲ್ಲ, ಆ ಎಲ್ಲಾ ಕ್ವೆಶನ್ಸ್ ಒಳಗೆ ನೀವು ಒಂದು ಅಬ್ಸರ್ವ್ ಮಾಡ್ರಿ. ಏನ್ ಹೇಳಿರ್ತಾನೆ ಅಂತಂದ್ರೆ, ಒಂದು ಯಾವುದೋ ಫಿಸಿಕಲ್ ಕ್ವಾಂಟಿಟಿ ಬೇರೆ ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಅದ ಅಂತ ಹೇಳ್ತಾನೆ. ಈಗ ಇದ್ರೊಳಗೆ ನೋಡ್ರಿ, ಎನರ್ಜಿ ಮಾಸ್ ಮತ್ತು ವೆಲಾಸಿಟಿ ಮೇಲೆ ಡಿಪೆಂಡ್ ಅದ ಅಂತ ಹೇಳ್ತಾನೆ. ಬಟ್ ಹೆಂಗ್ ಡಿಪೆಂಡ್ ಅದ ಅಂತ ಗೊತ್ತಿಲ್ಲ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದನೋ, ಯೂನಿವರ್ಸಲಿ ಪ್ರೊಪೋರ್ಷನಲ್ ಅದನೋ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್ ಸ್ಕ್ವೇರ್ ಅದನೋ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಮಾಸ್ ಸ್ಕ್ವೇರ್ ಅದನೋ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೆಲಾಸಿಟಿ ಅದನೋ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವೆಲಾಸಿಟಿ ಅದನೋ ಗೊತ್ತಿಲ್ಲ. ಅದನ್ನ ನಾವು ಫೈಂಡ್ ಮಾಡ್ಬೇಕೀಗ. ಒಟ್ರಾಗ ನಮ್ಗೆ ಇಷ್ಟಂತೂ ಕೊಟ್ಟಿದ್ದಾನ್ರಿ, ಎನರ್ಜಿ ಡಿಪೆಂಡ್ಸ್ ಆನ್ ಮಾಸ್ ಅಂಡ್ ವೆಲಾಸಿಟಿ. ಎನರ್ಜಿ ಡಿಪೆಂಡ್ಸ್ ಆನ್ ಮಾಸ್ ಅಂಡ್ ವೆಲಾಸಿಟಿ. ನನಗದು ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ರೇಸ್ ಟು 1, ವೆಲಾಸಿಟಿ ರೇಸ್ ಟು ಮೈನಸ್ 1 ಐತೋ ಗೊತ್ತಿಲ್ಲ, ಮಾಸ್ ಬೈ ವೆಲಾಸಿಟಿ ಐತೋ ಗೊತ್ತಿಲ್ಲ, ವೆಲಾಸಿಟಿ ಬೈ ಮಾಸ್ ಐತೋ ಗೊತ್ತಿಲ್ಲ, ವೆಲಾಸಿಟಿ ಸ್ಕ್ವೇರ್ ಬೈ ಮಾಸ್ ಸ್ಕ್ವೇರ್ ಅದನ್ನು ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಟ್ ಇಸ್, ಅದ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಒಟ್ರಾಗ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ವಿ ಹ್ಯಾವ್ ಟು ಚೆಕ್ ಇಟ್ ನಾವು. ಈಗ ನಾವು ಅದನ್ನೇ ಚೆಕ್ ಮಾಡ್ಬೇಕೀಗ. ಪವರ್ಗಳನ್ನ ಮೊದಲು ಕಂಡು ಹಿಡ್ಕೋಬೇಕಿಲ್ಲ. ಪವರ್ ಕಂಡು ಹಿಡ್ಕೊಂಡ್ರೆ ನಿಮ್ಗೆ ಇಕ್ವೇಶನ್ ಬರ್ತದೆ. ಓಕೆ, ಈಗ ನೋಡ್ರಿ, ಎನರ್ಜಿ ಅಂದ್ರೂ ಒಂದೇ, ವರ್ಕ್ ಅಂದ್ರೂ ಒಂದೇ. ಎರಡು ತರದ ಯೂನಿಟ್ ಸೇಮ್, ಡೈಮೆನ್ಷನ್ ಸೇಮ್. ಎನರ್ಜಿ ಮತ್ತು ವರ್ಕ್ ಎರಡು ತರದ ಯೂನಿಟ್ ಜೂಲ್, ಎರಡು ತರದ ಡೈಮೆನ್ಷನ್ m1 L² T raised to -2. ಕರೆಕ್ಟ್? ಅದ್ರ ಡೈಮೆನ್ಷನ್ ಬರೆದು ಬಿಡ್ತೀನಿ. ಈಗ ಇದ್ರ ಡೈಮೆನ್ಷನ್ ಬರೆದು ಬಿಡ್ತೀನಿ. ಎನರ್ಜಿ m1 L² T raised to -2 ಅದ್ರ ಡೈಮೆನ್ಷನ್ ಬರೆದು ಬಿಡ್ತೀನಿ. ಈಗ ಇಲ್ಲಿ ಪ್ರೊಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಈಕ್ವಾಲಿಟಿ ಸಿಂಬಾಲ್ ಹಾಕೋತೀನಿ. ಹೀಗಾಗಿ ನಂಗೆ ಒಂದು ಕಾನ್ಸ್ಟೆಂಟ್ ಬರ್ತದೆ. ಕಾನ್ಸ್ಟೆಂಟ್ ಡೈಮೆನ್ಷನ್ ಇರಂಗಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಇದು ಮಾಸ್ ಅದ, ಇದು ವೆಲಾಸಿಟಿ ಅದ. ಈಗ ನಂಗೆ ಮಾಸದ ಪವರ್ ಗೊತ್ತಿಲ್ಲ, ವೆಲಾಸಿಟಿದ ಪವರ್ ಗೊತ್ತಿಲ್ಲ. ಪವರ್ ಗೊತ್ತಿದ್ರೆ ನಂಗೆ ಇಕ್ವೇಶನ್ ಬರಿಬಹುದು. ಈಗ ಪವರ್ ಫೈಂಡ್ ಮಾಡ್ಬೇಕಾಗಿತ್ತು ನಾವು. ಪವರ್ ಬಂದ್ರೆ ನಮ್ಗೆ ಇಕ್ವೇಶನ್ ಬಂದಂಗ್ರಿ. ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ತೀನಿ, ಮಾಸ್ ರೇಸ್ ಟು ಎ, ವೆಲಾಸಿಟಿ ರೇಸ್ ಟು ಬಿ ಅಂತ ಬರ್ಕೋತೀನಿ. ಮಾಸ್ ರೇಸ್ ಟು ಎ, ವೆಲಾಸಿಟಿ ರೇಸ್ ಟು ಬಿ ಅಂತ ಬರ್ಕೋತೀನಿ. ಈಗ ಇದನ್ನ ಏನಂತ ಬರಿಬಹುದು ನೋಡ್ರಿ, ಈಗ ಇದ್ರ ಡೈಮೆನ್ಷನ್ ನ ಹಿಂಗ್ ಬರಿಬಹುದು. ವಿ ಕ್ಯಾನ್ ರೈಟ್ ದ ಡೈಮೆನ್ಷನ್ ಲೈಕ್ ದಿಸ್. ನೋಡ್ರಿ, ಇದು ಮಾಸ್ ಅದ. ಮಾಸ್ ಅಂದ್ಮೇಲೆ ಅದ್ರ ಡೈಮೆನ್ಷನ್ ಎಂ. ಸೊ ಎಂ ರೇಸ್ ಟು ಎ ಅಂತ ಬರಿಬಹುದು. ಎಂ ರೇಸ್ ಟು ಎ. ವೆಲಾಸಿಟಿದ್ ನೋಡ್ರಿ, ವೆಲಾಸಿಟಿದ್ ಯೂನಿಟ್ ಏನ್ರಿ? ವೆಲಾಸಿಟಿದ್ ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ ಡೈಮೆನ್ಷನ್ ಏನ? L1 T raised to -1 ರೀ, ಡೈಮೆನ್ಷನ್ ಆಫ್ ವೆಲಾಸಿಟಿ. ಕರೆಕ್ಟ್? ಇದು ವೆಲಾಸಿಟಿ ರೇಸ್ ಟು ಬಿ ಅದ, ಅದಕ್ಕೆ ಬಿ ನ ಪವರ್ ಇಲ್ಲಿ ಕೊಡ್ತೀನಿ. ಕರೆಕ್ಟ್? ಓಕೆ, ಈಗ ನೋಡ್ರಿ, ಸಾರಿ ಇದು ಯಾಕೆ ಕೆಜಿ ಬರ್ತೀನಿ ನಾನು. ಕೆಜಿ ಇಸ್ ಆಫ್ ನೋ ಯೂಸ್ ಇಯರ್. ಕೆಜಿ ಅಲ್ಲ, ಅದು ಕೆ ಅದು ಆಕ್ಚುಲಿ ಕಾನ್ಸ್ಟೆಂಟ್ ಅದ. ಸೊ ಈ ಕಾನ್ಸ್ಟೆಂಟ್ ಬಿಟ್ಬಿಡ್ರಿ. ಕಾನ್ಸ್ಟೆಂಟ್ ಏನ್ ಡೈಮೆನ್ಷನ್ ಇರಂಗಿಲ್ಲ, ಕಾನ್ಸ್ಟೆಂಟ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ರೈಟ್ ಕಾನ್ಸ್ಟೆಂಟ್, ನೋ ನೀಡ್ ಆಫ್ ದಟ್. ಓಕೆ, ಸೊ ಇದು ನಂಗೆ ಬಂತ ಎಂ ರೇಸ್ ಟು ಎ, ಎಂ ರೇಸ್ ಟು ಎ. ಈ ಕಡೆ ನಾ ಇದನ್ನ ಬರಿಬಹುದು. ಈಗ ಎಲ್ ರೇಸ್ ಟು 1 ಇಂಟು ಬಿ, ಎಲ್ ರೇಸ್ ಟು ಬಿ, T raised to -1 into b minus b. ಸೊ ನಂಗೆ ಡೈಮೆನ್ಷನ್ ಏನ್ ಬಂತೆ?
ಎಮ್ ರೇಸ್ ಟು ಎ, ಎಲ್ ರೇಸ್ ಟು ಬಿ, ಟಿ ರೇಸ್ ಟು ಮೈನಸ್ ಬಿ. ಕರೆಕ್ಟ್. ಇನ್ನು ಇಲ್ಲೇ ಈಗೇನ್ ಮಾಡ್ರಿ, ಕಂಪೇರ್ ದ ಡೈಮೆನ್ಷನ್ಸ್ ಆನ್ ಬೋತ್ ದ ಸೈಡ್ಸ್. ನೋಡ್ರಿ, ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಇರಬೇಕಾದ್ರೆ ನಾವು ಆಗಲೇ ಏನ್ ಹೇಳಿದ್ವಿ, ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಇರಬೇಕಾದ್ರೆ ಎಲ್ ಎಚ್ ಎಸ್ ಒಳಗೆ ಇರುವಂತಹ ಡೈಮೆನ್ಷನ್ಸ್ ಮತ್ತು ಆರ್ ಎಚ್ ಎಸ್ ಒಳಗೆ ಇರುವಂತಹ ಡೈಮೆನ್ಷನ್ಸ್ ಸೇಮ್ ಇರಬೇಕು, ಈಕ್ವಲ್ ಇರಬೇಕು. ಅಂದ್ರೆ ಇದರ ಅರ್ಥ ಇದು ಎರಡು ನಾವು ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ, ಎಮ್ ರೇಸ್ ಟು ಎ ಅದ, ಅಲ್ಲಿ ಎಮ್ ರೇಸ್ ಟು 1 ಅದ, ಅದಕ್ಕೆ ಎ ವ್ಯಾಲ್ಯೂ ನನಗೆ ಏನ್ ಬಂತು 1 ಅಂತ ಬಂತು. ಬಿ ರೇಸ್ ಟು ನಂಗೆ 2 ಅದ ರೀ, ಬಿ ರೇಸ್ ಟು ನೋಡ್ರಿ ಎಲ್ ರೇಸ್ ಟು ಬಿ ಅದ, ಇಲ್ಲಿ ಎಲ್ ರೇಸ್ ಟು 2 ಅದ. ಸೊ ಬಿ ಇಸ್ ಈಕ್ವಲ್ ಟು ನಂಗೆ ಏನ್ ಬಂತು 2 ಬಂತು. ಅದೇ ತರ ಇಲ್ಲಿ ಟಿ ರೇಸ್ ಟು ಮೈನಸ್ ಬಿ ಅದ, ಇಲ್ಲಿ ಟಿ ರೇಸ್ ಟು ಮೈನಸ್ 2 ಅದ. ಸೊ ಮೈನಸ್ ಬಿ ಅಂದ್ರೆ ಮೈನಸ್ 2 ಅಂದ್ರೆ ಏನ, ಬಿ ಇಸ್ ಈಕ್ವಲ್ ಟು 2. ಸೊ ನಂಗೆ ಎ ವ್ಯಾಲ್ಯೂ ಬಂತ, ಬಿ ವ್ಯಾಲ್ಯೂ ಬಂತ. ಹೀಗಾಗಿ ನಾ ಈ ಇಕ್ವೇಶನ್ ಏನಂತ ಬರೀಬಹುದ, ಇ ಇಸ್ ಈಕ್ವಲ್ ಟು ಎಮ್ ರೇಸ್ ಟು, ನಮ್ಗೆ ಆಕ್ಚುಲಿ ಇಕ್ವೇಶನ್ ಹಿಂಗದ ರೀ, ನಾವು ಬರ್ಕೊಂಡ್ರೆ ಇಕ್ವೇಶನ್ ಹಿಂಗದ ಆಕ್ಚುಲಿ, ಎನರ್ಜಿ ಇಸ್ ಈಕ್ವಲ್ ಟು ಡೈಮೆನ್ಷನಲ್ ಕಾನ್ಸ್ಟೆಂಟ್ ಇಂಟು ಎಮ್ ರೇಸ್ ಟು ಇ, ಆಮೇಲೆ ವೆಲಾಸಿಟಿ ರೇಸ್ ಟು ಬಿ ಅಂತದೆ. ಸೊ ಇದಕ್ಕೆ ನಮ್ಗೆ ಏನ್ ಬರ್ತದ್ರಿ, ಕೆ ಎಮ್ ರೇಸ್ ಟು ಎ, ಎ ಅಂದ್ರೆ 1, ವಿ ರೇಸ್ ಟು ಬಿ, ಬಿ ಅಂದ್ರೆ 2, ಎಂ ಬಿ ಸ್ಕ್ವೇರ್. ಕೆ ಅಂದ್ರೆ ಆಕ್ಚುಲಿ ಕಾನ್ಸ್ಟೆಂಟ್ ರೀ. ಈಗ ನೋಡ್ರಿ, ನಾವು ಕೈನೆಟಿಕ್ ಎನರ್ಜಿದ ಫಾರ್ಮುಲಾ ನಮಗೆ ಗೊತ್ತದ. ಕೈನೆಟಿಕ್ ಎನರ್ಜಿದ ಫಾರ್ಮುಲಾ ಏನ, ಹಾಫ್ ಎಂ ವಿ ಸ್ಕ್ವೇರ್. ಈಗ ನಮ್ಗೆ ಅದ ಬಂದದ್ರಿ, ಎಂ ವಿ ಸ್ಕ್ವೇರ್ ಬಂದದ. ಅಂದ್ರೆ ಇದ್ರ ಅರ್ಥ ಏನ, ಕೆ ಅಂದ್ರೆ ಇದು ಹಾಫ್ ಅನ್ನಂಗ್ರಿ. ಬಟ್ ಆ ಕಾನ್ಸ್ಟೆಂಟ್ ಏನ್ ಅನ್ನೋದನ್ನ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್ ದಿಂದ ನಾವು ಕಾನ್ಸ್ಟೆಂಟ್ ಅನ್ನು ಫೈಂಡ್ ಮಾಡ್ಕೊಳಿಕ್ ಬರಂಗಿಲ್ಲ. ವಿ ಕೆನಾಟ್ ಫೈಂಡ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ ಬೈ ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್. ಈ ಮೆಥಡ್ ನಮಗೆ ಡೈಮೆನ್ಷನ್ಸ್ ಬರಂಗಿಲ್ಲ. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಎನರ್ಜಿ, ದಿಸ್ ಇಸ್ ದ ಫಾರ್ಮುಲಾ ಆಫ್ ಎನರ್ಜಿ. ಸೊ ಈ ತರ ನಾವ್ ಏನ್ ಮಾಡ್ಕೋಬೇಕು, ಇಕ್ವೇಶನ್ಸ್ ಗಳನ್ನ ಡೆರೈವ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಈಗ ನೋಡ್ರಿ, ಇಲ್ಲಿ ಏನ್ ಹೇಳ್ತಾನೆ, ಡೆರೈವ್ ಇಕ್ವೇಶನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ದಟ್ ಡಿಪೆಂಡ್ಸ್ ಆನ್ ಎಕ್ಸಲರೇಷನ್ ಅಂಡ್ ಟೈಮ್. ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅನ್ನೋದು ಎಕ್ಸಲರೇಷನ್ ಮೇಲೆ ಮತ್ತೆ ಟೈಮ್ ಮೇಲೆ ಡಿಪೆಂಡ್ ಅದ ಅಂತ ಹೇಳ್ತಾರೆ. ನಾ ಏನ್ ಮಾಡ್ಕೋತೀನಿ, ಎಕ್ಸಲರೇಷನ್ ರೇಸ್ ಟು ಎ, ಟೈಮ್ ರೇಸ್ ಟು ಬಿ ಅಂತ ಬರ್ಕೋತೀನಿ. ಇದು ಡಿಸ್ಪ್ಲೇಸ್ಮೆಂಟ್ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಡೈಮೆನ್ಷನ್ ನಂಗೆ m0 L1 T0 ಬರ್ತದೆ, ಈಕ್ವಲ್ ಟು ಕಾನ್ಸ್ಟೆಂಟ್ ಇರಲಿ, ಎಕ್ಸಲರೇಷನ್ ರೇಸ್ ಟು ಎ, ಟೈಮ್ ರೇಸ್ ಟು ಬಿ. ಕರೆಕ್ಟ್. ಸೊ ಇದನ್ನ ನಮ್ಮ ಕಂಟಿನ್ಯೂ ಮಾಡಿದ್ರೆ, ಇದು ಡೈಮೆನ್ಷನಲ್ ಕಾನ್ಸ್ಟೆಂಟ್ ಏನು ನಮಗೆ ಡೈಮೆನ್ಷನ್ಸ್ ಇರಂಗಿಲ್ಲ. ಇದು ಎಕ್ಸಲರೇಷನ್ ರೀ. ಎಕ್ಸಲರೇಷನ್ ಯೂನಿಟ್ಸ್ ಏನ್ ಬರ್ತಾವ್ರಿ, ಎಕ್ಸಲರೇಷನ್ ಯೂನಿಟ್ಸ್ ಏನ್ ಬರ್ತಾವ, ಎಕ್ಸಲರೇಷನ್ ಯೂನಿಟ್ ನಮ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತದ್ರಿ. ಕರೆಕ್ಟ್ ಅದ. ಹಂಗಾದ್ರೆ ಡೈಮೆನ್ಷನ್ ಏನ್ ಬರಿಬೇಕನ, m0 L1 T ರೇಸ್ ಟು -2 ಅಂತ ಬರಿಬೇಕು ಇದರ ಡೈಮೆನ್ಷನ್. ಇದು ಹೋಲ್ ರೇಸ್ ಟು ಎ. ಟೈಮ್ ದ ಡೈಮೆನ್ಷನ್ T ರೇಸ್ ಟು 1 ಹೋಲ್ ರೇಸ್ ಟು ಬಿ. ಕರೆಕ್ಟ್ ಅದ್ರಿ. ಓಕೆ, ವೆಲ್ ಈಗ ನೆಕ್ಸ್ಟ್ ನೋಡ್ರಿ, ಇದನ್ನ ಈಗ ಬರಿಬಹುದು m ರೇಸ್ ಟು 0 ಇಂಟು ಎ, ಇದು m ರೇಸ್ ಟು 0 ನ ಆಗ್ತದ್ರಿ. ಎಲ್ ರೇಸ್ ಟು 1 ಇಂಟು ಎ, ಎಲ್ ರೇಸ್ ಟು ಎ, ಟಿ ರೇಸ್ ಟು -2 ಇಂಟು ಎ, ಟಿ ರೇಸ್ ಟು -2, ಇದು ನಮಗೆ ಆಗ್ತದೆ ಟಿ ರೇಸ್ ಟು ಬಿ ಅಂತ. ಕರೆಕ್ಟ್. ಸೊ ಈಗ ಇದನ್ನ ಬರಿಬಹುದು m0 ಎಲ್ ರೇಸ್ ಟು ಎ, ಎಲ್ ರೇಸ್ ಟು ಎ, ಟಿ ರೇಸ್ ಟು -2 ಪ್ಲಸ್ ಬಿ, ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಪ್ಲಸ್ ಎನ್. ಸೊ ಬೇಸ್ ಸೇಮ್ ಇದ್ದಾಗ ಪವರ್ಗಳು ಆಡ್ ಆಗ್ತಾವ್ರಿ, -2 ಪ್ಲಸ್ ಬಿ. ಈಗ ಇಲ್ಲಿ ಇದು ನಂಗೆ m0 L1 T1 ಸಾರಿ T0 ಅಂತದೆ. ಕಂಪೇರ್ ಮಾಡ್ರಿ, ಕಂಪೇರ್ ಮಾಡಿದ್ರೆ ನಂಗೆ ಎ ಎಲ್ ರೇಸ್ ಟು ಎ, ಅಲ್ಲಿ ಎಲ್ ರೇಸ್ ಟು 1 ಅದ. ಸೊ ಎ ವ್ಯಾಲ್ಯೂ ನನಗೆ 1 ಬಂತು. ಇಲ್ಲಿ ಟಿ ರೇಸ್ ಟು -2 ಬಿ, 2 ಪ್ಲಸ್ ಬಿ ಅದ, ಅಲ್ಲಿ 0 ಅದ. ಸೊ -2 ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಬಂತು. ಅದಕ್ಕೆ ನಂಗೆ ಬಿ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ, 2 ಈ ಕಡೆ ಬಂದ್ರೆ +2 ಆಗ್ತದೆ. ಎ ವ್ಯಾಲ್ಯೂ ಬಂತ, ಬಿ ವ್ಯಾಲ್ಯೂ ಬಂತ. ಅದಕ್ಕೆ ನಾ ಎಕ್ಸ್ ಈಕ್ವಲ್ ಟು ಏನ್ ಬರಿಬಹುದು, ಎಕ್ಸ್ ಈಕ್ವಲ್ ಟು ಕೆ ಎ ರೇಸ್ ಟು 1, ಎ ರೇಸ್ ಟು 1, ಟಿ ರೇಸ್ ಟು ಬಿ, ಟಿ ರೇಸ್ ಟು 2 ಅಂದ್ರೆ ಎ ಟಿ ಸ್ಕ್ವೇರ್. ಸೊ ಎಕ್ಸ್ ಈಕ್ವಲ್ ಟು ಎ ಟಿ ಸ್ಕ್ವೇರ್ ಬಂತು. ನಮ್ಮದು ಆಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಹಿಂಗದ, ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಫಾರ್ಮುಲಾ ಅದ. ಇನಿಷಿಯಲ್ ವೆಲಾಸಿಟಿ 0 ಇತ್ತಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್ ಆಗ್ತದ್ರಿ. ಸೊ ನಮ್ಗೆ ಎ ಟಿ ಸ್ಕ್ವೇರ್ ಬಂದದ, ಹಾಫ್ ಅಂದ್ರೆ ಅದ ಕಾನ್ಸ್ಟೆಂಟ್ ರೀ. ಕಾನ್ಸ್ಟೆಂಟ್ ವ್ಯಾಲ್ಯೂ ನಮ್ಗೆ ಈ ಮೆಥಡ್ ದಿಂದ ಬರಂಗಿಲ್ಲ. ಸೊ ಇಷ್ಟು ನಾವು ಡೆರೈವ್ ಮಾಡಬಹುದು. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ ನೋಡ್ರಿ, ಡೆರೈವ್ ದ ಇಕ್ವೇಶನ್ ಆಫ್ ಫೋರ್ಸ್ ದಟ್ ಡಿಪೆಂಡ್ಸ್ ಆನ್ ಮಾಸ್, ವೆಲಾಸಿಟಿ ಅಂಡ್ ರೇಡಿಯಸ್. ಫೋರ್ಸ್ ದಟ್ ಡಿಪೆಂಡ್ಸ್ ಆನ್ ಮಾಸ್, ವೆಲಾಸಿಟಿ ಅಂಡ್ ರೇಡಿಯಸ್. ಈಗ ನಮಗೆ 3 ಕ್ವಾಂಟಿಟೀಸ್ ಅದ ನೋಡ್ರಿ, ರೈಟ್. ಅದಕ್ಕೆ ಏನ್ ಮಾಡ್ರಿ, ಎಂ ರೇಸ್ ಟು ಎ, ವೆಲಾಸಿಟಿ ರೇಸ್ ಟು ಬಿ, ರೇಡಿಯಸ್ ರೇಸ್ ಟು ಸಿ ತಗೊಳ್ರಿ. ಫೋರ್ಸ್ ಡೈಮೆನ್ಷನ್ ಏನ್ರಿ, ಫೋರ್ಸ್ ಡೈಮೆನ್ಷನ್ m1 L1 T ರೇಸ್ ಟು -2 ಕಾನ್ಸ್ಟೆಂಟ್ ಆಸ್ ಇಟ್ ಇಸ್ ಇರಲಿ. ಮಾಸ್ ಡೈಮೆನ್ಷನ್, ಇದು ಮಾಸ್ ಅದ, ಮಾಸ್ ಡೈಮೆನ್ಷನ್ m ರೇಸ್ ಟು 1 ಹೋಲ್ ರೇಸ್ ಟು ಎ ಬರೀತೀನಿ. ವೆಲಾಸಿಟಿ ಡೈಮೆನ್ಷನ್ L1 T ರೇಸ್ ಟು -1, ಇವೆಲ್ಲ ನೆನಪಿರ್ಬೇಕ್ರೆ, ಹೋಲ್ ರೇಸ್ ಟು ಬಿ. ಆಮೇಲೆ ರೇಡಿಯಸ್ ಡೈಮೆನ್ಷನ್ ಎಲ್ ರೇಸ್ ಟು 1 ಅಂತ ಬರೀತೀನಿ, ಹೋಲ್ ರೇಸ್ ಟು ಸಿ. ಕರೆಕ್ಟ್. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಂಗೆ ಏನ್ ಬರ್ಬೇಕ, ಎಂ ರೇಸ್ ಟು ಎ, ಎಂ ರೇಸ್ ಟು ಎ, ಎಲ್ ರೇಸ್ ಟು ಬಿ, ಎಲ್ ರೇಸ್ ಟು ಸಿ ಅಂದ್ರೆ ಇದು ಎಲ್ ರೇಸ್ ಟು ಬಿ ಪ್ಲಸ್ ಸಿ,
ಟಿ ರೇಸ್ ಟು ಮೈನಸ್ ಬಿ ಎಷ್ಟು ನಮಗೆ ಬರ್ತದೆ ಕರೆಕ್ಟ್ ಇದೆ. ನಾನು ಸ್ಟೆಪ್ ಸ್ಕಿಪ್ ಮಾಡಿದ್ದೇನೆ ಡೈರೆಕ್ಟ್ಲಿ ಬರ್ದೇನೆ. ಓಕೆ, ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಒಳಗಿರುವಂಥ ಡೈಮೆನ್ಷನ್ಸ್ ಕಂಪೇರ್ ಮಾಡ್ರಿ. ಎ ರೇಸ್ ಟು ಎ ಇಸ್ ಈಕ್ವಲ್ ಟು ನಂಗೆ 1 ಬಂತು, ಈ ಕಡೆ ಕಂಪೇರ್ ಮಾಡಿ. ಎಲ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ನಂಗೆ 1 ಬಂತು, ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 1. ಟಿ ನೋಡ್ರಿ ಮೈನಸ್ ಬಿ ಅದ, ಈ ಕಡೆ ನಂಗೆ -2 ಅದ. ಸೊ ಬಿ ವ್ಯಾಲ್ಯೂ ನನಗೆ ಎಷ್ಟು ಬಂತು? ಬಿ ವ್ಯಾಲ್ಯೂ ನಂಗೆ 2 ಬಂತು. ಆ 2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸಿ ಇಸ್ ಈಕ್ವಲ್ ಟು 1 - 2 ಅಂದ್ರೆ ಸಿ ವ್ಯಾಲ್ಯೂ ನಂಗೆ -1 ಬಂತು. ಸೊ ಎ ಇಸ್ 1, ಬಿ ಇಸ್ 2, ಬಿ ಇಸ್ 2 ಅಂಡ್ ಸಿ ಇಸ್ -1. ಕರೆಕ್ಟ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ನಂಗೆ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಮ್ ರೇಸ್ ಟು ಎ. ಎಮ್ ರೇಸ್ ಟು ಎ ಅಂದ್ರೆ ಎಮ್ ರೇಸ್ ಟು 1, ವಿ ರೇಸ್ ಟು ಬಿ ಅಂದ್ರೆ ವಿ ಸ್ಕ್ವೇರ್, ವಿ ರೇಸ್ ಟು ಬಿ ಅಂದ್ರೆ 2 ಅದ. ಸಿ ರೇಸ್ ಟು ಆರ್ ರೇಸ್ ಟು ಸಿ, ಆರ್ ರೇಸ್ ಟು -1 ಅಂದ್ರೆ ಇದನ್ನ ಬರೀಬಹುದೇ. ಎಫ್ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್, ಆರ್ ರೇಸ್ ಟು -1 ಕೆಳಗಡೆ ತಗೊಂಡ್ರೆ ಆರ್ ರೇಸ್ ಟು +1 ಆಗ್ತದೆ. ಎಫ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್ ಬೈ ಆರ್. ಇದು ಆಕ್ಚುಲಿ ಸೆಂಟ್ರಿಪಿಟಲ್ ಫೋರ್ಸಸ್ ಫಾರ್ಮುಲಾ. ಇದು ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇಲ್ಲಿ ಪವರ್ ನಂಗೆ ಮೈನಸ್ ಆಗಿರೋದ್ರಿಂದ ಅದನ್ನ ಕೆಳಗೆ ತಗೊಂಡಿದ್ದೀನಿ. ಕ್ಲಿಯರ್ ಅದ್ರಿ? ಓಕೆ, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದೊಂದು ನೀವು ಟ್ರೈ ಮಾಡ್ಬೋದೇ ನೋಡ್ರಿ. ಪ್ರಾಬಬ್ಲಿ ರೂಟ್ ಬರ್ತದೆ, ನೋಡೋಣ. ನಾನು ಮಾಡ್ಬಿಡ್ತೀನಿ. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಡಿಪೆಂಡ್ಸ್ ಆನ್ ಲೆಂತ್, ಮಾಸ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಯಾವ್ದ್ರ ಮೇಲೆ ಡಿಪೆಂಡ್ ಅದಾವೆಲ್ಲ ಆರ್ ಎಚ್ ಎಸ್ ಒಳಗೆ ಇರಬೇಕು. ಲೆಂತ್, ಮಾಸ್ ಮತ್ತು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಇವ್ ಪವರ್ಸ್ ಕೊಡ್ರಿ ಎ ಬಿ ಸಿ. ಓಕೆ ನೋಡ್ರಿ, ಇದು ಟೈಮ್ ಪೀರಿಯಡ್ ಅದ. ಟೈಮ್ ಪೀರಿಯಡ್ ಅಂದ್ರೆ ಟೈಮ್ ಅಂದಂಗ ರೀ. ಸೊ ಇತರ ಡೈಮೆನ್ಷನ್ ನಂಗೆ ಎಮ್ ರೇಸ್ ಟು 0. ಟೈಮ್ ಡೈಮೆನ್ಷನ್ ಏನಾಗ್ತದೆ ನಮಗೆ? ಟೈಮ್ ಡೈಮೆನ್ಷನ್ ಆಗ್ತದೆ ಎಮ್ ರೇಸ್ ಟು 0, ಎಲ್ ರೇಸ್ ಟು 0, ಟಿ ರೇಸ್ ಟು 1 ಡೈಮೆನ್ಷನ್ ಆಫ್ ಟೈಮ್ ಈಕ್ವಲ್ ಟು ಕೆ. ಲೆಂತ್, ಇದು ಲೆಂತ್ ಅದ ರೀ. ಲೆಂತ್ ಅಂದ್ರೆ ಎಲ್ ರೇಸ್ ಟು 1 ಹೋಲ್ ರೇಸ್ ಟು ಎ. ಕರೆಕ್ಟ್. ಇದು ಮಾಸ್ ಅದ. ಮಾಸ್ ಅಂದ್ರೆ ಎಮ್ ರೇಸ್ ಟು 1 ಹೋಲ್ ರೇಸ್ ಟು ಬಿ. ಇದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಎಕ್ಸಲರೇಷನ್ ಡೈಮೆನ್ಷನ್ ಏನ್ರಿ? m1 t raised to -2 ಹೋಲ್ ರೇಸ್ ಟು ಸಿ. ಕರೆಕ್ಟ್. ಓಕೆ, ಇನ್ನು ನಮ್ಗೆ ಇದು ಬರ್ತದೆ. ಈಗ ನಾ ಇದನ್ನ ಏನ್ ಬರಿಬಹುದು? ಎಮ್ ರೇಸ್ ಟು 1 ಇಂಟು ಬಿ, ಎಮ್ ರೇಸ್ ಟು ಬಿ, ಎಲ್ ರೇಸ್ ಟು ಎ, ಎಲ್ ರೇಸ್ ಟು ಸಿ. ಅದಕ್ಕೆ ನಂಗೆ ಎಲ್ ರೇಸ್ ಟು ಎ ಪ್ಲಸ್ ಸಿ ಬರ್ತದೆ. ಆಮೇಲೆ ಟಿ ರೇಸ್ ಟು -2, ಟಿ ರೇಸ್ ಟು -2ಸಿ, ಟಿ ರೇಸ್ ಟು -2ಸಿ. ಅವೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ನೋಡ್ರಿ, ಎಮ್ ರೇಸ್ ಟು 0, ಎಲ್ ರೇಸ್ ಟು 0, ಟಿ ರೇಸ್ ಟು -1. ಈ ತರ ನಮಗೆ ಡೈಮೆನ್ಷನ್ಸ್ ಅದು. ಕಂಪೇರ್ ಮಾಡ್ರಿ. ಕಂಪೇರಿಂಗ್ ವಿ ವಿಲ್ ಗೆಟ್ ಬಿ ಇಸ್ ಈಕ್ವಲ್ ಟು 0, ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂಡ್ ಟಿ ರೇಸ್ ಟು -2ಸಿ ಇಸ್ ಈಕ್ವಲ್ ಟು -1. ಟಿ ರೇಸ್ ಟು -1 ಅದ. ಸೊ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಸಿ ಅಂದ್ರೆ ನಂಗೆ 1/2 ಬರ್ತದೆ. ಸಿ ಅಂದ್ರೆ ನಂಗೆ 1/2. ಸಿ 1/2 ಬಂತಂದ್ರೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎ ಇಸ್ ಈಕ್ವಲ್ ಟು ನಂಗೆ -1/2. ಆಮೇಲೆ ಬಿ ಅಂದ್ರೆ ಏನದ? ಬಿ ಅಂತೂ ಆಲ್ರೆಡಿ 0 ಅದ. ಬಿ 0 ಬಂತಪ್ಪ ಅಂದ್ರೆ ಇದರ ಅರ್ಥ ಈ ಟೈಮ್ ನಂಗೆ ಮಾಸ್ ಮೇಲೆ ಡಿಪೆಂಡ್ ಇಲ್ಲ. ಓಕೆ, ಈಗ ಅದರ್ ಟೈಮ್ ಅನ್ನ ಏನಂತ ಬರೀಬಹುದು? ಟಿ ಇಸ್ ಈಕ್ವಲ್ ಟು ಕೆ ಎಲ್ ರೇಸ್ ಟು ಎ, ಎಮ್ ರೇಸ್ ಟು ಬಿ, ಜಿ ರೇಸ್ ಟು ಸಿ ಅಂತದೆ. ಸೊ ಹಿಂಗಾಗಿ ಇದನ್ನ ಬರೀತೀನಿ. ಟಿ ಇಸ್ ಈಕ್ವಲ್ ಟು ಕೆ ಎಲ್ ರೇಸ್ ಟು ಎ ಅಂದ್ರೆ 1/2 ಅದ. ಎಲ್ ರೇಸ್ ಟು -1/2. ಆಮೇಲೆ ಎಮ್ ರೇಸ್ ಟು 0 ಅದ. ಎಮ್ ರೇಸ್ ಟು 0 ಅಂದ್ರೆ ಹೋಗ್ಬಿಡ್ತದ್ರಿ. ಜಿ ರೇಸ್ ಟು 1/2. ಎಲ್ಲೋ ನಮಗೆ ಸೈನ್ ಪ್ರಾಬಬ್ಲಿ ಚೇಂಜ್ ಆಗಿತ್ತು ಅಂತ ಅನಿಸ್ತದೆ. -2c. ಓಕೆ, ಲೆಂತ್ ಅದ, ಮಾಸ್ ಅದ. ಜಿ ರೇಸ್ ಟು ಸಿ. ಕರೆಕ್ಟ್. ಸಿ ನಾವಿಲ್ಲಿ ಕರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ. ಎ ಪ್ಲಸ್ ಸಿ, ಎಲ್ ರೇಸ್ ಟು ಎ, ಎಲ್ ರೇಸ್ ಟು ಸಿ. ಓಕೆ, -2c. ಓಕೆ, ಲೆಟ್ ಅಸ್ ಚೆಕ್. ಇದು ಆಕ್ಚುಲಿ ಜಿಗೆ ನಮಗೆ ಪವರ್ ನೆಗೆಟಿವ್ ಬರಬೇಕಿತ್ತ. ಓಕೆ, ಐ ವಿಲ್ ಚೆಕ್. ಯಾಕಂದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ ಟಿ ಇಸ್ ಈಕ್ವಲ್ ಟು 2π√L/g ಅದೇ. ಅದಕ್ಕೆ ಈಗ ನಾವು ಇಲ್ಲ ಜಸ್ಟ್ ನಾ ಚೆಕ್ ಮಾಡ್ತೀನಿ. m0 L0 t raised to 1. ಟೈಮ್ ಡಿಪೆಂಡ್ಸ್ ಆನ್ ಲೆಂತ್, ಮಾಸ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಲೆಂತ್, ಮಾಸ್ ಮತ್ತು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಲ್ ರೇಸ್ ಟು 1 ಲೆಂತ್ ಅದ. ಓಕೆ, ಮಾಸ್ ಬಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ರೇಸ್ ಟು ಸಿ. ಓಕೆ, ದೆನ್ ಐ ವಿಲ್ ಗೆಟ್ ಇಟ್ ಆಸ್ ಎಮ್ ರೇಸ್ ಟು ಬಿ and m raised to b ಬಂತ. ಓಕೆ, ಎಲ್ ರೇಸ್ ಟು ಎ ಪ್ಲಸ್ ಸಿ. ಇದು ಎಲ್ ರೇಸ್ ಟು ಎ ಆಗ್ತದೆ, ಇದು ಎಲ್ ರೇಸ್ ಟು ಸಿ ಆಗ್ತದೆ. ಸೊ ಎಲ್ ರೇಸ್ ಟು ಎ ಪ್ಲಸ್ ಸಿ, ಟಿ ರೇಸ್ ಟು -2c,
ಸೊ ಈಗ ಕಂಪೇರ್ ಮಾಡ್ಕೊಂಡ್ರೆ ಬಿ ಇಸ್ ಈಕ್ವಲ್ ಟು 0 ಬಂತು, ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅದೇ, -2 ಸಿ ಇಸ್ ಈಕ್ವಲ್ ಟು -1 ಮೈನಸ್ ಕ್ಯಾನ್ಸಲ್, ಸಿ ಇಸ್ ಈಕ್ವಲ್ ಟು 1/2 -1/2. ಓಕೆ, ಸೊ ನಮಗಿಲ್ಲೇ ಫೈನಲಿ ಇದು ಏನ್ ಬರ್ತದಪ್ಪ ಅಂದ್ರೆ ಟಿ ಇಸ್ ಈಕ್ವಲ್ ಟು ಜಿ ರೇಸ್ ಟು 1/2 ಡಿವೈಡೆಡ್ ಬೈ ಎಲ್ ರೇಸ್ ಟು 1/2 ಅಂತ ಬರ್ತದ್ರಿ. ಎಲ್ ರೇಸ್ ಟು 1/2 -1/2 ನ ಕೆಳಗೆ ತಗೊಂಡ್ರೆ 1/2. ಇದನ್ನ ನಾನು ರೂಟ್ ಆಫ್ ಜಿ ಬೈ ಎಲ್ ಅಂತ ಬರಿಬಹುದು. ಆಕ್ಚುಲಿ ನಮ್ಗೆ ಇದು ಆಕ್ಚುಲಿ 2π ರೂಟ್ ಆಫ್ ಎಲ್ ಬೈ ಜಿ ಅದೇ. ನಾ ಮತ್ತೊಮ್ಮೆ ಟ್ರೈ ಮಾಡ್ತೀನಿ ಇದನ್ನ. ಲೆಟ್ ಅಸ್ ಸಿ ಇಟ್ ಒನ್ಸ್ ಮೋರ್. ಟಿ ಇಸ್ ಈಕ್ವಲ್ ಟು 2π ರೂಟ್ ಆಫ್ ಎಲ್ ಬೈ ಜಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ಬರ್ಬೇಕು. ಓಕೆ, ನೋಡೋಣ. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಟಿ ಡಿಪೆಂಡ್ಸ್ ಆನ್ ಲೆಂತ್, ಮಾಸ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಲೆಂತ್, ಮಾಸ್ ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಲೆಂತ್ ಇಲ್ಲ, ಈ ಸರಿ ನಾವು ಚೇಂಜ್ ಮಾಡಿ ನೋಡೋಣ. ಓಕೆ, ಮಾಸ್, ಲೆಂತ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಮಾಸ್ ರೇಸ್ ಟು ಎ, ಎಲ್ ರೇಸ್ ಟು ಬಿ, ಜಿ ರೇಸ್ ಟು ಸಿ ಅಂತ ತಗೊಳ್ಳೋಣ. ಸೊ ಇತರ ಡೈಮೆನ್ಷನ್ ಹಂಗೆ ಬರ್ತದೆ m0, L0, ಟಿ ರೇಸ್ ಟು ಸಾರಿ ಇದು ಟಿ ರೇಸ್ ಟು +1 ತಗೋಬೇಕು ನಾವು. ಆಗಲೇ ನಾವು -1 ತಗೊಂಡಿದ್ವಿ, ಅದೊಂದು ಫಾಲ್ಟ್ ಅದೇ. ಟಿ ರೇಸ್ ಟು +1 ತಗೋಬೇಕು. ಓಕೆ, ಈಕ್ವಲ್ ಟು ಕೆ ಇಂಟು ಇದು ಎಮ್ ರೇಸ್ ಟು ಎ ಬಂತೆ, ಎಲ್ ರೇಸ್ ಟು ಬಿ ಬಂತೆ, ಜಿ ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಲ್ ರೇಸ್ ಟು 1, ಟಿ ರೇಸ್ ಟು -2 ಇಸ್ ದ ಡೈಮೆನ್ಷನ್, ಹೂ ರೇಸ್ ಟು ಸಿ. ಸೊ ಈಗ ಇದನ್ನ ನಾ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಂಗೆ ಇದು ಬರ್ತದ್ರಿ ಎಮ್ ರೇಸ್ ಟು ಎ, ಎಲ್ ರೇಸ್ ಟು ಬಿ ಪ್ಲಸ್ ಸಿ ಬರ್ತದೆ. ಈಗ ಟಿ ರೇಸ್ ಟು -2c ಬರ್ತದೆ. ಓಕೆ, ಇದು ಇಲ್ಲೇ ನಾವು ಮಾಡಿದ್ದು ಫಾಲ್ಟ್. ಟಿ ರೇಸ್ ಟು -1 ತಗೊಂಡಿದ್ದೀನಿ, ಅದೇ -1 ಅಲ್ಲ. ಓಕೆ, m0, L0, ಟಿ ರೇಸ್ ಟು 1. ಓಕೆ, ಈಗ ಕಂಪೇರ್ ಮಾಡಿದ್ರೆ ನಂಗೆ ಎ 0 ಬಂತು, ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಬಂತು, -2c ಇಸ್ ಈಕ್ವಲ್ ಟು 1 ಬಂತು. ಸೊ ಸಿ ಇಸ್ ಈಕ್ವಲ್ ಟು -1/2. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಂಗೆ ಬಿ ಇಸ್ ಈಕ್ವಲ್ ಟು 1/2 ಬರ್ತದ್ರಿ. ಈಗ ಟೈಮ್ ಇಸ್ ಈಕ್ವಲ್ ಟು ಮಾಸ್ ರೇಸ್ ಟು ಎ, ಎ ಅಂದ್ರೆ 0, ಲೆಂತ್ ರೇಸ್ ಟು ಬಿ ಅಂದ್ರೆ 1/2, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ರೇಸ್ ಟು -1/2. ಎಮ್ ರೇಸ್ ಟು 0 ಇಸ್ 1 ಬಿಟ್ಬಿಡ್ರಿ. ಸೊ ಎಲ್ ರೇಸ್ ಟು 1/2 ಡಿವೈಡೆಡ್ ಬೈ ಜಿ ರೇಸ್ ಟು 1/2. ಇದು ಮೈನಸ್ ಕೆಳಗಡೆ ಬಂದ್ರೆ ಪ್ಲಸ್ ಆಗ್ತದೆ. ಇದನ್ನ ಬರೀಬಹುದು ರೂಟ್ ಆಫ್ ಎಲ್ ಬೈ ಜಿ ಅಂತ. ಕರೆಕ್ಟ್, ದಟ್ ಇಸ್ ದ ಫಾರ್ಮುಲಾ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ನೋಡ್ರಿ, ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ ಲಿಮಿಟೇಷನ್ ಅಂದ್ರೆ ಅದರಿಂದ ಏನ್ ಆಗಂಗಿಲ್ಲ. ವಾಟ್ ವಿ ಕ್ಯಾನಾಟ್ ಡೂ, cannot find out the value of constant. That's what we said. Now ಕಾನ್ಸ್ಟೆಂಟ್ ಇಕ್ವೇಶನ್ ಒಳಗೆ ಇರುವಂತಹ ಕಾನ್ಸ್ಟೆಂಟ್ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಲಿಕ್ಕೆ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಎನರ್ಜಿ 12mv², ಹಾಫ್ ಅನ್ನೋದು ನಮಗೆ ಫೈಂಡ್ ಮಾಡ್ಲಿಕ್ಕೆ ಬರಂಗಿಲ್ಲ. ದ ಮೆಥಡ್ ಫೇಲ್ಸ್ ಇಫ್ ದ ಫಿಸಿಕಲ್ ಕ್ವಾಂಟಿಟಿ ಡಿಪೆಂಡ್ಸ್ ಆನ್ ಮೋರ್ ದೆನ್ 3 ಕ್ವಾಂಟಿಟೀಸ್. 3 ಕ್ವಾಂಟಿಟಿಗಿಂತ ಜಾಸ್ತಿ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಇದ್ರೆ ಈ ಮೆಥಡ್ ವರ್ಕೌಟ್ ಆಗಂಗಿಲ್ಲ. ಈಗ ನಾವು ಲಾಸ್ಟ್ ನೋಡಿದ್ದು 3 ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರೋದು. ದ ಮೆಥಡ್ ಫೇಲ್ಸ್ ಇಫ್ ಇಕ್ವೇಶನ್ ಹ್ಯಾಸ್ ಟ್ರಿಗ್ನೋಮೆಟ್ರಿಕ್, ಲೊಗಾರಿಥಮಿಕ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂಸ್. ಟ್ರಿಗ್ನೋಮೆಟ್ರಿಕ್ ಅಂದ್ರೆ ಸೈನ್, ಕಾಸ್, ಟ್ಯಾನ್ ಇದು ಅಂದ್ರೆ ಫೇಲ್ ಆಗ್ತದೆ, ಲಾಗ್ ಇತ್ತು ಅಂದ್ರೆ ಫೇಲ್ ಆಗ್ತದ್ರಿ. ಇದನ್ನ ನಾವು ಅಪ್ಲೈ ಮಾಡಕ್ ಬರಂಗಿಲ್ಲ. ರೈಟ್, ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್ ನಾವು. ಸಿಗ್ನಿಫಿಕೆಂಟ್ ಫಿಗರ್ಸ್. ಆಕ್ಚುಲಿ ಸಿಲೆಬಸ್ ಒಳಗೆ ಇದನ್ನ ಮೆನ್ಷನ್ ಮಾಡಿಲ್ಲ, ಆದ್ರೂ ಕೂಡ ಗೊತ್ತಿರ್ಲಿ, ಯಾಕಂದ್ರೆ ಕೇಳಿದ್ರು ಕೇಳಬಹುದು. ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ರಿ, ಬಹಳ ಸಿಂಪಲ್ ಅದ, 2 ಮಿನಿಟ್ ನಿಮ್ಗೆ ಗೊತ್ತಾಗ್ತದ್ರಿ. ನೋಡ್ರಿ, ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಜೀರೋ ಡಿಜಿಟ್ಸ್ ಅಂದ್ರೆ 1 ರಿಂದ ಹಿಡ್ಕೊಂಡು 9 ಎಲ್ಲಾ ಡಿಜಿಟ್ಗಳು ಸಿಗ್ನಿಫಿಕೆಂಟ್. ಅದನ್ನ ನೀವು ಕೌಂಟ್ ಮಾಡಬೇಕು 1 ರಿಂದ 9 ನಾನ್ ಜೀರೋ ಡಿಜಿಟ್ಸ್ ಎಲ್ಲ ಸಿಗ್ನಿಫಿಕೆಂಟ್. ಇನ್ನು ನಮಗೆ ಕ್ವೆಶನ್ ಇರೋದು ಜೀರೋಸ್ ಬಗ್ಗೆ. ಜೀರೋಗಳನ್ನು ಯಾವಾಗ ಕೌಂಟ್ ಮಾಡಬೇಕು, ಯಾವಾಗ ಕೌಂಟ್ ಮಾಡಬಾರ್ದು ಅನ್ನೋದು ಕ್ವೆಶನ್ ಅದು. ಆ ಜೀರೋಗಳನ್ನ 3 ತರ ಡಿವೈಡ್ ಮಾಡಿದೀನಿ ಇಲ್ಲಿ. ಮಿಡಲ್ ಜೀರೋಸ್, ಲೆಫ್ಟ್ ಸೈಡ್ ಜೀರೋಸ್, ರೈಟ್ ಸೈಡ್ ಜೀರೋಸ್ ಅಂತ. ರೈಟ್, ಸೊ ಹಿಂಗಾಗಿ ಲೆಫ್ಟ್ ಮಿಡಲ್ ಜೀರೋಸ್ ಏನದಾವ್ರಿ, ದಿಸ್ ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್. ಮಿಡಲ್ ಜೀರೋಸ್ ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್. ಮಿಡಲ್ ಜೀರೋ ಅಂದ್ರೆ ಏನ್ರಿ, ಮಿಡಲ್ ಜೀರೋ ಅಂತಂದ್ರೆ 2 ನಾನ್ ಜೀರೋ ಡಿಜಿಟ್ಸ್ ನಡು ಇರುವಂತ ನಂಬರ್ ಮಿಡಲ್ ಜೀರೋ. 2 ನಂಬರ್ಸ್ ನಡು ಇರುವಂತ ಜೀರೋ ಮಿಡಲ್ ಜೀರೋ ಅಂತ ಕರಿತೀವಿ. ಅದನ್ನ ನೀವು ಯಾವಾಗೂ ಕೌಂಟ್ ಮಾಡಬೇಕು. ರೈಟ್, ಸೊ ಈಗ ನೋಡ್ರಿ 2 ಮತ್ತು 6 2 ಡಿಜಿಟ್ಸ್ ನಡು ಜೀರೋ ಅದ, ಹಿಂಗಾಗಿ ಇದನ್ನ ನೀವು ಕನ್ಸಿಡರ್ ಮಾಡಬೇಕು. ಹಿಂಗಾಗಿ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅದಾವಪ್ಪ ಅಂತಂದ್ರೆ 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿದೆ. ಇಲ್ಲಿ 2.06 ನೋಡ್ರಿ, 2 ಮತ್ತು 6 ನಡು ಅದ, ಹಿಂಗಾಗಿ ಇದ್ರೊಳಗೂ ನಮಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಲೆಫ್ಟ್ ಸೈಡ್ ಜೀರೋಸ್ ಆರ್ ಆಲ್ವೇಸ್ ಇನ್ಸಿಗ್ನಿಫಿಕೆಂಟ್. ಇವತ್ತಿನ ಯಾವಾಗೂ ಕನ್ಸಿಡರ್ ಮಾಡುವಂಗಿಲ್ಲ. ಆಲ್ವೇಸ್ ಇನ್ಸಿಗ್ನಿಫಿಕೆಂಟ್. ದೀಸ್ ಆರ್ ಆಲ್ವೇಸ್ ಇನ್ಸಿಗ್ನಿಫಿಕೆಂಟ್. ಇವತ್ತಿನ ಯಾವಾಗೂ ಕನ್ಸಿಡರ್ ಮಾಡಬೇಡ್ರಿ, ಬಿಟ್ಬಿಡ್ರಿ, ಅದನ್ನ ಹಿಡಿಬೇಡ್ರಿ. ಈಗ ನೋಡ್ರಿ, ಲೆಫ್ಟ್ ಸೈಡ್ ಜೀರೋಸ್, ಇದು ಲೆಫ್ಟ್ ಸೈಡ್ ಜೀರೋ, ಇದು ಲೆಫ್ಟ್ ಸೈಡ್ ಜೀರೋ. ಲೆಫ್ಟ್ ಸೈಡ್ ಜೀರೋ ಅಂದ್ರೆ ಏನ, ನಂಬರ್ದ ಲೆಫ್ಟ್ ಸೈಡ್ ಇರುವಂತ, ಫಸ್ಟ್ ನಂಬರ್ದ ಲೆಫ್ಟ್ ಸೈಡ್ ಇರುವಂತ ಜೀರೋಗಳು. ಈ ಜೀರೋ ನಮಗೆ ಸಿಗ್ನಿಫಿಕೆಂಟ್ ಅದ, ಇವ್ 2 ಜೀರೋ ನಮ್ಗೆ ಇನ್ಸಿಗ್ನಿಫಿಕೆಂಟ್. ಇದು ಯಾಕೆ ಸಿಗ್ನಿಫಿಕೆಂಟ್, ಯಾಕಂದ್ರೆ ನಂಬರ್ಸ್ ನಡುವದ. ಹಿಂಗಾಗಿ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ, 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ.
ಇಲ್ಲಿ ನೋಡ್ರಿ ಇದು ಸಿಗ್ನಿಫಿಕೆಂಟ್. ಸೊ ಎಷ್ಟು ಡಿಜಿಟ್ಸ್, ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ? 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಕರೆಕ್ಟ್. ಓಕೆ, ಇನ್ನು ನೋಡ್ರಿ ರೈಟ್ ಸೈಡ್ ಝೀರೋಸ್ಗಳನ್ನು ಯಾವಾಗ ಕನ್ಸಿಡರ್ ಮಾಡಬೇಕು ಮತ್ತು ಯಾವಾಗ ಕನ್ಸಿಡರ್ ಮಾಡಬಾರದು? ದಟ್ ಈಸ್ ದ ಕ್ವೆಶನ್. ಸಿ, ಇಫ್ ದ ನಂಬರ್ ಇಸ್ ನಾಟ್ ಹ್ಯಾವಿಂಗ್ ಡೆಸಿಮಲ್ ಪಾಯಿಂಟ್, ಆ ನಂಬರ್ ಒಳಗೆ ಡೆಸಿಮಲ್ ಪಾಯಿಂಟ್ ಇರಲಿಲ್ಲ ಅಂತಂದ್ರೆ ಈ ರೈಟ್ ಸೈಡ್ ಝೀರೋಗಳನ್ನ ಕನ್ಸಿಡರ್ ಮಾಡಬೇಡ್ರಿ. ಡೋಂಟ್ ಕನ್ಸಿಡರ್ ಇಟ್ ರೈಟ್ ಸೈಡ್ ಝೀರೋಸ್. ಸೊ ಹಿಯರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಸ್ 1 2 3. ಇಲ್ಲಿ ನಮಗೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನಮಗೆ 3 ಅದಾವ. ಇಲ್ಲಿ ನಮಗೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ರಿ, ಡೆಸಿಮಲ್ ಪಾಯಿಂಟ್ ಇದ್ರೆ ಕನ್ಸಿಡರ್ ಮಾಡ್ರಿ, ಇದನ್ನ ಡೆಸಿಮಲ್ ಪಾಯಿಂಟ್ ಇದ್ರೆ ಕನ್ಸಿಡರ್ ಮಾಡ್ರಿ. ಕರೆಕ್ಟ್. ಸೊ ಈಗ ಇಲ್ಲಿ 1 2 3 4 5, ಇಲ್ಲಿ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಇಲ್ಲಿ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಕರೆಕ್ಟ್. So like this we have to write the significant figures. Next ನೋಡ್ರಿ, the power of 10 is irrelevant of determination of significant figure. ಎಲ್ಲರ ನಿಮ್ಗೆ 10⁻², 10⁻³ ಹಿಂಗ್ ಬಂದಿದ್ದು ಅಂದ್ರೆ ಇದಕ್ಕೆ ಏನು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಂಗಿಲ್ಲ, ಅದನ್ನ ಬಿಟ್ಬಿಟ್ರಿ. ಇಟ್ ಡಸಂಟ್ ಮ್ಯಾಟರ್ ಟು ಯು. ಓಕೆ, ಇನ್ನಿಲ್ಲೇ ಲಿಸ್ಟ್ ಆಫ್ ನಂಬರ್ಸ್ ನ ಕೊಟ್ಟಿದ್ದೀನಿ, ಇದ್ರೊಳಗಿನ ಸಿಗ್ನಿಫಿಕೆಂಟ್ ಫಿಗರ್ಸ್ ಗಳನ್ನ ನಾವು ಹೇಳಬೇಕು. ಈಗ ಇಲ್ಲಿ ನೋಡ್ರಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ? 2, ಯಾಕಂದ್ರೆ ಲೆಫ್ಟ್ ಸೈಡ್ ಝೀರೋಸ್ ಅದಾವ, ಬಿಟ್ಬಿಡ್ರಿ. ಇಲ್ಲಿ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ 1 2 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಆಕ್ಚುಲಿ 10⁻10 ಅದ್ರಿ ಅದು. ಓಕೆ, 10⁻10 ಬಿಟ್ಬಿಡ್ರಿ. ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ್ರಿ. ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ರೈಟ್ ಸೈಡ್ ಝೀರೋಸ್ ಡೆಸಿಮಲ್ ಪಾಯಿಂಟ್ ಅದ. ಇಲ್ಲಿ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. 10⁻34 ಬಿಟ್ಬಿಡ್ರಿ. 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. 1 2 ಇದು ಲೆಫ್ಟ್ ಸೈಡ್ ಝೀರೋಸ್ ಬಿಡ್ರಿ, ರೈಟ್ ಸೈಡ್ ಝೀರೋಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. 1 2 3 4. ಸೊ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಹಿಂಗೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಗಳನ್ನ ಬರಿತೀವಿ. ಓಕೆ, ಈ ನೆಕ್ಸ್ಟ್ ಈಗ ನೋಡ್ರಿ, ಆಕ್ಚುಲಿ ನಿಮ್ಗೆ ಇನ್ನೂ ಒಂದು ಕಾನ್ಸೆಪ್ಟ್ ಅದೈತೆ ಒಳಗೆ, ಏನು ಕಾಲ್ಡ್ ಆಸ್ ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್ ಅಂತೇಳಿ. ಅದನ್ನು ಕೂಡ ಒಂದು ಕಾನ್ಸೆಪ್ಟ್ ನೋಡ್ಬಿಡೋಣ. ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್. ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್. ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್. ಓಕೆ, ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್ ಅಂದ್ರೆ ಈ ಪ್ಲಾನೆಟ್ಸ್ ಗಳದ, ಸ್ಟಾರ್ ಗಳದ ಏನ್ ಡಿಸ್ಟೆನ್ಸ್ ಗಳನ್ನ ನಾವು ಮೆಜರ್ ಮಾಡ್ತೀವಿ, ಅದ ಲಾರ್ಜ್ ಡಿಸ್ಟೆನ್ಸ್. ಸೊ ವಿ ಹ್ಯಾವ್ ಟು ಹೌ ಟು ಮೆಜರ್ ದ ಲಾರ್ಜ್ ಡಿಸ್ಟೆನ್ಸಸ್, ಅದನ್ನ ನಾವು ತಿಳ್ಕೊಬೇಕು. ಈಗ ನೋಡ್ರಿ, ಈ ಲಾರ್ಜ್ ಡಿಸ್ಟೆನ್ಸ್ ಗಳನ್ನ ಅಂದ್ರೆ ಪ್ಲಾನೆಟ್ಸ್ ಗಳದ ಡಿಸ್ಟೆನ್ಸ್ ಗಳನ್ನ, ಸ್ಟಾರ್ ಗಳ ಡಿಸ್ಟೆನ್ಸ್ ಗಳನ್ನ ಮೆಜರ್ ಮಾಡುವಂತ ಮೆಥಡ್ ಏನದ, ಆ ಮೆಥಡ್ ಏನಂತ ಕರೀತಾರಪ್ಪ ಅಂದ್ರೆ ಪ್ಯಾರಲೆಕ್ಸ್ ಮೆಥಡ್ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಪ್ಯಾರಲೆಕ್ಸ್ ಮೆಥಡ್. ಓಕೆ, ಇಟ್ ಇಸ್ ಕಾಲ್ಡ್ ಪ್ಯಾರಲೆಕ್ಸ್ ಮೆಥಡ್. ಓಕೆ, ಇನ್ನು ಪ್ಯಾರಲೆಕ್ಸ್ ಅಂದ್ರೆ ಏನು? ಪ್ಯಾರಲೆಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ನಾನು ನನ್ನ ಕಣ್ ಮುಂದೆ ಪೆನ್ ಹಿಡ್ಕೊಂಡಿದ್ದೀನಿ. ಈಗ ನಾ ಇದನ್ನ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣದಿಂದ ನಾನು ನೋಡ್ಕೊಂಡ್ರೆ ಇತರ ಬ್ಯಾಕ್ ಗ್ರೌಂಡ್ ಬೇರೆ ಕಾಣಿಸ್ತದೆ. ಈ ಕಡೆ ಕಣ್ಣು ಮುಚ್ಚಿನ ಈ ಕಡೆ ಹಿಡ್ಕೊಂಡ್ರೆ ಇತರ ಬ್ಯಾಕ್ ಗ್ರೌಂಡ್ ಬೇರೆ ಕಡೆ ಕಾಣಿಸ್ತದೆ. ಅಂದ್ರೆ ಅದ್ರ ಪೊಸಿಷನ್ ಶಿಫ್ಟ್ ಆದಂಗೆ ಕಾಣಿಸ್ತದೆ ನಮಗೆ. ಯಾಕೆ ಹಂಗ ಅನಿಸದಪ್ಪ ಅಂತಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಶಿಫ್ಟ್ ಆಗ್ತಿರುತ್ತೆ, ನಮಗೆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಿರುತ್ತೆ. ಸೊ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಬ್ಯಾಕ್ ಗ್ರೌಂಡ್. The position of the object changes with respect to its background. That is called parallax. ಅದಕ್ಕೆ ಪ್ಯಾರಲೆಕ್ಸ್ ಅಂತ ಕರೀತಾರೆ. ಇಲ್ಲಿ ಸಿಂಪಲ್ 2 ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಷ್ಟೇ. ಅದು ಏನ ಕಾಮನ್ ಒಂದು ಮ್ಯಾಚ್ ಫಾರ್ಮುಲಾ ಅದ ರೀ, ಆರ್ಕ್ ಲೆಂತ್ ಫಾರ್ಮುಲಾ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಿರ್ತಾರೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇದು ಸರ್ಫೇಸ್ ಆಫ್ ಅರ್ತ್ ಅದ ಅಂತ ಇಟ್ಕೋರಿ. ಇಲ್ಲಿ ಯಾವುದೋ ಒಂದು ಪ್ಲಾನೆಟ್ ಅದ, ಇಲ್ಲಿ ಯಾವುದೋ ಒಂದು ಪ್ಲಾನೆಟ್ ಅದ. ಈ ಪ್ಲಾನೆಟ್ ದ ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ಒಂದು ಪಾಯಿಂಟ್ ಅದ ಎ ಅಂತೇಳಿ, ಎ ಪಾಯಿಂಟ್ ದಾಗ ನಿಂತು ನಾವು ನೋಡ್ಕೊಂಡಿದೀವಿ. ಆ ಡಿಸ್ಟೆನ್ಸ್ ನಮ್ಗೆ ಡಿ ಅಂತ ಇರ್ಲಿ. ಅದ ಪ್ಲಾನೆಟ್ ಅನ್ನ ನಾವು ಅರ್ತ್ ಸರ್ಫೇಸ್ ಮೇಲೆ ಇನ್ನೊಂದು ಪಾಯಿಂಟ್ ಮೇಲೆ ನಿಂತು ನಾವು ನೋಡ್ಕೋತೀವಿ, ಇದು ಬಿ ಅಂತ ಇರ್ಲಿ. ಅದು ಡಿಸ್ಟೆನ್ಸ್ ನಮ್ಗೆ ಡಿ ಅಂತ ಇರ್ಲಿ. ಅಂಡ್ ಲೆಟ್ ದಿಸ್ ಆಂಗಲ್ ಬಿ ಥೀಟಾ. ಇದು ನಮಗೆ ಥೀಟಾ ಅಂತ ಇರ್ಲಿ. ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಆಫ್ ಅರ್ತ್, ಇದು ನಮಗೆ ಬಿ ಅಂತ ಇರ್ಲಿ. ಇದು ನಮಗೆ ಬಿ ಅಂತ ಇರ್ಲಿ. ಸೊ ದಿಸ್ ಇಸ್ ಪ್ಲಾನೆಟ್. ಇದೊಂದು ಪ್ಲಾನೆಟ್ ನಮಗೆ. ಆ ಪ್ಲಾನೆಟ್ ನಾವು ಅರ್ತ್ ಸರ್ಫೇಸ್ ಮ್ಯಾಗ 2 ಜಾಗದಾಗ ನಿಂತು ನೋಡತ್ತೀವಿ. 2 ಜಾಗದಾಗ ಅಂದ್ರೆ ನಾವು 2 ಕಣದಿಂದ, ಈಗಾಗಲೇ ಹೇಳಿದ್ದೆ ನಾವು, ಒಮ್ಮೆ ಈ ಕಣದಿಂದ ನೋಡ್ರಿ, ಒಮ್ಮೆ ಈ ಕಣದಿಂದ ನೋಡ್ರಿ, ಹಂಗಿದು 2 ಕಡೆಯಿಂದ ನಾವು ನೋಡತ್ತೀವಿ. ಈಗ ಸದ್ಯಕ್ಕೆ ಇದನ್ನ ಏನ್ ಮಾಡ್ರಿ, ಈ ಟ್ರಯಾಂಗಲ್ ಇದನ್ನೊಂದು ಆರ್ಕ್ ಅಂತ ತಿಳ್ಕೊರಿ. ಈ ಬಿ ಅಂತ, ಎ ಬಿ ಅಂತ ಏನದಲ್ಲ, ಇದನ್ನೊಂದು ಆರ್ಕ್ ಅಂತ ತಿಳ್ಕೊರಿ. ಆರ್ಕ್ ಅಂತಂದ್ರೆ ನಾವು ಅದನ್ನ ಆರ್ಕ್ ಲೆಂತ್ ಅಂದ್ರೆ ನಾವು ಅದನ್ನ ಏನಂತ ಬರಿತೀವಿ, ಆರ್ ಥೀಟಾ. ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಸೊ ಇದನ್ನ ನಾವು ಸೆಂಟರ್ ಅಂತ ತಿಳ್ಕೊಂಡ್ರೆ ಇದು ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಸೊ ರೇಡಿಯಸ್ ಎಷ್ಟು ಅಂದಂಗ್ರಿ, ಇಲ್ಲಿ ಡಿ ಇಸ್ ದ ರೇಡಿಯಸ್ ಅಂದಂಗ್ರಿ. ಅದಕ್ಕೆ ನಂಗೆ ಬಿ ಇಸ್ ಈಕ್ವಲ್ ಟು ಡಿ ಥೀಟಾ ಅಂತ ಬರ್ತದೆ. ನಮಗೆ ಡಿಸ್ಟೆನ್ಸ್ ಬೇಕಾಗಿತ್ರಿ ಪ್ಲಾನೆಟ್, ಅದಕ್ಕೆ ಡಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಥೀಟಾ. ಸೊ ಈ ತರ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಬರಿತೀವಿ. ಇದು ಒಂದು ಮೆಥಡ್ ಆಯ್ತು. ಕರೆಕ್ಟ್. ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ.
ಇನ್ನೊಂದು ಫಾರ್ಮುಲಾ ನೋಡ್ರಿ. ಈಗ ಯಾವುದೋ ಒಂದು ಪ್ಲಾನೆಟ್ ಅದ ನಂಗೆ, ಈ ಪ್ಲಾನೆಟ್ ದ ಡಯಾಮೀಟರ್ ನಂಗೆ ಡಿ ಅಂತೇಳಿ ಇರಲಿ, ಸ್ಮಾಲ್ ಡಿ, ಡಯಾಮೀಟರ್ ಆಫ್ ದ ಪ್ಲಾನೆಟ್. ಆ ಪ್ಲಾನೆಟ್ ದ ಒಂದು ಏಜ್ದಿಂದ ನಾವು ಒಂದು ಲೈನ್ ಡ್ರಾ ಮಾಡ್ಕೋತೀನಿ, ಇನ್ನೊಂದು ಏಜ್ದಿಂದ ನಾವು ಒಂದು ಲೈನ್ ಡ್ರಾ ಮಾಡ್ಕೋತೀನಿ. ಇಲ್ಲಿ ನಂಗೆ ಅಲ್ಫಾ ಅಂತೇಳಿ ಇರಲಿ ಆಂಗಲ್, ದಟ್ ದಿಸ್ ಆಂಗಲ್ ಬಿ ಅಲ್ಫಾ. ಇದು ಡಿಸ್ಟೆನ್ಸ್ ಡಿ ಇರಲಿ, ಇದು ಡಿಸ್ಟೆನ್ಸ್ ಡಿ ಇರಲಿ. ಕರೆಕ್ಟ್. ಈಗ ಅದ್ರ ಸೈಜ್ ಮೆಜರ್ ಮಾಡತ್ತೀವಿ ನಾವು, ಡಿಸ್ಟೆನ್ಸ್ ಬೈ ಮೆಜರಿಂಗ್ ದ ಸೈಜ್. ಸೊ ಈಗ ಇದನ್ನು ಕೂಡ ಅದೇ ಸೇಮ್ ಮೆಥಡ್ ಅಪ್ಲೈ ಮಾಡ್ರಿ. ಇದನ್ನ ಆರ್ಕ್ ಅಂತ ಹಿಡ್ಕೋರಿ, ಇದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಹಿಡ್ಕೋರಿ. ಆರ್ಕ್ ಲೆಂತ್ ಅಂತ ಫಾರ್ಮುಲಾ ಯೂಸ್ ಮಾಡ್ರಿ. ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಸೊ ನಂಗೆ ಡಿ ಬೇಕಿತ್ತಪ್ಪ ಅಂದ್ರೆ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಅಲ್ಫಾ. ಕರೆಕ್ಟ್. ಸೊ ದೀಸ್ ಆರ್ ದ ಟೂ ಫಾರ್ಮುಲಾಸ್ ವಿಚ್ ಆರ್ ಯೂಸ್ಡ್ ಆನ್ ಎನಿ ಕ್ವೆಶನ್ ವಿಚ್ ಕಮ್ಸ್ ಆನ್ ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್. ಅಲ್ಲಿ ನಿಮ್ಗೆ ಇವೆಲ್ಲ ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ, ಥೀಟಾ ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ, ಇದೆಲ್ಲ ಗಿವನ್ ಇರ್ತದೆ. ಸೊ ಇಲ್ಲಿ ಏನಂತೇಳಿ ನಿಮ್ಗೆ ಗೊತ್ತಿರ್ಬೇಕಷ್ಟೇ. ಡಿ ಅಂದ್ರೆ ಡಿಸ್ಟೆನ್ಸ್ ಆಫ್ ದ ಪ್ಲಾನೆಟ್. ಇಲ್ಲೂ ಕೂಡ ಡಿಸ್ಟೆನ್ಸ್ ಅದ ರೀ. ಇದ್ರೊಳಗೆ ಸ್ಮಾಲ್ ಬಿ ಅಂದ್ರೆ ಇಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆನ್ ದ ಅರ್ತ್. ಇಲ್ಲಿ ಸ್ಮಾಲ್ ಡಿ ಅಂತಂದ್ರೆ ಇಟ್ ಇಸ್ ಡಯಾಮೀಟರ್ ಆಫ್ ದ ಪ್ಲಾನೆಟ್. ಕರೆಕ್ಟ್. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕ. ಇವು ಎರಡೇ ಇಕ್ವೇಶನ್ಸ್ ಬರ್ತಾವ್ರಿ ಇದಕ್ಕೆ ರಿಲೇಟೆಡ್, ಮೆಜರ್ಮೆಂಟ್ ಆಫ್ ದ ಲಾರ್ಜ್ ಡಿಸ್ಟೆನ್ಸಸ್. ರೈಟ್. ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್. ಡಿಯರ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇದರಿಂದ ಯೂಸ್ ಆಗೈತಪ್ಪ ಅನ್ನೋಂಗಿತ್ತು, ಇದು ನಿಮ್ಗೆ ಅರ್ಥ ಆಗಿತ್ತಂದ್ರೆ, ಯೂಸ್ಫುಲ್ ಅನ್ಸಿತ್ತಪ್ಪ ಅಂತಂದ್ರೆ, ನಿಮ್ಮ ಪ್ರಿಪರೇಷನ್ಗೆ ಏನಾದರೂ ಈ ವಿಡಿಯೋ ಹೆಲ್ಪ್ ಮಾಡಿತ್ತಪ್ಪ ಅಂತಾರೆ, ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಪ್ಲೀಸ್ ರೆಫರ್ ದ ಚಾನಲ್, ಸ್ಪೀಕ್ ಅಬೌಟ್ ದ ಚಾನಲ್ ಟು ಯುವರ್ ಫ್ರೆಂಡ್ಸ್, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಸಬ್ಸ್ಕ್ರೈಬ್ ಮಾಡ್ರಿ, ದಯಮಾಡಿ ಕಮೆಂಟ್ ಮಾಡ್ರಿ, ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ನೀವು ಮಾತಾಡ್ರಿ, ಅಂಡ್ ಐ ವಿಲ್ ಹೆಲ್ಪ್ ಯು ಆಸ್ ಮಚ್ ಆಸ್ ಪಾಸಿಬಲ್. ರೈಟ್. ಓಕೆ. ಸೊ ಇನ್ನೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವೆಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ಗ್ರಾಜುಯೇಟ್ಸ್, ನೀವು ಈಗ ಟೀಚರ್ಸ್ ಎಕ್ಸಾಮ್ಸ್ ಬರಲಿಕ್ಕೆ ಹೊರಟಿರೋದ್ರಿಂದ ನಿಮ್ಮೆಲ್ಲ ಸಾಕಷ್ಟು ಗ್ರೂಪ್ಸ್ಗಳು ಇರ್ತಾವ್ರಿ. ಟೆಲಿಗ್ರಾಮ್ ಗ್ರೂಪ್ಸ್ ಆಯ್ತು, ವಾಟ್ಸಪ್ ಗ್ರೂಪ್ಸ್ ಆಯ್ತು. ರೈಟ್. ಸಾಕಷ್ಟು ಜನ ನೀವೆಲ್ಲ ಕನೆಕ್ಟೆಡ್ ಇರ್ತೀರಿ. ಸೊ ಹಿಂಗಾಗಿ ದಯಮಾಡಿ ಆ ಗ್ರೂಪ್ಸ್ಗಳ ಒಳಗೆ ಈ ಚಾನಲ್ ಅಥವಾ ಈ ವಿಡಿಯೋನ ಶೇರ್ ಮಾಡ್ರಿ. ಯಾಕಂದ್ರೆ ಇದು ಫಸ್ಟ್ ಟೈಮ್ ನನ್ನ ಚಾನಲ್ ಒಳಗೆ ನಾ ಏನಾದರೂ ಬೇರೆ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡಿ ಹಾಕತ್ತೀನಿ. ಇದು ಫಸ್ಟ್ ವಿಡಿಯೋ ರೀ. ಇಲ್ಲಿವರೆಗೂ ನಾನು ನನ್ನ ಚಾನಲ್ ಒಳಗೆ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್, ಪ್ರಾಕ್ಟಿಕಲ್ಸ್, CET ಮತ್ತು ನೀಟ್, JEE ಇದು ಬಿಟ್ಟರೆ ಬೇರೆ ಏನೂ ವಿಡಿಯೋಸ್ಗಳನ್ನ ನಾನು ಬೇರೆ ಯಾವುದೇ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನಾನು ಹಾಕಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಪುಟಿಂಗ್. ಸೊ ಪ್ಲೀಸ್ ಸಪೋರ್ಟ್. ದಯಮಾಡಿ ಮೊದಲು ಹೈಪ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಅಂಡ್ ಪ್ಲೀಸ್ ಪುಟ್ ಅ ಕಮೆಂಟ್ ವಾಟ್ ಎವರ್ ಯು ಹ್ಯಾವ್ ಫೆಲ್ಟ್. ರೈಟ್. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ಯಾವ್ದು ಚಾಪ್ಟರ್ ಹೇಳಬೇಕು ಅಥವಾ ಯಾವ ಕಾನ್ಸೆಪ್ಟ್ ಹೇಳಬೇಕು ಅನ್ನೋದನ್ನ ದಯಮಾಡಿ ಹೇಳ್ರಿ. ಐ ವಿಲ್ ಪುಟ್ ಆನ್ ದಟ್. ಸೊ ಫಸ್ಟ್ ಈಗ ಏನ್ ಮಾಡ್ರಿ, ನೀವೆಲ್ಲರೂ ಕೂಡ ನೆಕ್ಸ್ಟ್ ನಿಮ್ಗೆ ಫಿಸಿಕ್ಸ್ ಒಳಗಿಂದ ಯಾವ್ದು ಕಾನ್ಸೆಪ್ಟ್ ಅಥವಾ ಯಾವ ಚಾಪ್ಟರ್ ನಿಮ್ಗೆ ಬೇಕಲ್ಲ, ಡಿಫಿಕಲ್ಟ್ ಆಗ್ತಿರುವಂಥದ್ದು ಅಥವಾ ನಿಮ್ಗೆ ಟಫ್ ಆಗ್ತಿರುವಂಥದ್ದು, ಆ ಚಾಪ್ಟರ್ ಹೆಸರು ಹೇಳ್ರಿ. ಯಾವ್ದು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಚಾಪ್ಟರ್ ಹೆಸರು ಬರ್ತದೆ, ಆ ಚಾಪ್ಟರ್ನ ಡೀಲ್ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.